ಅಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಪ್ರೈಸ್ ಗಾಡ್. ಈ ಸಮಯದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿನ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ, ಕೊಂಡಾಡ್ತೇವೆ ರಾಜ್ಯ. ಕೂಡಿ ಬಂದಂತ ಎಲ್ಲರನ್ನ ಕೈಗೊಪ್ಪಿಸಿಕೊಡ್ತೇನೆಪ್ಪ. ಪ್ರತಿಯೊಬ್ಬರ ಜೊತೆಯಲ್ಲಿ ನೀನು ಮಾತನಾಡಬೇಕಾಗಿ ನಿನ್ನಲ್ಲಿ ಕೇಳ್ಕೊಡ್ತೇನೆ. ಯಾಕಂದ್ರೆ ಹೆಬ್ರಿಯ 4:12 ಹೇಳ್ತದೆ, ದೇವರ ವಾಕ್ಯ ಕತ್ತಿಗತ್ತಲು ಹರಿತವಾದದ್ದು, ಅದು ಕಾರ್ಯ ಸಾಧಕವಾದ ಸಜೀವವಾದದ್ದು, ಅದು ಕೀಲು ಮಜ್ಜೆಗಳನ್ನು ವಿಭಾಗದಷ್ಟರ ಮಟ್ಟಿಗೆ ತೂರಿ ಹೋಗುವಂತದೆಂಬುದಾಗಿ ಅದು ವಾಕ್ಯದ ಮೂಲಕವಾಗಿ ನೀನು ಕ್ರಿಯೆ ನಡೆಸಬೇಕೆಂಬುದಾಗಿ ಕರ್ತನೆ ಕೇಳ್ಕೊತಾನೆ. ಇವತ್ತಿನ ವಾಕ್ಯಕ್ಕೆ ದೂರಾಗಿ ಓಡುವ ಅಂಧಕಾರ ಶಕ್ತಿಯ ಬಲಗಳನ್ನು ಯೇಸು ನಾಮದಲ್ಲಿ ಬಂಧಿಸ್ತಾ ಇದ್ದೇವೆ ರಾಜ್ಯ. ಈ ಸ್ಥಳದಲ್ಲಿ ದೂತರ ಸೇವೆಯನ್ನು ಯೇಸುವಿನ ನಾಮದ ಬಿಡುಗಡೆ ಮಾಡ್ತಾ ಇದ್ದೇವೆ ಸ್ವಾಮಿ. ನೀನು ಏನು ಇಷ್ಟಪಡ್ತಾ ಇದೆಯೋ, ನೀನು ಏನು ನಿನ್ನ ಚಿತ್ತವು ಅದು ಮಾತ್ರ ಇಲ್ಲಿ ನೆರವೇರಲಿ. ಒಬ್ಬೊಬ್ಬರ ಜೀವಿತಕ್ಕೆ ಬೇಕಾದಂತ ಒಂದು ಬಿಡುಗಡೆಗಳು ಇಲ್ಲಿ ಪ್ರಕಟವಾಗಲಿ ರಾಜ್ಯ. ಮಾನಸಿಕವಾದ ಬಿಡುಗಡೆ, ಆಂತರಿಕವಾದ ಬಿಡುಗಡೆ, ಶಾರೀರಿಕವಾದಂತ ಬಿಡುಗಡೆಗಳು ಈ ಸ್ಥಳದ ಯೇಸು ಹೆಸರಿನಲ್ಲಿ ಪ್ರಕಟವಾಗಲಿ. ಕರ್ತನೆ, ಕಾರ್ಯ ಮಾಡತಕ್ಕ ಸ್ತೋತ್ರ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ನಾವು ಓದುತ್ತಿರುವಂತ ವಾಕ್ಯ 1 ಥೆಸಲೋನಿಕ 5ನೇ ಅಧ್ಯಾಯ 1-11 ವಾಕ್ಯ. ಓದುವುದು ಬೇಡ, ನನಗೆ ಸಮಯ ನಾವು ಕಳ್ಕೊಳ್ತೇವೆ ತುಂಬಾ. ಅಲ್ಲಿ ನಾವು ನೋಡುವಂಥದ್ದು ಮುಖ್ಯವಾಗಿ ಏನೆಂದ್ರೆ, ಕರ್ತನಾದ ಯೇಸು ಸ್ವಾಮಿಯ 2ನೇ ಬರೋದಕ್ಕೆ ಸಂಬಂಧವಾದ ವಿಚಾರಗಳನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದ್ರೆ ಯೇಸು ಸ್ವಾಮಿ 3 ವಿಧವಾಗಿ ಬರ್ತಾನೆ ಎಂಬುದಾಗಿ ನಾವು ಧ್ಯಾನ ಮಾಡಿಕೊಂಡು ಕಳೆದ ದಿವಸಗಳಲ್ಲಿ ಬಂದಿದ್ದೇವೆ. 1ನೇದಾಗಿ ಯೇಸು ಸ್ವಾಮಿ ಬರುವಂತದ್ದು ಕಳ್ಳನ ಹಾಗೆ. 2ನೇದಾಗಿ ಗರ್ಭಿಣಿಗೆ ಪ್ರಸವ ವೇದನೆ ಬರುವ ರೀತಿಯಲ್ಲಿ ಆತನ ಆಗಮನ ಇರ್ತದೆ ಎಂಬುದಾಗಿ ನಾವು ಧ್ಯಾನಿಸಿದ್ದೇವೆ. 3ನೇದಾಗಿ ನೋಹನ ಜಲಪ್ರಳಯಕ್ಕೆ ಸಂಬಂಧವಾಗಿ, ಅಂದ್ರೆ ನೋಹನ ಜಲಪ್ರಳಯ ಯಾವ ರೀತಿ ಇತ್ತೋ ಅದೇ ರೀತಿಯಲ್ಲಿ ಆತನ ಆಗಮನ ಇರ್ತದೆ ಎಂಬುದಾಗಿ 3ನೇದಾಗಿ ಕೂಡ ನಾವೀಗ ಧ್ಯಾನ ಮಾಡ್ತಾ ಇದ್ದೇವೆ. ಆ ವಾಕ್ಯವನ್ನು ಈಗಾಗಲೇ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನೋಹನ ಸಂಬಂಧವಾಗಿ ಅನೇಕ ಆದಿಕಾಂಡ 6ನೇ ಅಧ್ಯಾಯದ ಮೂಲಕ ಅನೇಕ ವಿಷಯಗಳನ್ನು ಕಳೆದ ದಿವಸಗಳಲ್ಲಿ ಕಲಿತೆವು ನಾವು. ಆದಿಕಾಂಡ 6ನೇ ಅಧ್ಯಾಯ 1-4 ವಾಕ್ಯ, ಯಾವ ರೀತಿಯಲ್ಲಿ ದೇವರು ಕುಟುಂಬಕ್ಕೆ ಸಂಬಂಧವಾದ ದೇವರ ಒಂದು ಯೋಜನೆ ಸೈತಾನ ಹೇಗೆ ಕೆಡಿಸಿದನು ಅಲ್ಲಿ, ಅಂದ್ರೆ ದೇವಪುತ್ರರು ಮತ್ತು ಮನುಷ್ಯ ಪುತ್ರರು ಅಲ್ಲಿ ಒಂದಾಗಿ ಅಲ್ಲಿ ಏನಾಯ್ತು, ಒಂದು ಮಕ್ಕಳನ್ನು ಅವರು ಪಡೆದುಕೊಳ್ಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಂದ್ರೆ ದೇವರ ಯೋಜನೆ, ದೇವರ ಒಂದು ಚಿತ್ತ ಅಲ್ಲಿ ಏನಾಗ್ತದೆ, ಕೆಟ್ಟು ಹೋಗುವಂಥದ್ದನ್ನು, ಸೈತಾನ ಕೆಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಅಲ್ಲಲ್ವಿಯಾ? ಇವತ್ತಿಗೂ ಕೂಡ ನಾವು ನೋಡುವುದಾದರೆ ನೋಡಿ, ನಾವು ಆವಾಗಲೇ ಓದಿದ ಪ್ರಕಾರ ಆದಿಕಾಂಡ 6ನೇ ಅಧ್ಯಾಯ 7 ಮತ್ತು 13ನೇ ವಾಕ್ಯದಲ್ಲಿ ದೇವರೇನ್ ಮಾಡ್ತಾ ಇದ್ದಾನೆ, ಆಗಿನ ಲೋಕವನ್ನು ನಾಶ ಮಾಡಬೇಕೆಂಬುದಾಗಿ ದೇವನು ತೀರ್ಮಾನ ತಗೊಳ್ತಾನೆ. ಮನುಷ್ಯನ ಉಂಟು ಮಾಡಿದ್ದಕ್ಕಾಗಿ ದೇವರಿಗೆ ಪಶ್ಚಾತ್ತಾಪ ಉಂಟಾಯಿತು ಮತ್ತು ಹೃದಯದಲ್ಲಿ ಆತನು ನೊಂದುಕೊಂಡನೆಂಬುದಾಗಿ ಹೋಗ್ತೇವೆ, ಹೌದಲ್ಲ? ನೋಡಿ, ಓದಿ 7 ಮತ್ತು 13ನೇ ವಾಕ್ಯ ಸೇರಿಸಿ ಓದುವ. ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಆಗ ದೇವರು ನೋಹನಿಗೆ, ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅದರ ಅನ್ಯಾಯದಿಂದ ತುಂಬಿ ಅದೆ. ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿ ಬಿಡುವೆನು. 13 ವಾಕ್ಯ ಸಾಯ್ತಲ್ಲ? ಓಕೆ, 13 ವಾಕ್ಯ ಕೂಡ ಓದಿ ಆಯ್ತಾ? ಓಕೆ, ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ ದೇವರು ಒಂದು ತೀರ್ಮಾನವನ್ನು ತಗೊಳ್ಳುವಂತದನ್ನು ಇಲ್ಲಿ ನೋಡ್ತೇವೆ. ಆದ್ರೆ 8ನೇ ವಾಕ್ಯ ಏನ್ ಹೇಳ್ತದೆ? 6:8 ಹೇಳ್ತದೆ, ನೋಹನಿಗೆ ದೇವರ ದಯೆ ದೊರಕಿತು. 8ನೇ ವಾಕ್ಯ ಏನ್ ಹೇಳ್ತದೆ? ನೋಹನಿಗೆ ದೇವರ ದಯೆ. ಯಾಕೆ ನೋಹನಿಗೆ ದೇವರ ದಯೆ ದೊರಕಿತ್ತು? ಇಡೀ ಲೋಕದ ಜನರು ಆ ದಿನಗಳಲ್ಲಿ ತಮ್ಮ ನಡತೆಯನ್ನು ಕೆಡಿಸಿಕೊಂಡಿರುವಾಗ, ಪಾಪದಲ್ಲಿ ಅಕ್ರಮದಲ್ಲಿ ಜೀವಿಸುತ್ತಿರುವ ಸಂದರ್ಭದಲ್ಲಿ ಒಬ್ಬ ನೀತಿವಂತ ಮನುಷ್ಯ ದೇವರಿಗೆ ಸಿಗ್ತಾ ಇದ್ದಾನೆ. ದೇವರೊಟ್ಟಿಗೆ ನಡೆಯುವಂತ, ದೇವರ ಜೊತೆ ಜೀವಿಸುವಂತ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಈ ದಿನಮಾನಗಳಲ್ಲಿ ಕೂಡ ಇಡೀ ಲೋಕದಲ್ಲಿ ಅನ್ಯಾಯ ಅಕ್ರಮ ತುಂಬಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಭ್ರಷ್ಟಾಚಾರ ತುಂಬಿರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಪಾಪ ತುಂಬಿರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅಶುದ್ಧತೆ ತುಂಬಿರುವಂಥದ್ದು ಕಾಣ್ತಾ ಇದ್ದೇವೆ. ದೇವರ ಕ್ರೋಧ, ದೇವರ ಕೋಪ ಪ್ರಕಟವಾಗಬೇಕಾದ ಸಮಯ ಬರ್ತಾ ಇದೆ. 7 ವರ್ಷಗಳ ಉಪದ್ರವ ಕಾಲ, ಸಂಕಟ ಕಾಲ ಎಂಬುದಾಗಿ ನಾವು ಹೇಳ್ತೇವೆ.
7 ವರ್ಷಗಳ ಕಾಲ ಕ್ರಿಸ್ತ ವಿರೋಧಿಯ ಆಡಳಿತ ಇರುತ್ತೆ. ಆ ಸಮಯದಲ್ಲಿ ದೇವರು ಮನುಷ್ಯನ ಒಂದು ಅವಿಧೇಯತ್ವಕ್ಕೋಸ್ಕರ, ಮನುಷ್ಯನು ತನ್ನನ್ನು ಬಿಟ್ಟದ್ದಕ್ಕೋಸ್ಕರ, ಜೀವಿಸುವ ದೇವರನ್ನು ಬಿಟ್ಟು ಅನೇಕ ಮೂರ್ತಿಗಳನ್ನು, ಸೃಷ್ಟಿಯನ್ನು ಆರಾಧನೆ ಮಾಡಿದ ನಿಮಿತ್ತವಾಗಿ ದೇವರ ಒಂದು ಕ್ರೋಧ 7 ವರ್ಷಗಳಲ್ಲಿ ಭೂಮಿಯಲ್ಲಿ ಪ್ರಕಟವಾಗ್ಲಿಕ್ಕೆ ಇದೆ ಪ್ರಿಯರೇ. ಅದಕ್ಕಾಗಿ ದೇವರು ಈ ಭೂಮಿಯನ್ನು ನಾಶ ಮಾಡ್ಲಿಕ್ಕೆ ಹೋಗುತ್ತಾನೆ. 7 ವರ್ಷಗಳಲ್ಲಿ ಭೂಮಿಯನ್ನು ನಾಶ ಮಾಡಿ ಕೆಡವಿ ಶುದ್ಧೀಕರಿಸಿ 1000 ವರ್ಷದ ಮಿಲೇನಿಯಂಗೋಸ್ಕರವಾಗಿ ದೇವರು ಸಿದ್ಧ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ವಾಕ್ಯಗಳನ್ನು ನಾವು ಕಳೆದ ದಿವಸಗಳಲ್ಲಿ ಧ್ಯಾನ ಮಾಡ್ತಾ ನಾವು ಬಂದಿದ್ದೇವೆ. ಆದ್ರೆ ಇಲ್ಲಿ 6:8 ಹೇಳ್ತದೆ, ಆದಿಕಾಂಡ, ನೋಹನಿಗೆ ದೇವರ ದಯೆ ದೊರಕಿತು. ಆದಿಕಾಂಡ ಅದಕ್ಕೆ ಕಾರಣ ಏನೆಂಬುದಾಗಿ, ನೋಹನಿಗೆ ದೇವರ ದಯೆ ದೊರಕುವುದಕ್ಕೆ ಕಾರಣ ಏನೆಂಬುದಾಗಿ ಆದಿಕಾಂಡ 6:9 ಹೋಗ್ತೇವೆ. ಅಲ್ಲಿ ಹೇಳ್ತದೆ, ನೋಹನು ನೀತಿವಂತನು, ತಪ್ಪಿಲ್ಲದವನು, ಆ ಸಮಯದಲ್ಲಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸುವವನು ಆಗಿದ್ದನು. ಪ್ರೈಸ್ ಗಾಡ್. 3 ವಿಧವಾದ ಸ್ವಭಾವಗಳನ್ನು, 3 ವಿಧವಾದ ಕ್ವಾಲಿಟಿಗಳನ್ನು ಇಲ್ಲಿ ನೋಹನಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಒಂದನೇದಾಗಿ ಅವನು ಏನಾಗಿದ್ದ? ನೀತಿವಂತನಾಗಿದ್ದ, ನೀತಿಯಲ್ಲಿ ಜೀವಿಸುವಂತ ವ್ಯಕ್ತಿಯಾಗಿದ್ದ. ದೇವರು ನೋಡುವಾಗ ಅವನ ನೀತಿ ಎಲ್ಲ ಜಂತಮ ನಡತೆ ಕೆಡಿಸಿಕೊಂಡಿರುವಾಗ ನೋಹನು ಒಬ್ಬನು ಮಾತ್ರ ನೀತಿಯೊಂದಿಗೆ ದೇವರೊಟ್ಟಿಗೆ ಅನ್ಯೋನ್ಯತೆ ಬೆಳೆಸಿ ನಡೀತಾ ಇದ್ದಾನೆ, ಜೀವನ ಮಾಡ್ತಾ ಇದ್ದಾನೆ. ಮಾತ್ರವಲ್ಲದೆ ತಪ್ಪಿಲ್ಲದವನಾಗಿ, ಯಾವುದೇ ತಪ್ಪಿಲ್ಲದವನಾಗಿ, ದೇವ ದೃಷ್ಟಿಗೆ ಯಾವುದೇ ತಪ್ಪಿಲ್ಲದವನಾಗಿ ಜೀವನ ಮಾಡುವಂಥದ್ದನ್ನು ನಾವು ನೋಹನ ಕುರಿತಾಗಿ ನಾವು ನೋಡುವುದಾದ್ರೆ ಸುಮಾರು 10 ಸ್ವಭಾವಗಳನ್ನು ಸತ್ಯವೇದದಲ್ಲಿ ನಾವು ನೋಹನಿಗೆ ಸಂಬಂಧವಾಗಿ ನೋಡಬಹುದು. ಇಲ್ಲಿ 3 ಸ್ವಭಾವ ನೋಡಿದೆವು. ಒಂದನೇದು ನೀತಿವಂತನು, ಎರಡನೇದಾಗಿ ತಪ್ಪಿಲ್ಲದವನು, ಮೂರನೇದಾಗಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸ್ತಾ ಇದ್ದಾನೆ, ದೇವರೊಟ್ಟಿಗೆ ಒಳ್ಳೆ ಸಂಬಂಧ ಇಟ್ಟುಕೊಂಡು ದೇವರೊಂದಿಗೆ ನಡೆಯುತ್ತಿರುವಂತ ಈ ನೋಹನನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಇಡೀ ಲೋಕದಲ್ಲಿ ಪಾಪ ತುಂಬಿರುವಾಗ, ಅಶುದ್ಧ ತುಂಬಿರುವಾಗ, ಅಕ್ರಮ ತುಂಬಿರುವಾಗ ಆತನ ಜೊತೆಯಲ್ಲಿ ನಡೆಯಬೇಕಾದಂತ ಆತನ ಜನರನ್ನು ಆತನು ಹುಡುಕುತ್ತಾ ಇದ್ದಾನೆ. ಇವತ್ತು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳುವ, ನಾವು ದೇವರೊಟ್ಟಿಗೆ ನಡೀತಾ ಇದ್ದೇವ, ದೇವರೊಟ್ಟಿಗೆ ಜೀವನ ಮಾಡ್ತಾ ಇದ್ದೇವ, ಪರಿಶುದ್ಧವಾದ ಜೀವಿತವನ್ನು ಈ ಲೋಕದ ಜೀವನ ಮಾಡ್ತಾ ಇದ್ದೇವ, ಅಥವಾ ಇತರರ ಹಾಗೆ ನಾವು ಕೂಡ ನಮ್ಮ ನಡತೆಯನ್ನು ಕೆಡಿಸಿಕೊಂಡಿದ್ದೇವ? ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. 4ನೇ ಸ್ವಭಾವ ನಾವು ನೋಡುವುದಾದ್ರೆ ಆದಿಕಾಂಡ 7ನೇ ಅಧ್ಯಾಯದ 5ನೇ ವಾಕ್ಯ ಓದಿಬಿಡಿ. ಅಲ್ಲಿ ಹೇಳ್ತದೆ, ನೋಹನು ದೇವರು ಹೇಳಿದ್ದನ್ನೆಲ್ಲ ಮಾಡಿದ, ಅಂದ್ರೆ ವಿಧೇಯತೆಯ ಗುಣ ಅಲ್ಲಿ ನಾವು ಕಾಣ್ತೇವೆ. ಓದಿ. ಯೆಹೋವನು ಆಜ್ಞಾಪಿಸಿದನೆಲ್ಲ, ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿದನು. ಅಂದ್ರೆ ನೋಹನಲ್ಲಿ ಒಂದು ವಿಧೇಯತೆಯ ಒಂದು ಗುಣ, ವಿಧೇಯತೆಯ ಸ್ವಭಾವದಲ್ಲಿ ಇರುವಂತದನ್ನು ಕಾಣ್ತೇವೆ. ದೇವರು ನಮಗೆ ಏನ್ ಹೇಳ್ತಾನೋ ಅದನ್ನು ನಾವು ಮಾಡುವಾಗ ಆತನಿಂದ ಆಶೀರ್ವದಿಸಲ್ಪಡುತ್ತೇವೆ ಪ್ರಿಯರೇ. 5ನೇ ಗುಣದ ಬಗ್ಗೆ ನಾವು ನೋಡುವುದಾದ್ರೆ ಎಜೆಕಿಯೇಲ್ 14:14 ಓದುವ. ಎಜೆಕಿಯೇಲ್ ಚಾಪ್ಟರ್ 14:14. ನೋಹ, ದಾನಿಯೇಲ, ಯೋಬ ಎಂಬಿ 3 ಪುರುಷರು ಅದರಲ್ಲಿದ್ದವರು ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು. ಅಂದ್ರೆ ಸದಾಚಾರದಿಂದ ಜೀವಿಸುವಂತ ವ್ಯಕ್ತಿಯಾಗಿದ್ದ ಯಾರು? ನೋಹನು ಎಂಬುದಾಗಿ ನಾವು ನೋಡ್ತೇವೆ. 6ನೇದಾಗಿ ಹಿಬ್ರಿಯ 11:7, ಹಿಬ್ರೂ ಚಾಪ್ಟರ್ 11:7 ನಲ್ಲಿ ಓದುವುದಾದ್ರೆ ಅಲ್ಲಿ 3 ವಿಧವಾದ ಸ್ವಭಾವಗಳನ್ನು ನೋಡ್ತೇವೆ. ಒಂದನೇದಾಗಿ ಆತನು ನಂಬಿಕೆಯುಳ್ಳವನಾಗಿದ್ದ. ಆತನು ಏನಾಗಿದ್ದ? ದೇವರಲ್ಲಿ ನಂಬಿಕೆಯುಳ್ಳವನೆಂಬುದಾಗಿ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಹಿಬ್ರಿಯ 11:6 ಏನ್ ಹೇಳ್ತದೆ? ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಅಸಾಧ್ಯ. ದೇವರನ್ನು ಹುಡುಕುವವರು, ದೇವರಿದ್ದಾನೆ ಮತ್ತು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂಬುದಾಗಿ ನಂಬಬೇಕೆಂಬುದಾಗಿ ಇಲ್ಲಿ ನೋಡ್ತೇವೆ. ಓದಿ 11:7 ಓದಿ. ನಂಬಿಕೆಯಿಂದ ಅಂದ್ರೆ 6ನೇ ಸ್ವಭಾವ ನೋಹನದ್ದು, ನಂಬಿಕೆಯುಳ್ಳವನು, ದೇವರ ಮೇಲೆ ಪೂರ್ಣವಾದ ನಂಬಿಕೆ ಇಟ್ಟವನಾಗಿದ್ದನು. ಮುಂದೆ ಓದಿ. 7ನೇದಾಗಿ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯ ಭಕ್ತಿ ಉಳ್ಳವನಾಗಿ. 7ನೇದಾಗಿ ಆತನು ಭಯ ಉಳ್ಳವನು, ದೇವರಿಗೆ ಆತನು ಭಯಪಟ್ಟು ಜೀವಿಸುವಂತ ಒಬ್ಬ ವ್ಯಕ್ತಿಯಾಗಿದ್ದನು ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರೈಸ್ ಗಾಡ್. ದೇವರಿಗೆ ಭಯಪಟ್ಟು ಜೀವಿಸುವಂತ ವ್ಯಕ್ತಿಯಾಗಿದ್ದ. ಜ್ಞಾನೋಕ್ತಿ 8:13 ಇರುತ್ತದೆ, ಯೆಹೋವನ ಭಯವು ಪಾಪ ದ್ವೇಷವನ್ನು
ಉಂಟು ಮಾಡ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನ ಏನ್ ಮಾಡ್ತೇನೆ ನಾನು ಹಾಗೆ ಮಾಡ್ತೇನೆ ಎಂಬುದಾಗಿ ಅಲ್ಲಿ ನಾವು ಓದ್ತೇವೆ ಪ್ರಿಯರೇ. ಎಂಟನೇದಾಗಿ ಭಕ್ತಿ ಉಳ್ಳವನು, ಭಯ ಮತ್ತು ಭಕ್ತಿ ಉಳ್ಳವನು. ಎಂಟನೇದಾಗಿ ಆತನು ಏನಾಗಿದ್ದನು? ಭಕ್ತಿ ಉಳ್ಳವನು, ದೇವರಲ್ಲಿ ಭಕ್ತಿ ಉಳ್ಳ ಜೀವಿತವನ್ನು ಆತನು ಜೀವಿಸುತ್ತಾ ಇದ್ದಬಾಗಿ ನೋಡ್ತೇವೆ. ಒಂಬತ್ತನೇದಾಗಿ 2 ಪೇತ್ರ 2:5, 2 ಪೀಟರ್ 2:5 ಅಲ್ಲಿ ಓದುವುದಾದರೆ ಸುನೀತಿಯನ್ನು ಆತನು ಸಾರುತ್ತಾ ಇದ್ದನು. ಸುನೀತಿಯನ್ನು ಸಾರುವಂತ ವ್ಯಕ್ತಿ ಎಂಬುದಾಗಿ ಅಲ್ಲಿ ಸಿಕ್ಕಿದ್ರೆ ಓದಬಹುದು. ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವನ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಸುನೀತಿಯನ್ನು ಸಾರುವಂತಹ ಒಬ್ಬ ನೋಹನನ್ನು ಅಲ್ಲಿ ಸುನೀತಿ ಎಂಬುದಾಗಿ ಹೇಳಿದ್ರೆ ಅಂದ್ರೆ ಸುನೀತಿಯನ್ನು ಅಂದ್ರೆ ಉಪದೇಶವನ್ನು ಸಾರುವಂತಹ ಒಬ್ಬ ವ್ಯಕ್ತಿ ಈ ನೋಹನ್ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಪುನಃ ನಾವು ಆದಿಕಾಂಡಕ್ಕೆ ನಾವು ತಿರುಗಿ ಬರುವ. ಇಲ್ಲಿ ಆದಿಕಾಂಡದಲ್ಲಿ ಅವಾಗಲೇ ಆರಂಭದಲ್ಲಿ ಹೇಳಿದೆ ಕುಟುಂಬದ ಒಂದು ಯೋಜನೆ. ಆದಿಕಾಂಡ 1ನೇ ಅಧ್ಯಾಯ 26, 27, 28 ವಾಕ್ಯಕ್ಕೆ ಬರುವಾಗ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಾಣ ಮಾಡದ ವಾಕ್ಯ ಹಾಗೆ ಹೇಳ್ತದ. ಓದಿ 1:26-21 ವಾಕ್ಯ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ, ನಮ್ಮ ಅಂದ್ರೆ ಅರ್ಥ ಏನು? ತ್ರೈಕ ದೇವರು, ಒಂದಕ್ಕಿಂತ ಹೆಚ್ಚು ಎಂಬುದಾಗಿ. ನಮ್ಮ ಹಿಬ್ರು ಭಾಷೆಯಲ್ಲಿ ಅದಕ್ಕೆ ಒಳಪಟ್ಟಂತ ಮೂಲ ಪದ ಎಲೋಹಿಮ್. ಎಲೋಹಿಮ್ ಅಂದ್ರೆ ಒಂದಕ್ಕಿಂತ ಹೆಚ್ಚು, ಬಹುವಚನ. ಅಂದ್ರೆ ಅಲ್ಲಿ ತಂದೆ, ಮಗ, ಪವಿತ್ರಾತ್ಮನನ್ನು ಅಲ್ಲಿ ನಾವು ಕಾಣ್ತೇವೆ. ಓಕೆ, ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಸಮುದ್ರದಲ್ಲಿರುವಂತ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವಂತ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ, ಟೈಮ್ ಅಲ್ಲಿ ಬರ್ತಾ ಇಲ್ಲ. ಓಕೆ ಹೇಳಿ. ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಎಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ. ಹೇಗೆ ನಿರ್ಮಿಸಿದ? ಗಂಡು ಹೆಣ್ಣಾಗಿ ನಿರ್ಮಿಸಿದ. ಇದು ದೇವರ ಚಿತ್ತ, ದೇವರ ಒಂದು ಯೋಜನೆ. ದೇವದೂತರೊಟ್ಟಿಗೆ ದೈಹಿಕವಾದ ಸಂಬಂಧ ಬೆಳೆಸುವುದು ಅದು ದೇವರ ಚಿತ್ತ ಅಲ್ಲ. ಎರಡನೇದಾಗಿ ಮೊನ್ನೆ ಓದಿದ್ದೇವೆ, ರೋಮಪುರದ ಪತ್ರಿಕೆ 1ನೇ ಅಧ್ಯಾಯದ ಪ್ರಕಾರವಾಗಿ 26, 27 ವಾಕ್ಯದ ಆಧಾರದಲ್ಲಿ ಓದಿದ್ದೇವೆ. ಏನದು ಅಂದ್ರೆ ಪುರುಷರೊಟ್ಟಿಗೆ, ಸ್ತ್ರೀಯರೊಟ್ಟಿಗೆ ಮದುವೆ ಆಗುವುದು, ಸಂಬಂಧ ಬೆಳೆಸುವುದು ಅದು ದೇವರ ಚಿತ್ತಕ್ಕೆ ವಿರುದ್ಧವಾದ ಸಂಗತಿ. ಅಲ್ಲಲ್ವಯ್ಯ? ಇವತ್ತು ಗೇ ಮ್ಯಾರೇಜ್ ಎಂಬುವಂಥದ್ದು ಲೋಕದಲ್ಲಿ ಕಾನೂನುಬದ್ಧವಾಗಿರುವುದನ್ನು ಕಾಣ್ತಾ ಇದ್ದೇವೆ. ದೇವರು ಉಂಟು ಮಾಡುವಾಗ ಗಂಡು ಮತ್ತು ಹೆಣ್ಣನ್ನು ಉಂಟು ಮಾಡಿ ಅವರನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಮುಂದೆ ಓದಿ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ಅವರನ್ನು ಆಶೀರ್ವಾದ ಮಾಡಿದ. ಗೇ ಆಶೀರ್ವಾದ ಮಾಡಲ್ಲ ದೇವರು. ಪುರುಷರು ಪುರುಷೊಟ್ಟಿಗೆ ಮದುವೆ ಆಗುವುದು, ಸ್ತ್ರೀಯೊಟ್ಟಿಗೆ ಮದುವೆ ಆಗುವುದು, ಅದನ್ನು ದೇವರು ಏನ್ ಮಾಡಲ್ಲ, ಆಶೀರ್ವಾದ ಮಾಡಲ್ಲ. ದೇವರ ಚಿತ್ತಕ್ಕೆ ವಿರುದ್ಧವಾದಂತ ಕಾರ್ಯವಾಗಿದೆ. ಪ್ರೈಸ್ ಗಾಡ್. ಓಕೆ, ಮುಂದೆ ಓದಿ. ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ. ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ದೊರೆತನ ಮಾಡಿರಿ ಎಂದು ದೇವರು ಏನ್ ಮಾಡ್ತಾ ಇದ್ದಾನೆ? ಅವರನ್ನು ಆಶೀರ್ವಾದ ಮಾಡುವಂತದನ್ನು ಇಲ್ಲಿ ನಾವು ಕಾಣ್ತೇವೆ. ಆದ್ರೆ ಆದಿಕಾಂಡ 6:1-4 ವಾಕ್ಯದಲ್ಲಿ ನಾವು ಓದಿದ್ದೇವೆ, ದೇವ ಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ಕಂಡು ಅವರೊಟ್ಟಿಗೆ ಏನ್ ಮಾಡ್ತಾ ಇದ್ದಾರೆ? ವಿವಾಹ ಸಂಬಂಧವನ್ನು ಬೆಳೆಸಿ ಮಕ್ಕಳನ್ನು ಪಡೆಯುವಂತದನ್ನು ನಾವು ಕಾಣ್ತೇವೆ. ಇದು ದೇವರ ಚಿತ್ತಕ್ಕೆ ವಿರುದ್ಧವಾದಂತಹ ಕಾರ್ಯ. ಇವತ್ತಿನ ದಿನದಲ್ಲಿ ಕೂಡ ಸೈತಾನ ಕುಟುಂಬಗಳನ್ನು ಒಡಿತಾ ಇದ್ದಾನೆ.
ಕುಟುಂಬಗಳಲ್ಲಿರುವ ಸಮಾಧಾನವನ್ನು ಸೈತಾನನು ಕೆಡಿಸ್ತಾ ಇದ್ದಾನೆ. ಅಲ್ಲಲ್ವಿಯ, ಇಲ್ಲಿ ನಾವು ಲೋಕದಲ್ಲಿ ಅನೇಕ ಸಂಗತಿ, ಅನೇಕ ಕುಟುಂಬಗಳನ್ನು ಇವತ್ತು ನೋಡುವುದಾದ್ರೆ ಶಾಂತಿ ಇಲ್ಲದೆ ಸಮಾಧಾನದಲ್ಲಿರುವಂತ ಕುಟುಂಬಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅನ್ಯೋನ್ಯತೆ ಇಲ್ಲದಂತ, ಸಮಾಧಾನ ಇಲ್ಲದಂತ ಅನೇಕ ಕುಟುಂಬಗಳನ್ನು ಈ ಲೋಕದಲ್ಲಿ ಕಾಣಲಿಕ್ಕೆ ಸಾಧ್ಯ. ನೋಡಿ, ಇಲ್ಲಿ ನಾವು ಕುಟುಂಬದ ಬಗ್ಗೆ ಅನೇಕ ವಾಕ್ಯ ನೋಡ್ತೇವೆ. ಆದಿಕಾಂಡ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ 17-18 ವಾಕ್ಯ ಸೇರಿಸಿ ಓದುವ. ದೇವರು ಹೇಗೆ ನೋನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ತಾನೆ ಮತ್ತು ದೇವರು ಏನ್ ಹೇಳ್ತಾನೆ ನೋಡಿ. ಯಾವುದರ ಕುರಿತು ಹೆಚ್ಚು ದೇವರಿಗೆ ಆಸಕ್ತಿ ಇದೆ ಇಲ್ಲಿ ನಾವು ಕಾಣ್ತೇವೆ. ಓದಿ. ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ, ನಾನಂತೂ ಭೂಮಿಯ ಮೇಲೆ ಜಲ ಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವೆನು. ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವೆನು. ಭೂಮಿಯಲ್ಲಿರುವ ಸಮಸ್ತವು ಲಯವಾಗುವುದು. ಭೂಮಿಯಲ್ಲಿರುವ ಸಮಸ್ತವು ಲಯವಾಗುವುದು. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ. ನನ್ನ ಒಂದು ಒಡಂಬಡಿಕೆ ಮಾಡಿಕೊಳ್ತೇನೆ, ನಿಬಂಧನೆ ಮಾಡಿಕೊಳ್ತೇನೆ. ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು. ದೇವರು ಹೀಗೆ ಹೇಳ್ತಾ ಇಲ್ಲ, ನೀನೊಬ್ಬನೇ ನೀನು ಅನ್ಯೋನ್ಯವಾಗಿ ಜೀವನದ ಅನ್ಯೋನ್ಯವಾಗಿ ತಪ್ಪಿಲ್ಲದವನಾಗಿ ನೀತಿವಂತ ಜೀವಿಸ್ತಾ ಇದ್ದಿ, ನೀನೊಬ್ಬನೇ ನಾವೆಲ್ಲಿ ಸೇರ್ಬೇಕಂತ ದೇವ್ರು ಹೇಳಿಲ್ಲ. ದೇವ್ರು ಏನ್ ಹೇಳ್ತಿದ್ದಾನೆ, ನಿನ್ನ ಹೆಂಡತಿ ಮಕ್ಕಳು ಎಲ್ಲರೂ ಸೊಸೆಂದಿರೆಲ್ಲ ಸೇರಿ ಎಲ್ಲಿ ಹೋಗ್ಬೇಕು, ನಾವೆಲ್ಲಿ ಸೇರಬೇಕು. ಬರ್ಲಿಕ್ಕಿರುವಂತ ಜಲಪ್ರಳಯದಿಂದ ತಪ್ಪಿಸಿಕೊಳ್ಳಬೇಕು. ಇದು ದೇವರ ಚಿತ್ತ. ಕುಟುಂಬದ ಕುರಿತಾಗಿ ದೇವರಿಗೆ ಒಂದು ಯೋಚನೆ ಇದೆ ಪ್ರಿಯರೇ. ಆ ಪುಸ್ತಕತೆ 16ನೇ ಅಧ್ಯಾಯ 14-15 ವಾಕ್ಯ ಓದುವಾಗ, ಪೌಲನ ಪ್ರಸಂಗ ಕೇಳುವುದಕ್ಕಾಗಿ ಲೀಡಿಯಳ ಹೃದಯ ದೇವರು ತೆರೆದಂತೆ. ವಾಕ್ಯ ಏನಿರ್ತದೆ, ದೇವರು ಅವಳ ಹೃದಯ ತೆರೆದ. ಕೇಳಿದವಳು ಯಾರು? ವಾಕ್ಯ ಕೇಳಿದವಳು ಯಾರು? ಲೀಡಿಯ. ಆದರೆ ರಕ್ಷಣೆ ಹೊಂದುವಾಗ, ದೀಕ್ಷಾತನ ತೆಗೆದುಕೊಳ್ಳುವಾಗ ಇಡೀ ಕುಟುಂಬ ರಕ್ಷಣೆ ಹೊಂದಿ ದೀಕ್ಷಾತನ ತೆಗೆದುಕೊಳ್ಳುವಂಥದ್ದು ಕಾಣ್ತೇವೆ. ಓದಿ. ನಮ್ಮ ಮಾತನ್ನು ಕೇಳಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀಯೂ ಇದ್ದಳು. ಆಕೆ ಧೂಮ್ರವರ್ಣ ವಸ್ತ್ರಗಳನ್ನು ಮಾರುವವಳು. ತುವತೈರ ಎಂಬ ಊರಿನವಳು ದೇವ ಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯು ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು. ಇಡೀ ಕುಟುಂಬ ರಕ್ಷಣೆ ಹೊಂದಿ ಸತ್ಯಕ್ಕಾಗಿ ನಿಲ್ಲುವಂತದ್ದು ಕಾಣ. ಅದೇ ಅಧ್ಯಾಯ ಓದುವ. ಆ ಪುಸ್ತಕತೆ 16, 30, 31. ಆಕ್ಟ್ಸ್ ಚಾಪ್ಟರ್ 16, 30 and 31. ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು, ಇಲ್ಲಿ ಯಾರು ಹೊರಗೆ ಕರ್ಕೊಂಡು ಬರ್ತಾ ಇದ್ದಾನೆ? ಸೆರೆಮನೆಯ ಅಧಿಕಾರಿ, ಫಿಲಿಪ್ಸಿಯ ಸೆರೆಮನೆಯ ಅಧಿಕಾರಿ. ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ. ನೋಡಿ, ಅವನು ಏಕವಚನದಲ್ಲಿ ಪ್ರಶ್ನೆ ಕೇಳಿದ, ಅವನಿಗೆ ಉತ್ತರ ಸಿಕ್ಕಿದ್ದು ಬಹುವಚನದಲ್ಲಿ. ಪ್ರೈಸ್ ಗಾಡ್. ಆತನು ತನ್ನ ರಕ್ಷಣೆ ಕುರಿತಾಗಿ ಆತನು ಪ್ರಶ್ನೆ ಕೇಳಿದ, ಅವನಿಗೆ ಉತ್ತರ ಪೌಲ ಮತ್ತು ಸಿಲರೇ ಕೊಟ್ಟ ಬಹುವಚನದಲ್ಲಿ. ಅಂದ್ರೆ ನೀನು ಯೇಸುವಿನ ಮೇಲೆ ನಂಬಿಕೆ ಇಡು, ನೀನು ರಕ್ಷಣೆ ಹೊಂದುತ್ತಿ, ನಿನ್ನ ಕುಟುಂಬ ರಕ್ಷಣೆ. ಎಷ್ಟು ಜನಕ್ಕೆ ಚಳಿ ಆಗ್ತದೆ? ಕೈ ಮೇಲೆ ಎತ್ತಿ. ಚಳಿ ಆದವರು ಇದ್ದಾರೆ. ಚಳಿ ಆಗ್ತದ? ಎಸಿ ಕಡಿಮೆ ಮಾಡ್ಬೇಕಾ, ಎಸಿ ಜಾಸ್ತಿ ಮಾಡ್ಬೇಕಾ? ಎಸಿ ಜಾಸ್ತಿ ಮಾಡ್ಬೇಕಂತ ಹೇಳಿದ್ರು ಕೈ ಮೇಲೆ ಎತ್ತಿ ನೋಡುವ. ಇನ್ನೊಂದು ಎಸಿ ಹಾಕ್ಬೇಕಂತ, ಕಡಿಮೆ ಮಾಡ್ಬೇಕಂತ ಹೇಳಿದ್ರು ಕಡಿಮೆನೆ ಮಾಡ್ಬೇಕಾ? ಒಂದು ಇಲ್ಲಿ ನಿಲ್ಲಿಸ್ಬೇಕಾ? ಒಂದು ಇಲ್ಲಿದ್ದೊಂದು ಬಂದ್ ಮಾಡಿ. ಹಾಗಾದ್ರೆ ಓಕೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಓಕೆ, ದೇವರಿಗೆ ಮಹಿಮೆ ಆಗಲಿ. ದೇವರು ಕುಟುಂಬದ ಕುರಿತಾಗಿ ತುಂಬಾ ಆಸಕ್ತಿ ಉಳ್ಳವನಾಗಿದ್ದಾನೆ. ಇಲ್ಲಿ ನೋವನಿಗೆ ಹೇಳ್ತಾನೆ, ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ಸೊಸೆಂದರೆಲ್ಲ ನಾವಿಯಲ್ಲಿ ಪ್ರವೇಶ ಮಾಡಬೇಕು, ಸೇರಬೇಕೆಂಬುದಾಗಿ
ಆದಿಕಾಂಡ 6:18 ವಾಕ್ಯದಲ್ಲಿ ಹೇಳುವಂತದ್ದನ್ನು ಕಾಣ್ತೇವೆ. ಆದಿಕಾಂಡ 7:1 ನಾವು ಬರುವ. ಜೆನಿಸಿಸ್ ಚಾಪ್ಟರ್ 7 ವರ್ಸಸ್ 1. ಆಗ ಯೆಹೋವನು ನೋಹನಿಗೆ ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. ಹೀಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಆಮೆನ್. ಪ್ರೈಸ್ ಗಾಡ್. ನೀನು ನಿನ್ನ ಮನೆಯವರೆಲ್ಲರೂ ನಾವೆಲ್ಲ ಸೇರಿ. ನನಗೆ ತುಂಬಾ ಇಷ್ಟವಾದ ವಾಕ್ಯ ಯಾವುದು ಗೊತ್ತುಂಟಾ? ಅದು 7ನೇ ಅಧ್ಯಾಯದ 6 ಮತ್ತು 7ನೇ ವಾಕ್ಯ. ಅದು ಓದುವ ನಾವು. ಪ್ರೈಸ್ ಗಾಡ್. ಭೂಮಿಯ ಮೇಲೆ ಜಲಪ್ರಳಯ ಉಂಟಾದಾಗ ನೋಹನು 600 ವರ್ಷದವನಾಗಿದ್ದನು. ಆಗ ನೋಹನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾವುದಕ್ಕಾಗಿ? ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಿದನು. ಪ್ರೈಸ್ ಗಾಡ್. ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ನೋಹ ಏನ್ ಮಾಡ್ತಾ ಇದ್ದಾನೆ? ನೋವೆಯ ಕುಟುಂಬ ಸಮೇತವಾಗಿ ನಾವೆಯನ್ನು ಸೇರುವಂತದ್ದು ನೋಡ್ತೇವೆ. ಇವತ್ತು ರಕ್ಷಣೆ ಎಂಬ ನಾವೆಯರು 2000 ವರ್ಷಗಳ ಹಿಂದೆ ಸಿದ್ಧವಾಗಿದೆ. ಕರ್ತನಾದ ಯೇಸು ಸ್ವಾಮಿ ರಕ್ಷಣೆ ಎಂಬ ನಾವೆಯನ್ನು ಆಲ್ರೆಡಿ ಸಿದ್ಧ ಮಾಡಿಟ್ಟಿದ್ದಾನೆ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರಿಂದಾಗಿ ನಮಗೆ ಪರಲೋಕ ಇಲ್ಲ. ಹೊಸದಾಗಿ ಹುಟ್ಟುವುದರ ಮೂಲಕ ಮಾತ್ರ ನಮಗೆ ಪರಲೋಕ ಸಿಗುವುದಕ್ಕೆ ಸಾಧ್ಯ. ಕ್ರೈಸ್ತ ಕುಟುಂಬದ ಆಚಾರ ವಿಚಾರಗಳನ್ನು ಮಾಡಿದ್ರಿಂದ ಪರಲೋಕ ಇಲ್ಲ. ಪ್ರೈಸ್ ದೇವರು ಅದಕ್ಕೆ ಸಮಯ ಹೇಳಿದ್ದು, ದೇವರಾಜ್ಯ ಸಮೀಪವಾಯಿತು, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹಲ್ಲೆಲೂಯ. ಸ್ಪಷ್ಟವಾದ ಯೇಸುವಿನ ಸಂದೇಶವನ್ನು ಮಾರ್ಕ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಮತ್ತಾಯ 3:1-2 ವಾಕ್ಯದಲ್ಲಿ ಸಾನಿಕನ ಯೋಹನ್ನ ಸಂದೇಶ ಕೂಡ ಇದೇ ಆಗಿತ್ತು ಪ್ರಿಯರೇ. ಹಲ್ಲೆಲೂಯ. ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಈ ನಾವಿಯ ಒಳಗಡೆ ನಾವು ಸೇರಿಕೊಳ್ಳಬೇಕು. ರಕ್ಷಣೆ ಎಂಬ ನಾವೇ ಸಿದ್ಧವಾಗಿದೆ. ಈ ಭೂಮಿಯು ನಾಶವಾಗಲಿಕ್ಕಿದೆ ಪ್ರಿಯರೇ. ಬರ್ಲಿಕ್ಕಿರುವಂತಹ ನಾಶನ ತಪ್ಪಿಸಿಕೊಳ್ಳಬೇಕಾದ್ರೆ ಅಥವಾ ನಿತ್ಯ ನಾಶನ ತಪ್ಪಿಸಿಕೊಳ್ಳಬೇಕಾದ್ರೆ ರಕ್ಷಣೆ ಎಂಬಂತ ನಾವೆಯನ್ನು ಕರ್ತನಾದ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಡುವುದರ ಮೂಲಕ ಹೂಣಲ್ಪಟ್ಟು 3ನೇ ದಿವಸ ಎದ್ದು ಬರುವುದರ ಮೂಲಕ ನನಗಾಗಿ ನಿಮಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆ. ರಕ್ಷಣೆ ಹೊಂದುವುದರ ಮೂಲಕ ಈ ನಾವೆಯ ಒಳಗಡೆ ನಾವು ಪ್ರವೇಶ ಮಾಡಬೇಕಾಗಿದೆ ಪ್ರಿಯರೇ. ಓಕೆ, ತಿರುಗಿ ವಾಕ್ಯಕ್ಕೆ ಬರುವ. ನಾವು ಒಂದು ಆದಿಕಾಂಡ 7ನೇ ಅಧ್ಯಾಯ 23ನೇ ವಾಕ್ಯ ಓದುವ. ಜೆನಿಸಿಸ್ ಚಾಪ್ಟರ್ 7:23. ಅಂದ್ರೆ ನಾವೆಯಿಂದ ಅವನನ್ನು ಹೊರಗೆ ಬರುವುದಕ್ಕ ಅಂದ್ರೆ ತಪ್ಪಿಸಿಕೊಂಡಿರೋದನ್ನು ನೋಡ್ತೇವೆ ನಾವು. ಓದಿ. ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದದ್ದೆಲ್ಲ ನಾಶವಾಯಿತು. ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು. ನೋಹನು ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಜೀವಿಗಳೆಲ್ಲವೂ ಮಾತ್ರ ಉಳಿದವು. 15-19 ಓದಿ. 7ನೇ ಅಧ್ಯಾಯದ 15-19 ವಾಕ್ಯ. ಅಲ್ಲ 7ನೇ ಅಲ್ಲ, ಸಾರಿ 8ನೇ ಅಧ್ಯಾಯದ 15-19. ಆಗ ದೇವರು ನೋಹನಿಗೆ ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಮೇತವಾಗಿ ನಾವೇನು ಬಿಟ್ಟು ಹೊರಗೆ ಬಾ. ನೋಡಿ, ದೇವರು ಕುಟುಂಬದ ಕುರಿತಾಗಿ ಎಷ್ಟು ಆಸಕ್ತಿ ಉಳ್ಳವನಾಗಿದ್ದಾನೆಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ದೇವರಿಗೆ ಒಬ್ಬೊಬ್ಬರೇ ರಕ್ಷಣೆ ಹೊಂದೋರಿಗೆ ಚಿತ್ತ ಅಲ್ಲ, ಇಡೀ ಕುಟುಂಬ ರಕ್ಷಣೆ ಹೊಂದುವುದು ಅದು ದೇವರ ಚಿತ್ತ ಎಂಬುದಾಗಿ ಇಲ್ಲಿ ಕಾಣ್ತಾ ಇದೆ. ಮುಂದೆ ಓದಿ. ನಿನ್ನ ಬಳಿಯಲ್ಲಿರುವ ಪಶು ಪಕ್ಷಿ ಕ್ರಿಮಿ ಮುಂತಾದ ಎಲ್ಲಾ ಜೀವಿಗಳು ಹೊರಗೆ ಬರಲಿ. ಅವುಗಳಿಗೆ ಭೂಮಿಯ ಮೇಲೆ ಬಹು ಸಂತಾನವಾಗಲಿ. ಅವು ಅಭಿವೃದ್ಧಿಯಾಗಿ ಹೆಚ್ಚಲಿ ಎಂದು ಆಜ್ಞಾಪಿಸಲು ಎಂಬುದಾಗಿ ಆಶೀರ್ವದಿಸಿದನು. ನೋಹನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ಹೊರಗೆ ಬಂದನು. ಕುಟುಂಬಕ್ಕೆ ಸಂಬಂಧವಾದ ವಿಚಾರ ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಮಾತ್ರವಲ್ಲ, 9ನೇ ಅಧ್ಯಾಯ 1-4ನೇ ವಾಕ್ಯಕ್ಕೆ ಬರುತ್ತೇವೆ. ಆದಾಮನಿಂದ ಉಂಟಾದ ಎಲ್ಲ ಮನುಷ್ಯ ಕುಲವು ಈಗ ನಾಶವಾಗಿ ಹೋಗಿದೆ. ಆದಾಮನಿಗೆ ಹುಟ್ಟಿದಂತ ಒಬ್ಬನೊಬ್ಬ ವ್ಯಕ್ತಿ ಇವತ್ತು ಜೀವಂತವಾಗಿದ್ದಾನೆ. ಆತನು ಯಾರಾಗಿದ್ದಾನೆ?
ನೋಹ 8 ಜನ ಮಾತ್ರ ಉಳಿದಿದ್ದಾರೆ. ನೋಹನ 3 ಜನ ಗಂಡು ಮಕ್ಕಳು, 3 ಜನ ಸೊಸೆಯಂದಿರು ಮಾತ್ರ, ಮತ್ತು ನೋಹನ ಹೆಂಡತಿ. 8 ಜನರು ಜೀವಂತವಾಗಿ ಆಗಿನ ಕಾಲದಲ್ಲಿ ಉಳಿದಿರುವುದು ನೋಡ್ತೇವೆ. 8 ಜನ ನೋಡಿ ದೇವರು ಆಶೀರ್ವಾದ ಮಾಡ್ತಾನೆ ನೋಡುವ ನಾವು. ಓದುವ. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಭೂಮಿಯ ಮೇಲಿರುವ ಎಲ್ಲಾ ಮೃಗಗಳು, ಆಕಾಶದ ಎಲ್ಲಾ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ತಿರುಗುವ ಎಲ್ಲಾ ಜೀವಜಂತುಗಳು ನಿಮಗೆ ಆಹಾರವಾಗಿರುವವು. ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ, ಅಂದ್ರೆ ಆದಮ ಹವ್ವರಿಗೆ ದೇವರೇನು ಕೊಟ್ಟಿದ್ದ? ಆಹಾರಕ್ಕೆ ಸಸ್ಯಾಹಾರ ಕೊಟ್ಟಿದ್ದ. ಅಲ್ಲಿಯವರೆಗೆ ವೆಜಿಟೇಬಲ್ ಆಗಿದ್ದು ಆದಮರು, ಇಡೀ ಎಲ್ಲ ಮನುಷ್ಯರು ಅಲ್ಲಿಯವರೆಗೆ ಸಸ್ಯಾಹಾರಿಗಳಾಗಿದ್ದರು. ನೋಹನ ಕಾಲದಲ್ಲಿ, ಈಗ ನಾವು ಜಲಪ್ರಳಯದ ನಂತರ ಮನುಷ್ಯರಿಗೆ ಆಹಾರಕ್ಕಾಗಿ ಮಾಂಸಾಹಾರವನ್ನು ಕೂಡ ಕೊಡ್ತಾನೆ ದೇವರು. ಓದಿ. ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು. ರಕ್ತವು ಜೀವವಷ್ಟೇ. ಆಮೆನ್. ನೋಡಿ, ಇಲ್ಲಿ ನಾವು ನೋಡ್ತೇವೆ ದೇವರು ನೋಹನನ್ನು ಅವನ ಕುಟುಂಬವನ್ನು ಈಗ ಆಶೀರ್ವಾದ ಮಾಡುವಂತದನ್ನು ಇಲ್ಲಿ ನಾವು ಕಾಣ್ತೇವೆ. ಇವತ್ತು ನಾವು ಲೋಕದಲ್ಲಿ ನೋಡುವ ಎಷ್ಟೋ ಕುಟುಂಬಗಳು ಒಡೆಯಲ್ಪಟ್ಟಂತ ಸ್ಥಿತಿಗೆ ಬಂದಿರುವಂತದನ್ನು ಕಾಣ್ತೇವೆ. ಪತಿ ಪತ್ನಿಯರ ಮಧ್ಯದಲ್ಲಿ ಸಮಾಧಾನ ಇಲ್ಲ, ಪತಿ ಪತ್ನಿಯರ ಮಧ್ಯದಲ್ಲಿ ಅನ್ಯೋನ್ಯತೆ ಇಲ್ಲ, ಮಕ್ಕಳು ತಂದೆ ತಾಯಿಗಳ ಮಧ್ಯದಲ್ಲಿ ಅನ್ಯೋನ್ಯತೆ ಇಲ್ಲ. ಅಥವಾ ಒಂದು ಕುಟುಂಬದಲ್ಲಿ ಎಲ್ಲರೂ ಇದ್ದಾರೆ, ಆದರೆ ಅಲ್ಲಿ ಮಾತುಕತೆ ಇಲ್ಲ, ಸಂತೋಷ ಇಲ್ಲ, ಅಲ್ಲಿ ಪ್ರೀತಿ ಇಲ್ಲ. ಒಡೆಯಲ್ಪಟ್ಟಂತ ಅವಸ್ಥೆಗಳನ್ನು ಇವತ್ತು ಕುಟುಂಬಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ ಪ್ರಿಯರೇ. ನಾನು ಆವಾಗಲೇ ಇದ್ದಂತೆ ದೇವರು ಕುಟುಂಬದ ಕುರಿತಾಗಿ ತುಂಬಾ ಆಸಕ್ತಿ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಕುಟುಂಬಗಳು ಕೆಟ್ಟು ಹೋಗುವಂಥದ್ದು, ಕುಟುಂಬಗಳು ಒಡೆದು ಹೋಗುವಂಥದ್ದು ಅದು ದೇವರ ಚಿತ್ತವಲ್ಲ. ವಾಕ್ಯದಲ್ಲಿ ಓದ್ತೇವೆ. ಹೋಶೇಯನ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ, ಬುಕ್ ಆಫ್ ಹೋಶೇಯ ಚಾಪ್ಟರ್ 4:6 ಅಲ್ಲಿ ಹೇಳ್ತದೆ, ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗಿ ಹೋಗುತ್ತಾ ಇದ್ದಾರೆ. ಅದರ ಅರ್ಥ ಏನು? ಕುಟುಂಬ ಕಟ್ಟುವಂತ ಜ್ಞಾನ ದೇವರು ಕೊಡುತ್ತಾನೆ. ಕುಟುಂಬ ಕಟ್ಟುವಂತ ಜ್ಞಾನ ಇಲ್ಲದೆ ಅನೇಕ ಕುಟುಂಬಗಳು ಒಡೆದಂತ ಅವಸ್ಥೆಗೆ ಇವತ್ತು ಬಂದಿರುವಂತದನ್ನು ಈ ಲೋಕದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. 119 ಕೀರ್ತನೆ 105 ವಾಕ್ಯ ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ನನ್ನ ದಾರಿಗೆ ಬೆಳಕೆಂಬುದಾಗಿ ಆ ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. ಯಾಕೆ ಇವತ್ತು ಅನೇಕ ಕುಟುಂಬಗಳು ಒಡಕಿನಿಗೆ ಒಳಪಟ್ಟಿವೆ, ಒಡೆದ ಅವಸ್ಥೆಗೆ ಬಂದಿವೆ? ಯಾಕೆ ಕುಟುಂಬದಲ್ಲಿ ಸೋಲಿನ ಅವಸ್ಥೆಯನ್ನು ಪತಿ ಪತ್ನಿಯಂದಿರು ಅನುಭವಿಸ್ತಾ ಇದ್ದಾರೆ? ಯಾಕೆ ವಿವಾಹ ವಿಚ್ಛೇದನದಂತ ಕಾರ್ಯಕ್ಕೆ ಮುಂದಕ್ಕೆ ಹೋಗುತ್ತಾರೆ? ವಿವಾಹ ವಿಚ್ಛೇದನ ಎಂಬುವಂಥದ್ದು, ಡೈವೋರ್ಸ್ ಎಂಬುದಾಗಿ ಹೇಳುವಂಥದ್ದು ದೇವರು ತುಚ್ಛೀಕರಿಸುತ್ತಾನೆ. ಗೊತ್ತಾ ನಿಮಗೆ? ಹೇಟ್ ಮಾಡ್ತಾನೆ ದೇವರು. ಗೊತ್ತಾ ನಿಮಗೆ? ಓದಿದ್ದೀರ ವಾಕ್ಯವನ್ನು? ಮಲಾಕ್ಯ ಚಾಪ್ಟರ್ 2:10 ಓದುವ. ಮಲಾಕ್ಯ 2:10-14. ನಮ್ಮೆಲ್ಲರಿಗೂ ಒಬ್ಬನೇ ತಂದೆಯಷ್ಟೇ, ಒಬ್ಬನೇ ದೇವರು ನಮ್ಮನ್ನು ಸೃಷ್ಟಿಸಿದಾನಲ್ಲ. ಹೀಗಿರಲು ನಾವು ಒಬ್ಬರಿಗೊಬ್ಬರು ದ್ರೋಹ ಮಾಡಿ ದೇವರು ನಮ್ಮ ಪಿತೃಗಳೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸುವುದೇಕೆ? ಯಹೂದವು ದ್ರೋಹ ಮಾಡಿದೆ. ಇಸ್ರಾಯೇಲಿನಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಒಂದು ದುರಾಚಾರವು ನಡೆಯುತ್ತಿದೆ. ಯಹೂದವು ಅನ್ಯ ದೇವತೆಯ ಮಗಳನ್ನು ಮದುವೆಯಾಗಿ ಯೆಹೋವನ ಪ್ರಿಯ ದೇವಾಲಯವನ್ನು ಹೊಲೆಗೆಡಿಸಿದೆ. ಇಂಥ ಕೆಲಸವನ್ನು ನಡೆಸಿದ ಪ್ರತಿಯೊಬ್ಬನ ಕುಟುಂಬದಲ್ಲಿ ಎಬ್ಬಿಸುವರಾಗಲಿ ಉತ್ತರ ಕೊಡುವರಾಗಲಿ ಎಲ್ಲರನ್ನು ಯೆಹೋವನು ಯಾಕೋಬಿನ
ಗುಡಾರಗಳೊಂದಿಗೆ ನಿರ್ಮೂಲ ಮಾಡುವನು. ಸೇನಾಧೀಶ್ವರ ಯೆಹೋವನಿಗೆ ನೈವೇದ್ಯ ತಂದರ್ಪಿಸುವುದನ್ನು ಕಡಿದು ಬಿಡುವನು. ಇನ್ನೊಂದನ್ನು ನಡೆಸುತ್ತೀರಿ. ಯೆಹೋವನ ಗಮನವಿಟ್ಟು ಕೇಳಿ, ಇನ್ನೊಂದನ್ನು ನಡೆಸುತ್ತೀರಿ. ಯೆಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಳಾಟದಿಂದಲೂ ತುಂಬಿಸಿ ಮುಚ್ಚುತ್ತೀರಿ. ಆದ ಕಾರಣ ಆತನು ನಿಮ್ಮ ನೈವೇದ್ಯವನ್ನು ಇನ್ನು ಲಕ್ಷಿಸನು, ನಿಮ್ಮ ಕೈಯಿಂದ ಅದನ್ನು ಪ್ರಸನ್ನನಾಗಿ ಸ್ವೀಕರಿಸನು. ಇದೇಕೆ ಅನ್ನುತ್ತೀರಾ? ಇದು ಗಮನದ ಪ್ರಮುಖ ವಿಷಯ. ಇದೇಕೆ ಅನ್ನುತ್ತೀರಾ? ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನೆ. ಯೆಹೋವನೇ, ಯೇಸುವೇ ಸಾಕ್ಷಿಯಾಗಿದ್ದಾನೆ. ನಿನ್ನ ಸಹಚಾರಿಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ ದ್ರೋಹ ಮಾಡಿದ್ದಿ. ಯಾರು ಹೇಳುದಿದು? ದೇವರು ಹೇಳ್ತಾ ಇದ್ದಾನೆ. 15 ವಾಕ್ಯ ಕೂಡ ಓದಿ, ಮುಂದೆ. ಪರಮಾತ್ಮಾಂಶನಾದ ಯಾವನು ಹೀಗೆ ಮಾಡಲಿಲ್ಲ. ಆ ಪ್ರಸಿದ್ಧನೊಬ್ಬನು ಏಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಪರಮಾತ್ಮಾಂಶನು ಅಂದ್ರೆ ಅರ್ಥ ಏನು ಗೊತ್ತುಂಟ? ನಾವು ದೇವರ ಆತ್ಮವನ್ನು ಹೊಂದಿದವರು, ಅಂತವರು ಈ ರೀತಿ ಕೃತ್ಯ ಮಾಡಬಾರದು. ಹೆಂಡತಿಗೆ ದ್ರೋಹ ಮಾಡದು, ಗಂಡನಿಗೆ ದ್ರೋಹ ಮಾಡಬಾರದು, ಪರಸ್ಪರ ಪತಿ ಪತ್ನಿಗೆ ದ್ರೋಹ ನಾವು ಮಾಡಬಾರದು. ಇವತ್ತಿನ ಕಳೆದ ಕಾಲದಲ್ಲಿ ನೋಡಿದ್ದೇನೆ ನಾನು, ಎಷ್ಟೆಲ್ಲ ಹೆಂಡತಿಯರು ಗಂಡಂದಿರು ಹೊಡೆಯುತ್ತಿದ್ರಂತೆ, ಬಡಿಯುತ್ತಿದ್ರು. ಕಣ್ಣಲ್ಲಿ ನೋಡಿದ್ದೇನೆ. ಕುಡಿದು ಬಂದು ಮತ್ತರಾಗ್ತಿದ್ರು, ಮತ್ತೆ ಕೂಡ ಹೆಂಡತಿ ಆ ಗಂಡನಿಗೆ ಸೇವೆ ಮಾಡ್ತಾ ಇದ್ರು. ಅಂತ ಒಂದು ಕಾಲ ಇತ್ತು. ಇವತ್ತು ಚಿಕ್ಕ ಒಂದು ತಪ್ಪು ನಡೆದರೆ ಸಾಕು, ಅಲ್ಲಿ ವಿವಾಹ ವಿಚ್ಛೇದನ. ತಾಳ್ಮೆ ಇಲ್ಲ, ಸಹನೆ ಇಲ್ಲ. ಗಂಡನಿಗಾಗಿ ಪ್ರಾರ್ಥಿಸುವುದಿಲ್ಲ, ಹೆಂಡತಿಗಾಗಿ ಪ್ರಾರ್ಥಿಸುವುದಿಲ್ಲ. ಪರಸ್ಪರ ನಾವು ಇವತ್ತಿನ ದಿನಗಳಲ್ಲಿ ನೋಡ್ತೇವೆ. ಪುನಃ 14-15 ಸೇರಿಸಿ ಓದಿ. 14-15. ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನೆ. ಯಾರು ಸಾಕ್ಷಿಯಾಗಿದ್ದ? ನಿಮ್ಮ ಒಡಂಬಡಿಕೆಗೆ, ನಿಮ್ಮ ಮದುವೆಯ ಒಡಂಬಡಿಕೆಗೆ ಕರ್ತನಾದ ಯೇಸು ಸ್ವಾಮಿ ಸಾಕ್ಷಿಯಾಗಿದ್ದಾನೆ. ನಿನ್ನ ಸಹಚಾರಿಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ ದ್ರೋಹ ಮಾಡಿದ್ದಿ. ಪರಮಾತ್ಮಾಂಶನಾದ ಯಾವನು ಹೀಗೆ ಮಾಡಲಿಲ್ಲ. ಪರಮಾತ್ಮಾಂಶನಾದ ಯಾವನು ಹೀಗೆ ಮಾಡಲೇಬಾರದು. ಒಬ್ಬ ಕ್ರೈಸ್ತ ವಿಶ್ವಾಸಿ ಹೀಗೆ ಮಾಡಲೇಬಾರದು. ಆತ್ಮವನ್ನು ಹೊಂದಿದ, ಅಭಿಷೇಕ ಹೊಂದಿದ, ರಕ್ಷಣೆ ಹೊಂದಿದ ದೇವರ ಮಗು ಈ ರೀತಿ ಮಾಡಲೇಬಾರದು. ಮುಂದೆ ಓದಿ. ಆ ಪ್ರತಿಮನೊಬ್ಬನು ಏಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿಯೇ. ಹೀಗಿರಲು ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ. ಯಾವನು ತನ್ನ ಯೌವನದ ಪತ್ನಿಗೆ ದ್ರೋಹ ಮಾಡದಿರಲಿ. ಪ್ರೈಸ್ ಗಾಡ್. ವಿವಾಹ ವಿಚ್ಛೇದನ. ಯಾಕಂದ್ರೆ 19:6 ಓದಿ. ಮತ್ತಾಯ 19:6, ಮ್ಯಾಥ್ಯೂ 19:6. ಮತ್ತೆ 19:6 ಬೇಗ ಓದ್ಬೇಕು. ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಅಂದನು. ಕೇವಲ ಮದುವೆಯಾದವರು ಮಾತ್ರ ಹೇಳಬೇಕಿದ್ದನ್ನು. ದೇವರು ಕೂಡಿಸಿದ್ದನ್ನು ನಾನು ಅಗಲಿಸಬಾರದು. ಪುನಃ ಹೇಳಿ, ದೇವರು ಕೂಡಿಸಿದ್ದನ್ನು ನಾನು ಅಗಲಿಸಬಾರದು. ಪುನಃ ಹೇಳಿ, ದೇವರು ಕೂಡಿಸಿದ್ದನ್ನು ನಾನು ಅಗಲಿಸಬಾರದು. ಮದುವೆ ಆದ ಎಲ್ಲರೂ ಹೇಳಿದಿರಲ್ಲ. ಪ್ರೈಸ್ ಗಾಡ್. ಇಲ್ಲ, ನಾವು ವಾಕ್ಯವನ್ನು ಯಾವಾಗಲೂ ಅರಿಕೆ ಮಾಡಿ, ನಮ್ಮಲ್ಲಿ ಯಾವುದೇ ನಮ್ಮ ಹೆಂಡತಿ ಗಂಡತ ಮಕ್ಕದಲ್ಲಿ ಏನು ಇರ್ಲಿಕ್ಕಿಲ್ಲ. ಆದ್ರೂ ಇದನ್ನು ಅರಿಕೆ ಮಾಡಬೇಕು. ವಾಕ್ಯದಲ್ಲಿ ಶಕ್ತಿ ಇದೆ. ವಾಕ್ಯದ ಶಕ್ತಿಯಲ್ಲಿ ಪ್ರಕಟ ಆಗ್ತದೆ. ವಾಕ್ಯದ ಶಕ್ತಿ ಬಿಡುಗಡೆಯಾಗಿ ನಮ್ಮ ಕುಟುಂಬಗಳಲ್ಲಿ ಕ್ರಿಯೆ ಮಾಡ್ತದೆ. ಯಾವಾಗ ನಂಬಿಕೆಯಿಂದ ಆ ವಾಕ್ಯ ನಾವು ಮಾತಾಡ್ತೇವೆ, ಅವಾಗ ಅದರ ಶಕ್ತಿ ಬಿಡುಗಡೆಯಾಗಿ ಅದು ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡ್ತದೆ. ಯಾಕಂದ್ರೆ 1 ಥೆಸಲೋನಿಕ 2:13 ಏನ್ ಹೇಳ್ತದೆ? 1 ಥೆಸಲೋನಿಕ 2:13 ಏನ್ ಹೇಳ್ತದೆ? ಈ ದೇವರ ವಾಕ್ಯವು ನಂಬುವವರ ಒಳಗಡೆ ಅದು ಬಲವಾಗಿ ಕಾರ್ಯ ಮಾಡುತ್ತದೆ. ವಾಕ್ಯವು ಯಾರು ನಂಬ್ತಾರಲ್ಲ ಅವರ ಒಳಗಡೆ ಅದು ಬಲವಾಗಿ ಕಾರ್ಯ ಮಾಡ್ತದೆ. ಹಾಗಾದ್ರೆ ಯಾಕೆ ಇವತ್ತು ಕುಟುಂಬಗಳು ಸೋಲಿನ ಅವಸ್ಥೆಗೆ ಹೋಗ್ತಾ ಇದೆ?
ಈವನ್ ಕ್ರೈಸ್ತ ಕುಟುಂಬಗಳು, ಕ್ರೈಸ್ತ ವಿಶ್ವಾಸಿ ಕುಟುಂಬಗಳಲ್ಲಿ ಕೂಡ ಇವತ್ತು ಒಡಕು ಯಾಕೆ ಬರ್ತಾ ಇದೆ? ಯಾಕೆ ಗಂಡ ಹೆಂಡತಿಗೆ ಸಂತೋಷದಿಂದ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅನ್ಯೋನ್ಯವಾಗಿ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಅನೇಕ ಕಾರಣಗಳನ್ನು ವಾಕ್ಯದ ಆಧಾರ ತಿಳ್ಕೊ. ಯಾಕಂದ್ರೆ ನಮ್ಮನ್ನು ಸ್ವಲ್ಪ ಡೈವರ್ಟ್ ಆಗಿ ಕೊಂಡೋಗ್ತಾ ಇದ್ದಾನೆ ದೇವರು. ಆದ್ರೆ ಇದೇ ವಾಕ್ಯಕ್ಕೆ ಸಂಬಂಧವಾಗಿ ಕುಟುಂಬ ಕೂಡ ಯೇಸುನ ರಹಸ್ಯ ವರ್ಣಕ್ಕೆ ಸಿದ್ಧವಾಗಬೇಕು. ಒಬ್ಬೊಬ್ಬರಾಗಿ ಹೋಗುವುದಲ್ಲ, ನಾವು ಕುಟುಂಬವಾಗಿ ಎತ್ತಲ್ಪಡಿಕೆಯಲ್ಲಿ ಹೋಗ್ಬೇಕು, ರ್ಯಾಪ್ಚರಲ್ಲಿ ಹೋಗ್ಬೇಕು. ಎಷ್ಟೊಂದಿಗೆ ಆಸೆ ಇದೆ ಕುಟುಂಬವಾಗಿ ನಾನು ಹೋಗ್ಬೇಕಂತ. ಪ್ರೈಸ್. ನಮ್ಮ ಒಬ್ಬ ಕುಟುಂಬ ಸದಸ್ಯ ಇಲ್ಲಿ ಉಳಿದು ಬಿಟ್ರೆ ಆ ವೇದನೆ ಇಲ್ವಾ ನಮಗೆ? ನಾವು ಮಾತ್ರ ಅಲ್ಲಿ ಹೋಗ್ಬಿಟ್ರೆ ವೇದನೆ ಅಲ್ವಾ? ಎಲ್ಲರೂ ಹೋಗ್ಬೇಕು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯಾಕೆ ಇವತ್ತು ಕುಟುಂಬಗಳು ಸೋಲಿನ ಅವಸ್ಥೆಯಲ್ಲಿ ಜೀವಿಸ್ತಾ ಇದೆ ಎಂಬುದಾಗಿ ನಾವು ನೋಡುವ. ಒಂದನೇದಾಗಿ ಪ್ರೀತಿಯ ಕೊರತೆ. ಒಂದನೇದಾಗಿ ಪ್ರೀತಿಯ ಕೊರತೆ. ನಾವು ಕೆಲವೊಂದು ವಾಕ್ಯ ಓದಿಕೊಳ್ಳುವ. 1 ಯೋಹನ್ನ 3:18 ವಾಕ್ಯ. 1 John chapter 3:18. ಪ್ರಿಯರಾದ ಮಕ್ಕಳೇ, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಗಂಡ ಹೆಂಡತನ್ನು ನೋಡಿಕೊಂಡು ನನ್ನನ್ನು ಪ್ರೀತಿ ಮಾಡ್ತೇನೆ ಹೇಳಿದ್ರೆ ಸಾಕಾಗಲ್ಲ. ಆ ಪ್ರೀತಿ ಕೃತ್ಯದಲ್ಲಿ ಸತ್ಯದಲ್ಲಿ ಅದು ಕಾಣಬೇಕು. ನನಗೆ ಗೊತ್ತಿಲ್ಲ ನಿಮ್ಮ ಗಂಡನನ್ನು ನಿಮ್ಮ ಹೆಂಡತಿನ ಎಷ್ಟು ನೀವು ಪ್ರೀತಿ ಮಾಡ್ತಾ ಇದ್ದೀರಾ, ಅದು ನನಗೆ ಗೊತ್ತಿಲ್ಲ. ಪ್ರೈಸ್ ಗಾಡ್. ವಾಕ್ಯ ಹೇಳ್ತದೆ ಅಲ್ಲೇ ಕ್ರಿಯೆಯ ಪ್ರೀತಿ, ಮಾತಿನ ಪ್ರೀತಿ ಅಲ್ಲ, ಕ್ರಿಯೆ ಮತ್ತು ಕೃತ್ಯದ ಪ್ರೀತಿ ಅಲ್ಲಿ ಪ್ರಕಟ ಆಗಬೇಕು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಒಂದು ವೇಳೆ ನೀವು ಎಲ್ಲಿಯಾದ್ರೂ ಮಾರ್ಕೆಟ್ಗೆ ಹೋದಾಗ ನಿಮ್ಮ ಹೆಂಡತಿಗೆ ಏನ್ ತರ್ತೀರಾ ಗೊತ್ತಿಲ್ಲ, ನಿಮ್ಮ ಗಂಡನಿಗೆ ನೀವೇನು ತಂದು ಕೊಡ್ತೀರಾ ಗೊತ್ತಿಲ್ಲ. ಅಲ್ಲಲ್ಲಿ ಅವರು ಕೆಲಸ ಮಾಡುವಾಗ ಅವ್ರ ಜೊತೆ ಎಷ್ಟು ಸಲ ಸೇರ್ತೀರಾ ಗೊತ್ತಿಲ್ಲ. ಅವರಿಗೆ ಆ ಆರೋಗ್ಯ ಸರಿ ಇಲ್ಲದಾಗ ಕ್ರಿಯೆಯಲ್ಲಿ ಸತ್ಯದಲ್ಲಿ ಅದು ಕಾಣಬೇಕೆಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಸುಮ್ಮನೆ ಮಾತಿನಲ್ಲಿ ನಿನ್ನ ಐ ಲವ್ ಯು ಅಂತ ಹೇಳುವುದು ಅಂತದಲ್ಲ. ಅಲ್ಲಲ್ಲಿಯ ನಮ್ಮ ಕ್ರಿಯೆಗಳಲ್ಲಿ ಅದು ಪ್ರಕಟ ಆಗಬೇಕು. ನೀನು ಎಷ್ಟು ನಿನ್ನ ಹೆಂಡತಿಯನ್ನು ಪ್ರೀತಿಸ್ತೀಯಾ, ನಿನ್ನ ಗಂಡನನ್ನು ಪ್ರೀತಿಸ್ತೀಯ ಎಂಬುದಾಗಿ ನಿನ್ನ ನಡತೆಯಲ್ಲಿ ಗೊತ್ತಾಗ್ತದೆ. ಇವತ್ತು ನಾವು ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳೋಣ. ನನ್ನ ಸಂಗಾತಿಯನ್ನು ನಾನು ಪ್ರೀತಿ ಮಾಡಿದ್ದೇನಾ? ನನ್ನ ಹೆಂಡತಿಯನ್ನು ಪ್ರೀತಿ ಮಾಡಿದ್ದೇನಾ? ನನ್ನ ಗಂಡನನ್ನು ಯಥಾರ್ಥವಾಗಿ ನಾನು ಪ್ರೀತಿ ಮಾಡಿದ್ದೇನಾ? ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ವಾಕ್ಯ ಹೇಳ್ತದೆ 1 ಪೇತ್ರ 4:8 ವಾಕ್ಯ ಓದಿಕೊಳ್ಳಿ. ಅಲ್ಲಿ ಹೇಳ್ತದೆ ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. 1 Peter 4:8. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಎಂತ ಪ್ರೀತಿ ಇರಬೇಕು? ಯಥಾರ್ಥ ಪ್ರೀತಿ. ನಿನ್ನ ಸಂಗತಿಯ ಕಡೆಗೆ ನಿನಗೆ ಯಥಾರ್ಥವಾದ ಪ್ರೀತಿ ಇದೆಯಾ? ಸುಮ್ಮನೆ ನಟನೆಯ ಪ್ರೀತಿ ತೋರಿಸ್ತಾ ಇದ್ದೀಯಾ? ಅಲ್ಲಲ್ರಿಯ. ಪ್ರೈಸ್ ಗಾಡ್. ಕೆಲವೊಮ್ಮೆ ಪತಿ ಇಲ್ಲದಾಗ ಪತ್ನಿ ಗಂಡನಿಗೆ ವಿರೋಧವಾಗಿ ಮಕ್ಕಳ ಹತ್ರ ಮಾತಾಡೋದು, ಪತ್ನಿ ಇಲ್ಲದಾಗ ಪತಿ ಮಕ್ಕಳ ಜೊತೆಯಲ್ಲಿ ಹೆಂಡತಿಗೆ ವಿರೋಧವಾಗಿ ಮಾತಾಡುವಂಥದ್ದು. ಅಲ್ಲಲ್ರಿಯ. ಇದು ಯಥಾರ್ಥ ಪ್ರೀತಿ ಅಲ್ಲ. ಇದು ಯಥಾರ್ಥ ಪ್ರೀತಿ, ಕಪಟದ ಪ್ರೀತಿ ಆಗಿದೆ ಪ್ರಿಯರೇ. ಓಕೆ, ಮುಂದೆ ಓದಿ. ಯಥಾರ್ಥ ಪ್ರೀತಿ ಇರಲಿ. ಮುಂದೆ ಓದಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರೀತಿ ಬಹು ಪಾಪ ಮುಚ್ಚುತ್ತದೆ. ಒಂದು ಕುಟುಂಬ ಅಂತ ಹೇಳುವಾಗ ಕುಟುಂಬದಲ್ಲಿ ತಪ್ಪುಗಳು ನಡೆಯುವುದಿಲ್ಲ ಎಂಬುದಾಗಿಲ್ಲ. ತಪ್ಪು ನನ್ನದೇ ನಡೀತದೆ 101%. ಪ್ರೈಸ್ಗೆ ನನ್ನ ಕುಟುಂಬದಲ್ಲಿ ತಪ್ಪು, ದೊಡ್ಡ ತಪ್ಪು ನಡೆಯುವುದಿಲ್ಲ, ಹೆಚ್ಚು ಕಡಿಮೆ ಕೆಲವೊಮ್ಮೆ ನಡೀತದೆ. ನಮ್ಮಲ್ಲಿ ಏನಾದ್ರೂ ಮನಸ್ತಪ್ಪ ಆದ್ರೆ ಇಬ್ಬರಲ್ಲಿ 1 ಗಂಟೆ ಒಳಗೆ, ಒಂದು ಅರ್ಧ ಗಂಟೆ ಒಳಗೆ ಒಂದಾಗುತ್ತೆ. ಹೆಚ್ಚು ಕಡಿಮೆ ಮಾತಿನಲ್ಲಿ ಏನಾದ್ರೆ ಆಗುವುದಿಲ್ಲ. ಆದ್ರೆ ಒಂದು ವೇಳೆ ಮತ್ತೆ ಏನಲು ಮಾತಿನಲ್ಲಿ ಆದ್ರೆ, ಯಾಕಂದ್ರೆ ನಾವು ಸೂಪರ್ ನ್ಯಾಚುರಲ್ ಅಲ್ಲ ಯಾರು ಕೂಡ. ಯಾರು ಸೂಪರ್ ನ್ಯಾಚುರಲ್ ಇದ್ದೇವಾ ಎಲ್ಲಿ ಆದ್ರೂ? ಯಾರಿಲ್ಲ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಯಾಕಂದ್ರೆ ಎಫೆಸ 4:26 ಏನ್ ಹೇಳ್ತದೆ? ಎಫೆಸ 4:26 ಏನ್ ಹೇಳ್ತದೆ ನೋಡಿ, ಓದಿ. ಎಫೆಸ 4:26. ಕೋಪ ಮಾಡಬೇಕಾದರೂ ಕೋಪ ಮಾಡಬಹುದು. ಕೆಲವೊಮ್ಮೆ ಕೆಲವು ಸಂಗತಿಗಳಿಗೆ ಕೋಪ ಬರ್ತದೆ, ಕೋಪ ಮಾಡಬಹುದು. ಪಾಪ ಮಾಡಬೇಡಿ. ಪಾಪ ಮಾಡ. ಕೋಪ ಬಂದ್ರೆ ಬೈಯಬಾರದು, ಬೈಯುವುದು ಪಾಪ. ಹೆಂಡತಿ ಮೇಲೆ ಕೈ ಮಾಡುವುದು ಪಾಪ, ಹೆಂಡತಿಗೆ ಹೊಡೆಯುವುದು ಪಾಪ, ಹೆಂಡತಿಗೆ ಗೇಲಿ ಮಾಡುವುದು ಪಾಪ, ಹೆಂಡತಿಗೆ ತಮಾಷೆ ಮಾಡುದು ಪಾಪ, ಗಂಡನಿಗೆ ಗೇಲಿ ಮಾಡುದು ಪಾಪ, ಗಂಡನಿಗೆ ತಮಾಷೆ ಮಾಡುದು ಪಾಪ.
ಹಲ್ಲೆಲೂಯ. ಗಂಡನನ್ನು ದೂಷಿಸುವುದು ಪಾಪ, ಹೆಂಡತಿಯನ್ನು ದೂಷಿಸುವುದು ಪಾಪ. ಕೋಪ ಮಾಡಬೇಕಾದ್ರು, ಕೋಪ ಬರ್ತದೆ, ಕೋಪ ಬರುವುದು ಪಾಪವಲ್ಲ. ಕೆಲವೊಮ್ಮೆ ಕೋಪ ಬರ್ತದೆ ಬೇರೆ ಬೇರೆ ಕಾರ್ಯಗಳಿಗಾಗಿ. ಕೋಪ ಮಾಡಬೇಕಾದ್ರು ಏನ್ ಮಾಡಬಾರದು? ಪಾಪ ಮಾಡಬಾರದು. ಪ್ರೈಸ್ ಗಾಡ್. ನಾವು ಅರಿಕೆ ಮಾಡುವ, ಒಬ್ಬರಿಗೊಬ್ಬರಿಗೆ ನೀವು ಬೇರೆ ಬೇರೆ ಕೂತ್ಕೊಂಡಿದ್ದೇವೆ, ಗಂಡ ಹೆಂಡತಿ ಒಟ್ಟಿಗಿಲ್ಲ ಇಲ್ಲಿ. ಓಕೆ, ಹೇಳುವ. ಕೋಪ ಮಾಡಬೇಕಾದರೂ ಪಾಪ ಮಾಡಬಾರದು. 3 ಸಲ ಹೇಳುವ. ಕೋಪ ಮಾಡಬೇಕಾದರೂ ಪಾಪ ಮಾಡಬಾರದು. ಕೋಪ ಮಾಡಬೇಕಾದರೂ ಪಾಪ ಮಾಡಬಹುದು. ಕಂಟಿನ್ಯೂ. ವಾಕ್ಯ 26. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ, ಸೂರ್ಯ ಮುಳುಗುವುದಕ್ಕೆ ಮುಂಚೆ ಅಂದ್ರೆ ರಾತ್ರಿ ಆಗಕ್ಕೆ ಮುಂಚೆ, ಮಲಗ್ಲಿಕ್ಕೆ ಹೋಗಕ್ಕೆ ಮುಂಚೆ ನಿಮ್ಮ ಸಿಟ್ಟು ಗಾದೆ ಉಂಟಲ್ಲ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ. ಆದ್ರೆ ಇವತ್ತು ಆ ಗಾದೆ ಸುಳ್ಳಾಗಿದೆ ಪ್ರಿಯರೇ, ಗಾದೆ ಸುಳ್ಳಾಗಿದೆ. ವರ್ಷಗಟ್ಟಲೆ ಒಂದೇ ಮನೆಯಲ್ಲಿ ವಾಸ ಮಾಡುವಂತ ಗಂಡ ಹೆಂಡತಿ ಮಾತಾಡುವುದಿಲ್ಲ. ಹಲ್ಲೆಲೂಯಾ. ಗಂಡನ್ ಮಾತಾಡುವುದಿಲ್ಲ. ಪ್ರೈಸ್ ಗಾಡ್. ಕಳೆದ ದಿವಸಗಳಲ್ಲಿ ನನಗೆ ಒಂದು ದೇಶದಿಂದ ಫೋನ್ ಕರೆ ಬಂದಿತ್ತು. ಒಂದೇ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ, ಕೆಲ ವರ್ಷಗಳಿಂದ ಮಾತಾಡ್ತಾ ಇಲ್ಲ. ಈಗೀಗ ಗಂಡ ಹೊರಗಡೆ ಅಡಿಗೆ ಮಾಡುವಂಥದ್ದು, ಹೊರಗೆ ಊಟ ಮಾಡುವಂಥದ್ದು ಕೂಡ ಇದೆ ಅಂತ ದುಃಖದಿಂದ ಹೇಳ್ತಾ ಇದ್ರು. ಪ್ರಾರ್ಥನೆ ಮಾಡಿ ನಮ್ಮ ಕುಟುಂಬಕ್ಕಾಗಿ. ತುಂಬಾ ಬೇಸರ ಆಗ್ತಾ ಇದೆ ಪ್ರಿಯರೇ. ಓಕೆ, ಮುಂದೆ ಓದಿ. ಸೂರ್ಯನ ಮುಳುಗಿತ್ತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. 27ನೇ ವಾಕ್ಯ ಅದು. ಸೈತಾನನಿಗೆ ಅವಕಾಶ ಯಾರು ಕೊಡುದು? ನಾವೇ. ಸಿಟ್ಟು ಒಂದು ವೇಳೆ ಅವತ್ತು ರಾತ್ರಿ ಮಲಗುದ್ರ ಒಳಗೆ ನಿಮ್ಮ ಸಿಟ್ಟು ತೀರದೆ ಹೋದರೆ ಸೈತನ 100ಕ್ಕೆ 100% ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡಿಯೇ ಮಾಡ್ತಾನೆ. ಅವಕಾಶ ಯಾರು ಕೊಟ್ಟದ್ದು? ಲೀಗಲ್ ಎಂಟ್ರಿ ಅವನಿಗೆ ಯಾರು ಕೊಟ್ಟದ್ದು? ನಾವೇ ಕೊಟ್ಟದ್ದು ನಮ್ಮ ಕೋಪದಿಂದ. ಎಷ್ಟು ದಿವಸ ಗಂಡ ಆಚೆ ಮುಖ ಮಾಡಿಕೊಂಡು ಮಲಗೋದು, ಹೆಂಡತಿ ಈಚೆ ಮುಖ ಮಾಡಿಕೊಂಡು ಮಲಗೋದು. ಒಂದು ದಿವಸ ಗಂಡ ಹೆಂಡತಿ ಕೆಲವು ದಿವಸ ಮಾತಾಡ್ತಿರ್ಲಿಲ್ಲ ಅಂತೆ. ಗಂಡನಿಗೆ ಕಚೇರಿ ಕೆಲಸ ನಿಮಿತ್ತ ಬೆಳಿಗ್ಗೆ 5 ಗಂಟೆಗೆ ಹೋಗ್ಬೇಕಾಗಿತ್ತು. ಈಗ ಹೇಗೆ ಗಂಡ ಹೆಂಡತಿಗೆ 5 ಗಂಟೆ ಎಬ್ಬಿಸಂತ ಹೇಗೆ ಹೇಳೋದು ಗೊತ್ತಾಗ್ಲಿಲ್ಲ. ಕೊನೆಗೆ ಒಂದು ಚೀಟಿಯಲ್ಲಿ ಬರೆದ, ಯಾವಾಗಲೂ ಬರೆದಿರುವ ಹಾಗೆ ಮಾಡುವ ಹಾಗೆ, ನನಗೆ 5 ಗಂಟೆಗೆ ನನಗೆ ಹೋಗ್ಲಿಕ್ಕೆ ಉಂಟು, ದಯಮಾಡಿ 5 ಗಂಟೆಗೆ ಎಬ್ಬಿಸು ಅಂತ ಚೀಟಿ ಬರೆದು ಮೇಜಿನ ಬಿಟ್ಟ ಅಂತೆ. ಬೆಳಿಗ್ಗೆ ನೋಡುವ 7 ಗಂಟೆಗೂ ಎದ್ದು ಬಿಟ್ಟ ಗಂಡ. ಅಯ್ಯೋ, ನನ್ನ ಗಂಡ ಹೆಂಡತಿ ಎಬ್ಬಿಸ್ಲಿಲ್ಲ, ಲೇಟ್ ಆಯ್ತು ಎಂಬುದಾಗಿ ನೋಡುವಾಗ ಮೇಜಿನ ಇನ್ನೊಂದು ಚೀಟಿ ಉಂಟಂತೆ, 5 ಗಂಟೆ ಆಯ್ತು, ಬೇಗ ಎದ್ದು ಹೇಳಿ ಎಂಬುದಾಗಿ. ಹಾಗೆ ಯಾರು ಮಾಡ್ತಿಲ್ಲ ಅಂತ ಕಾಣ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, 1 ಪೇತ್ರ 4:8 ತಿರುಗಿ ಬರುವ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಎಂತ ಪ್ರೀತಿ ಇರಲಿ? ಯಥಾರ್ಥ ಪ್ರೀತಿ ಇರಲಿ. ಯಾರೊಳಗೆ? ನಿಮ್ಮೊಳಗೆ, ಗಂಡ ಮತ್ತು ಹೆಂಡತಿಯ ಒಳಗೆ. ಓಕೆ, ಮುಂದೆ ಓದಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರೀತಿ ಬಹು ಪಾಪ ಮುಚ್ಚುತ್ತದೆ, ಗುಣಗುಟ್ಟದೆ. ಸಾಕು. ಪ್ರೀತಿ ಏನ್ ಮಾಡ್ತದೆ? 10:12 ಓದಿ. ಜ್ಞಾನೋಕ್ತಿ 10:12. ಪ್ರಾಬ್ಸ್ 10:12. ದ್ವೇಷವು ಜಗಳವನ್ನು ಎಬ್ಬಿಸುತ್ತದೆ. ದ್ವೇಷ ಏನು ಮಾಡ್ತದೆ? ಜಗಳವನ್ನು ಎಬ್ಬಿಸುತ್ತದೆ. ಪ್ರೀತಿಯು ಪರಸ್ಪರ ದ್ವೇಷ ಮಾಡಬೇಡಿ. ಪತಿ ಪತ್ನಿ ಪರಸ್ಪರ ದ್ವೇಷ ಮಾಡಬೇಡಿ. ಯಾಕೆ ಗೊತ್ತುಂಟಾ? ಯಾಕೆ ಮಾಡಬಾರ್ದು ಗೊತ್ತುಂಟಾ? ಕಾರಣ ಉಂಟು. 1 ಕೊರಿಂಥ 11:11 ಓದಿ. 1 ಕೊರಿಂಥ 11:11 ಮೊದಲು ಓದಿ. ಪತ್ನಿ ಇಲ್ಲದೆ ಪುರುಷ ಸಂಪೂರ್ಣನಲ್ಲ, ಪುರುಷ ಇಲ್ಲದೆ ಪತ್ನಿ ಸಂಪೂರ್ಣನಲ್ಲ. ಓದಿ. ಆದರೂ ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ. ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ. ಈಗ ನಾನಿಲ್ಲದೆ ಎಲಿಜಾ ಇಲ್ಲದೆ ನಾನು ಸಂಪೂರ್ಣನಲ್ಲ. ಎಷ್ಟಂಗೆ ಅರ್ಥ ಆಗ್ತಾ ಇದೆ? ಇನ್ನು ಅರ್ಥ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ. ಎಷ್ಟು ಜನ ಪುರುಷಂದಿರು ನಿಮ್ಮ ಸ್ವಂತ ಶರೀರ ಪ್ರೀತಿ ಮಾಡ್ತೀರಾ? ಕೈ ಮೇಲೆತ್ತಿ ನೋಡುವ.
ಸ್ಪೆಷಲಿ ಮದುವೆ ಆದವರು. ಪ್ರೈಸ್ ಗಾಡ್. ಎಷ್ಟು ಜನ ನಿಮ್ಮ ಸ್ವಂತ ಶರೀರ ಪ್ರೀತಿ ಮಾಡ್ತೀರಿ? ಕೈ ಮೇಲೆ ಎತ್ತಿ ನೋಡು. ಯಾರು ಪ್ರೀತಿ ಮಾಡ್ತಾ ಇಲ್ವಾ? ಶರೀರದ ಮೇಲೆ ಪ್ರೀತಿ ಇಲ್ವಾ? ಓ ದೇವರೇ, ಎಲ್ಲ ಕೆಲವು ಕೈಗಳು ಮಾತ್ರ ಬರ್ತಾ ಉಂಟು. ಹೋಗಿರ್ಲಿ. ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ಇಲ್ಲಿಗೆ ಹೆಂಡತಿ ಎಂಬ ಪದ ಬಂದ್ರೆ ಗಂಡನ್ನು ಅದರಲ್ಲಿ ಬಿಡುಗಡೆ ಹೊಂದಲಿಲ್ಲ. ನೋಡಿ, ಹೆಂಡತಿ ಬಿಡುಗಡೆ ಹೊಂದಲಿಲ್ಲ. ಪ್ರೀತಿ ಮಾಡಬೇಕು. ಅರ್ಥ ಆಗಿ ಆ ರೀತಿಯ ಪ್ರೀತಿ ಬೇಕು. ಆ ರೀತಿಯ ಪ್ರೀತಿ ನಮ್ಮ ಕುಟುಂಬ ಮಧ್ಯದಲ್ಲಿ ಬರಬೇಕು. ನಾನು ತತ್ವಕ್ಕೆ ಹೋಗಿ ಹೇಳ್ತೇನೆ. ಪ್ರೀತಿಯು ದೇಶವು ಜಗಳಗಳನ್ನೆಬ್ಬಿಸುತ್ತದೆ, ಪ್ರೀತಿಯು ಪಾಪಗಳನ್ನೆಲ್ಲ ಮುಚ್ಚುತ್ತದೆ. ಒಂದು ವೇಳೆ ನಿನ್ನ ಹೆಂಡತಿಯ ಮೇಲೆ ನಿನಗೆ ಪ್ರೀತಿ ಇದ್ದರೆ, ನಿನ್ನ ಗಂಡನ ಮೇಲೆ ನಿನಗೆ ಪ್ರೀತಿ ಇದ್ದರೆ, ಅವರ ತಪ್ಪುಗಳನ್ನು ಕೊರತೆಗಳನ್ನು ಎತ್ತಿ ಹೇಳುವುದಿಲ್ಲ ನೀನು. ಅಲ್ಲಲ್ಲಿಯ ತಪ್ಪುಗಳನ್ನು ಕೊರತೆಗಳನ್ನು ಯಾವಾಗಲೂ ಎತ್ತುತ್ತಾ ಇರು. ವರ್ಷ ಹೋದ್ರೂ ಕೂಡ ಮಕ್ಕಳಾಗಕ್ಕೆ ಮುಂಚೆನೆ, ಮದುವೆ ಆಧರ್ಮದಲ್ಲಿ ಏನೋ ಚಕ್ಕು ನಡೆದಿದ್ರೆ ಪರಸ್ಪರ ಮಕ್ಕಳಿಗೆ ಮದುವೆ ಆಗಿ ಮಕ್ಕಳು ಆಗುವವರೆಗೆ ಹೇಳ್ತಾ ಇರ್ತಾರೆ ಕೆಲವರು. ಅವತ್ತು ಹೀಗೆ ಮಾಡಿದ್ದೀನಿ, ಅವತ್ತು ನೀನು ಹೀಗೆ ಮಾಡಿದ್ದೆ. ಅದು ಯಾವಾಗ ಬರುದು? ಜಗಳ ಆಗುವಾಗ ಮಾತ್ರ ಆ ವಿಷಯಗಳು ಬರುದು. ಓದಿ ಜ್ಞಾನೋಕ್ತಿ 17:9, ಪ್ರಾಬ್ಸ್ 17:9. ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವನು. ಎಲ್ಲರಡಿ, ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವನು. ಆ ಯಥಾರ್ಥ ಪ್ರೀತಿ ನಮ್ಮ ಸಂಗಾತಿಯ ಬಗ್ಗೆ ಬರಲಿ ಪ್ರಿಯರೇ. ಒಂದು ವಿಷಯ ಹೇಳಬೇಕಾ? ಕಳೆದ ದಿವಸಗಳಲ್ಲಿ ಎಷ್ಟೋ ಕುಟುಂಬಗಳ ಬಗ್ಗೆ ನಾನು ನೋಡಿದ್ದೇನೆ. ಕಣ್ಣೀರು ಹಾಕುವಂಥ ಸ್ತ್ರೀಯರನ್ನು, ಕಣ್ಣೀರು ಹಾಕುವ ಪುರುಷರನ್ನು ಕಂಡಿದ್ದೇನೆ ನಾನು. ಕಳೆದ ವಾರದಲ್ಲಿ ನನಗೆ ಯುರೋಪ್ ದೇಶದ ಒಂದು ದೇಶದಿಂದ ನನಗೊಂದು ಕಾಲ್ ಕರೆ ಬಂತು. ಅವರೊಟ್ಟಿಗೆ ನಾನು ಸುಮಾರು 3/4 ಗಂಟೆವರೆಗೆ ಮಾತನಾಡಿದೆ. ಕೆಲವು ಕೌನ್ಸಿಲಿಂಗ್ ಅವರಿಗೆ ಕೊಟ್ಟೆ. ನಾನು ವಾಕ್ಯದ ಆಧಾರದಲ್ಲಿ ಕೆಲವು ಕೌನ್ಸಿಲಿಂಗ್ ನಾನು ಕೊಟ್ಟೆ. ನಾನು ತಿಳ್ಕೊಂಡ ವಿಷಯ, ಅವರು ಈ ಲಾಕ್ಡೌನ್ನಲ್ಲಿ ಕಂಪ್ಲೀಟ್ ಡಿಪ್ರೆಷನ್ಗೆ ಹೋಗಿದ್ದಾರೆ. ನಾನು ಯಾಕೆ ಏನಂತ ಮಾತಾಡೋ ನನಗೆ ವಿಷಯ ಒಂದು ಅರ್ಥ ಆಯ್ತು. ಅವರ ಹೆಂಡತಿ ಅವರೊಟ್ಟಿಗೆ ಸಮಯ ಕಳೀತಾ ಇಲ್ಲ. ಭಾರಿ ದುಃಖದಿಂದ ಅವ್ರು ಹೇಳ್ತಾ ಇದ್ರು, ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ನನಗೆ ಭಾರಿ ಕಷ್ಟಪಡ್ತಾ ಇದ್ದೇನೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಮಾತ್ರೆ ತಗೊಳ್ತಾ ಇದ್ದರೆ ಮಾತ್ರೆ ತಗೊಂಡು ನಿದ್ರೆ ಬರ್ತಾ ಇಲ್ಲ. ಅಂತ ಪರಿಸ್ಥಿತಿ ಅವರ ಜೀವಿತದಲ್ಲಿ ಬಂದು ಬಿಟ್ಟಿದೆ ಪ್ರಿಯರೇ. ಪುರುಷರು ಕೂಡ ನಿಮ್ಮ ಹೆಂಡತಿಯ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕು. ಮದುವೆ ಆಗುವಾಗ ಬೆಳೆದಂತ ಮನೆ, ಬೆಳೆದಂತ ಕುಟುಂಬ, ಎಲ್ಲ ಪರಿಸರ, ತನಗಿರುವ ಎಲ್ಲವನ್ನು ಅವಳು ಬಿಟ್ಟು ಪುರುಷನನ್ನು ನಂಬಿಕೊಂಡು ಬರ್ತಾಳೆ. ಸರ್ವಸ್ವವನ್ನು ಬಿಟ್ಟು, ತನಗಿರುವ ಸರ್ವಸ್ವ ಬಿಟ್ಟು ಗಂಡನನ್ನು ನಂಬಿಕೊಂಡು, ಗಂಡನನ್ನು ಆತುಕೊಂಡು ಅವಳು ಬರ್ತಾಳೆ. ನೀವು ಯಾವ ರೀತಿ ಅವಳಿಗೆ ಪ್ರೀತಿ ತೋರಿಸ್ತೀರಾ? ಅಲ್ಲಲ್ಯ, ಪುರುಷ ಯಾವ ರೀತಿಯಲ್ಲಿ ಅವರಿಗೆ ಪ್ರೀತಿ ತೋರಿಸ್ತೀರಾ? ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುವ. ನಿಜವಾಗಿ ನಮ್ಮ ಗಂಡನ್ನು ಪ್ರೀತಿ ಮಾಡಿದ್ದೇವ? ಹೆಂಡತಿಯನ್ನು ಪ್ರೀತಿ ಮಾಡಿದ್ದೇವ? ನಿಜವಾದ ಪ್ರೀತಿ ನಾವು ತೋರಿಸಿದ್ದೇವ? ಒಂದು ಸಂಗಾತಿ ಲೋಕ ಬಿಟ್ಟು ಹೋಗುವಾಗಲೇ ಅರ್ಥ ಆಗ್ತದೆ ಅದರ ಬೆಲೆ. ಅನೇಕರಿಗೆ ಪರಸ್ಪರ ಬೆಲೆ ಅವಾಗ ಅರ್ಥ ಆಗೋದು. ಅದಕ್ಕಿಂತ ಮುಂಚೆ ಅರ್ಥ ಆಗಬೇಕಾದ್ರೆ ವಾಕ್ಯ ಓದಬೇಕು, ದೇವರ ಹತ್ರ ಜ್ಞಾನ ಕೇಳಬೇಕು, ಕುಟುಂಬ ಕಟ್ಟುವ ಜ್ಞಾನನ ಕೊಡು. ಯಾಕಂದ್ರೆ ಜ್ಞಾನೋಕ್ತಿ 14:1 ಹೇಳ್ತದೆ, ಪ್ರಾಬ್ಸ್ 14:1 ಏನಿರ್ತದೆ? ಜ್ಞಾನವಂತಿಯು ತನ್ನ ಮನೆಯನ್ನು ಕಚ್ಚಿಕೊಳ್ಳುವಳು, ಜ್ಞಾನಹೀನಳು ತನ್ನ ಸ್ವಂತ ಕೈಯಿಂದ ಅದನ್ನು ಮುರಿದು ಬಿಡುವಳು. ಇದು ಕೇವಲ ಸ್ತ್ರೀಗೆ ಮಾತ್ರ ಸಂಬಂಧಪಟ್ಟದ, ಪುರುಷನಿಗೂ. ಜ್ಞಾನವಂತನು ತನ್ನ ಮನೆಯನ್ನು ಕಟ್ಟಿಕೊಳ್ಳುವನು, ಜ್ಞಾನಹೀನ ತನ್ನ ಸ್ವಂತ ಕೈದ ಅದನ್ನು ಮುರಿದು ಬಿಡುವನು. ಕುಟುಂಬ ಕಟ್ಟುವ ಜ್ಞಾನ ದೇವರ ನಮಗೆ ಕೊಡುತ್ತಾನೆ ಪ್ರಿಯರೇ. 127 ಕೀರ್ತನೆ 1 ವಾಕ್ಯ ಹೇಳ್ತದೆ, ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವನು ಪ್ರಯಾಸ ಪಡೆದು ವ್ಯರ್ಥ. ನಮ್ಮ ಕುಟುಂಬವನ್ನು ಕಟ್ಟುವವನು ದೇವರಾಗಿರ್ಬೇಕು. ದೇವರು ಕಟ್ಟಬೇಕಾದ್ರೆ ಆ ಸಮರ್ಪಣೆ ನಮ್ಮ ಜೀವಿತದಲ್ಲಿ ಬರಬೇಕು. ಆ ಜ್ಞಾನ ದೇವರ ಕೇಳ್ಕೋಬೇಕು. ಜ್ಞಾನೋಕ್ತಿ 2:6-7 ಹೇಳ್ತದೆ, ಯೆಹೋವನೇ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡುವಾತನು.
ಜ್ಞಾನ ಕೇಳಬೇಕು. ದೇವರೇ, ನನ್ನ ಹೆಂಡತಿಗೆ ಹೇಗೆ ಇರಬೇಕು ನನಗೆ ಕಲಿಸಿಕೊಡು, ನನ್ನ ಗಂಡನೊಂದಿಗೆ ಹೇಗೆ ಇರಬೇಕು ನೀವು ನನಗೆ ಕಲಿಸಿಕೊಡು ಎಂಬುದಾಗಿ ಕೇಳಿ ಖಂಡಿತ ದೇವರು ಕೊಡ್ತಾನೆ. ಇವತ್ತು ಪ್ರೀತಿಯ ಕೊರತೆಯೇ ಕುಟುಂಬದಲ್ಲಿ. ಓದಿ 17:9 ತಿರುಗಿ ಓದುವ. Proverbs 17:9. ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವನು. ದೋಷ ಮುಚ್ಚಿಟ್ರೆ ಆಕಸ್ಮಿಕವಾಗಿ ನಿಮ್ಮ ಸಂಗಾತಿಯಿಂದ ಯಾವುದು ತಪ್ಪು ನಡೆಯಿತು, ನಿಮ್ಮ ಗಂಡನಿಂದಲೂ ನಿಮ್ಮ ಹೆಂಡತಿಯಿಂದಲೂ, ಅದನ್ನು ಮುಚ್ಚಬೇಕು. ಅದನ್ನು ಪದೇ ಪದೇ ಕೆದಕ್ತಾ ಇರುವುದಲ್ಲ. ಸಾರಿ, ಮುಗೀತು. ಯಾಕೆ ಮುಚ್ಚುತ್ತೀರಿ? ನೀವು ಅವ್ರ ಪ್ರೀತಿ ಮಾಡ್ತಾ ಇದ್ದೀರಾ. ಮುಚ್ಚಬೇಕು. ದೋಷವನ್ನು ಮುಚ್ಚಿಕೊಳ್ಳುವನು ಏನ್ ಸೆಳೀತಾನಂತೆ? ಪ್ರೇಮ ಸೆಳೀತಾನೆ, ಪ್ರೀತಿಯನ್ನು ಸೆಳೀತಾನೆ. ಮುಂದೆ ಎತ್ತಿ ಆಡುತ್ತಾ ಇರುವವನು ಸ್ನೇಹವನ್ನು ಕಳೆದುಕೊಳ್ಳುತ್ತಾನೆ. ಎತ್ತಿ ಆಡ್ತಾ ಇರುವಂತದ್ದಲ್ಲ. ಯಾವಾಗಲೂ ಈ ತಪ್ಪು ಮಾಡಿದಿ, ಅದನ್ನು ಒಡೆದಾಕಿದಿ, ಅದನ್ನು ನಷ್ಟಪಡಿಸಿ ಯಾವಾಗ ಹೇಳ್ತಾ ಇರುವಂತದ್ದಲ್ಲ. ಪ್ರೈಸ್ ಗಾಡ್. ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳುವ, ನನ್ನ ಸಂಗಾತಿಯ ಜೊತೆಯಲ್ಲಿ ನಾನು ಯಾವ ರೀತಿ ವರ್ತಿಸ್ತಾ ಇದ್ದೇನೆ? ಒಂದು ಪ್ರೀತಿಯ ಕೊರತೆ ಇರುವ ನಿಮಿತ್ತ ಇವತ್ತು ಕುಟುಂಬಗಳು ಒಡೆದ ಅವಸ್ಥೆಗೆ ಬಂದಿದೆ ಪ್ರಿಯರೇ. ಎರಡನೇ ಕಾರಣ ಒಡೆದ ಅವಸ್ಥೆಗೆ ಬರೋದಕ್ಕೆ ಪರಸ್ಪರ ಅರ್ಥ ಮಾಡಿಕೊಳ್ಳದ ಕಾರಣ. ಅನೇಕ ಸಲ ಏನಾಗಿರ್ತದೆ, ಪತಿಯ ಟೆಸ್ಟ್ ಬೇರೆ ಇರ್ತದೆ, ಪತ್ನಿಯ ಟೆಸ್ಟ್ ಬೇರೆ ಇರ್ತದೆ. ಅವರ ಹಾವಭಾವ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ, ಭಾವನೆಗಳು ಬೇರೆ ಬೇರೆ ರೀತಿ ಇರ್ತದೆ. ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ದಿವಸ ಒಂದು ಪತ್ನಿ ಜೋರಾಗಿ ಅಳ್ತಿದ್ದಾರಂತೆ. ಅವರ ಪತಿ ನೋಡಿದ, ಇವಳು ಹೀಗೆ ಅಂತೇಳಿ ಕೋಪದಿಂದ ಇದು ಮಾಡಿ ಸೀದಾ ಹೋಗಿಬಿಟ್ಟ ಅಂತ. 2 ಗಂಟೆ ನಂತರ ಅವನ ಕೆಲಸ ಮುಗಿಸಿ ಬರುವಾಗಲೂ ಜೋರಾಗಿ ಅಳ್ತಾ ಇದ್ದಾಳೆ. ಆಗ ಪತಿಗೆ ಏನು ಇನ್ನು ಅಳು ಮುಗಿಲಿಲ್ವಾ ಎಂಬುದಾಗಿ. ಆಗ ಅವಳು ಒಂದು ಮಾತು ಹೇಳಿದ್ಲಂತೆ ಅವರಿಗೆ, ನನ್ನ ಅಳುವಂಥ ಸಂದರ್ಭದಲ್ಲಿ ನಾನು ಎದುರು ನೋಡಿದಂಥ ವ್ಯಕ್ತಿ ನನ್ನ ಸಮಾಧಾನ ಪಡಿಸ್ತಾನೆ ಎಂಬುದಾಗಿ ನೀವು ಕೂಡ ಈ ರೀತಿ ನನ್ನನ್ನು ಬೈದು ಹೋಗಿಬಿಟ್ರಲ್ಲ, ನನಗೆ ನನ್ನ ಶರೀರದ ನೋವಿಗಿಂತಲೂ ಇವತ್ತು ಆ ಮುಂದೆ ನೀವು ಮಾತಾಡಿದ ಮಾತು ನನಗೆ ತುಂಬ ನೋವು ತಂದಿದೆ ಎಂಬುದಾಗಿ ದುಃಖದಿಂದ ಹೇಳಿದ್ಲಂತೆ. ಅವಳಿಗೆ ತುಂಬ ಹೊಟ್ಟೆ ನೋವಾಗ್ತದೆ, ಹೊಟ್ಟೆನ ಸಮಸ್ಯೆ ಇತ್ತು. ಗಂಡ ಕೇಳಬೇಕು, ಮತ್ತೆ ಏನಾದರೂ ವ್ಯವಸ್ಥೆ ಮಾಡಬೇಕು, ಆಸ್ಪತ್ರೆ ಕರ್ಕೊಂಡು. ಅವಳು ಹಾಗೆ ಬಯಸಿದ್ಲು. ಗಂಡ ಕ್ಯಾರ್ ಮಾಡಲಿಲ್ಲ. ಏನ್ ಮಾಡಿತು? ಆ ಗಂಡನಿಗೆ ತನ್ನ ತಪ್ಪಿನ ಅರಿವಾಗಿ ಅವಳನ್ನು ಸಮಾಧಾನ ಪಡಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋದಂತೆ. ಎಷ್ಟೋ ಸಲ ನಾವು ಕೂಡ ಒಬ್ಬರಿಗೊಬ್ಬರು ಕೇರ್ಲೆಸ್ ಮಾಡುವಂಥದ್ದು, ಒಬ್ಬರ ಭಾವನೆಗಳನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳದೇ ಇರುವಂಥದ್ದು. ದೇವರು ನಮಗೆ ಮಿಷಿನ್ ಅನ್ನು ಕೊಡಲಿಲ್ಲ ಪ್ರಿಯರೇ. ಪತಿಯನ್ನು ಅಥವಾ ಪತ್ನಿಯನ್ನು ಮಿಷಿನ್ ಆಗಿ ಕೊಟ್ಟಿದ್ದಾನೆ ನಮಗೆ. ಎರಡು ಜನರಿಗೂ ಭಾವನೆಗಳಿರ್ತದೆ. ಆ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಪರಸ್ಪರ. ಇಲ್ಲದೆ ಮದುವೆ ಅಂದ್ರೆ ಅರ್ಥ ಇಲ್ಲ. ಲೋಕ ಜನರು ಮದುವೆ ಆಗ್ತಾರೆ ಅಂತ ಕೇಳಿದ್ರೆ ಪ್ರಾಯ ಆಗಿದೆ ಅದಕ್ಕೆ ಮದುವೆ ಆಗ್ತೇನೆ, ಅದು ತಂದೆ ತಾಯಿ ಹುಡುಗ ಹುಡುಕ್ತಾ ಇದ್ದಾರೆ ಅದು ಮದುವೆ ಆಗ್ತೇನೆ. ಅವ್ರಿಗೆ ಗೊತ್ತಿಲ್ಲ ಯಾಕೆ ಮದುವೆ ಆಗ್ತಾರಂತ. ಆ ದೇವರ ಮಕ್ಕಳಿಗೆ ಗೊತ್ತಿರಬೇಕು ಯಾಕೆ ನಾನು ಮದುವೆ ಆಗ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅರ್ಥ ಗೊತ್ತಿದ್ದವರಾಗಿ ನಾವು ಮದುವೆ ಆಗಬೇಕು. ಸುಮ್ಮನೆ ಮದುವೆ ಆಗುವುದಲ್ಲ, ಮಿಷನೊಟ್ಟಿಗೆ ಮದುವೆ ಆಗುವುದಲ್ಲ. ನಾವು ನಮ್ಮ ಸಂಗಾತಿಗೆ ಒಂದು ಭಾವನೆ ಇದೆ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು. ಹಲ್ಲೆಲೂಯಾ. ಇವತ್ತಿಗೂ ನನಗೆ ಒಣ ಮೀನು ಈ ಬಿಮ್ಲಿ ಒಟ್ಟಿಗೆ ಮಾಡಿದ ತುಂಬಾ ಇಷ್ಟ ನನಗೆ. ಇವತ್ತಿಗೂ ನನ್ನ ಮಿಸ್ಸಸ್ಗೆ ಇಷ್ಟ ಇಲ್ಲ ಒಣ ಮೀನು. ಅದರಿಂದಾಗಿ ನಮ್ಮ ತಾಯಿಗೆ ಯಾವಾಗಲೂ ಹೇಳುವಾಗ ಅವಳಿಗೆ ತಿಂದಿಲ್ಲ ಅಂತ, ಅದಕ್ಕೆ ನಾವೇನು ಮಾಡುವುದಿಲ್ಲ. ಕೆಲವೊಮ್ಮೆ ನಮ್ಮ ಟೇಸ್ಟ್ಗಳು ಪರಸ್ಪರ ತದ್ವಿರುದ್ಧವಾಗಿರಬಹುದು. ನಾವು ಕೋಪಗೊಳ್ಳುವಂಥದ್ದು ದೂಷಿಸುವಂಥದ್ದಲ್ಲ. ಟೇಸ್ಟ್ಗಳಲ್ಲಿ, ಬಟ್ಟೆ ಹಾಕುವ ವಿಷಯದಲ್ಲಿ, ಬೇರೆ ವಿಷಯದಲ್ಲಿ ಬೇರೆ ಬೇರೆ ಇದಿರಬಹುದು. ಅರ್ಥ ಮಾಡಿಕೊಳ್ಬೇಕು ಒಬ್ಬರಿಗೊಬ್ಬರು. ಅವ್ರ ನೋವನ್ನು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳದಿದ್ದರೆ ಒಬ್ಬರಿಗೊಬ್ಬರು ಅದು ಮದುವೆ ಅಲ್ಲ, ಅದು ಮದುವೆ ಅಲ್ಲ ಪ್ರಿಯರೇ. ನಿಮ್ಮ ಹೆಂಡತಿಯ ನೋವನ್ನು ಅರ್ಥ ಮಾಡಿಕೊಂಡಿದ್ದೀರಾ? ನಿಮ್ಮ ಗಂಡನ ನೋವನ್ನು ಅರ್ಥ ಮಾಡಿಕೊಂಡಿದ್ದೀರಾ? ಯಾಕೆ ಈ ರೂಟಲ್ಲಿ ದೇವರು ಕರ್ಕೊಂಡು ಹೋಗ್ತಾನೆ ನನಗೆ ಗೊತ್ತಿಲ್ಲ ಇವತ್ತು. ಹಲ್ಲೆಲೂಯಾ. ನಾನು ರಾಪ್ಚರ್ ಬಗ್ಗೆ ಮಾತಾಡಬೇಕಾಗಿತ್ತು, ಅಲ್ಲಿ ಕುಟುಂಬದ ವಿಷಯ ಬಂತು, ಇಲ್ಲಿಗೆ ನಾನು ಬಂದುಬಿಟ್ಟೆ. ಹಲ್ಲೆಲೂಯಾ.
ಏನೇ ಇರಲಿ, ಕುಟುಂಬ ಕೂಡ ರಾಪ್ಚರ್ಲಿ ಇಡೀ ಕುಟುಂಬ ಹೋಗ್ಲೇಬೇಕು. ನಾವು ರಿಪೇರಿ ಆಗಿದ್ದು ಕುಟುಂಬ ಹೋಗುವುದಿಲ್ಲ. ನಾವು ಇನ್ನೊಬ್ಬರು ನೋಡುದಲ್ಲ. ಆದಮನ ಬಳಿ ಹೋದಾಗ ಆದಮನ ಹೇಳಿದ, ಅವಳಿದ್ದಾಳಲ್ಲ ನೀನು ನನಗೆ ಕೊಟ್ಟ ಹೆಂಗಸು, ಅವಳು ನನಗೆ ಹೇಳಿದ್ದು ಅದಕ್ಕೆ ನಾನು ತಿಂದೆ. ಅವಳ ಬಳಿ ಹೋದಾಗ ಸರ್ಪಕ್ಕೆ ತೋರಿಸಿಬಿಟ್ಟು ಅವನು ನನಗೆ ವಂಚಿಸಿದ, ಸರ್ಪ ವಂಚಿಸಿದ. ಇವತ್ತು ಕೂಡ ಅವಳು ಮಾಡಿದ್ದು ಅವನು ಮಾಡಿದ್ದು, ಅವಳು ಮಾಡಿದ್ದು ಅವನು ಮಾಡಿದ್ದು, ಪರಸ್ಪರ ನಾವು ತಪ್ಪು ಹೊರಿಸ್ತಾ ಇರ್ತೇವೆ ಒಬ್ಬರ ಮೇಲೆ ಒಬ್ಬರು. ನಾನು ಮಾಡಿದಂತೆ ಯಾವಾಗ ಹೇಳ್ತೇವೆ ಗೊತ್ತಿಲ್ಲ. ನನ್ನಿಂದ ತಪ್ಪಾಯ್ತು, ನಾನು ತಪ್ಪು ಮಾಡಿದೆ, ನಾವು ಪರಸ್ಪರ ಹೇಳಬೇಕು ಪ್ರಿಯರೇ. ದೀನತೆ ಅತಿ ಅವಶ್ಯಕವಾದದ್ದು. ದೀನರಿಗೆ ದೇವರು ಆಶೀರ್ವಾದ ಮಾಡುತ್ತಾನೆ, ತಗ್ಗಿಸಿಕೊಂಡವರನ್ನು ದೇವರು ಆಶೀರ್ವಾದ ಮಾಡುತ್ತಾನೆ ಪ್ರಿಯರೇ. ಅಲ್ಲಲ್ಯ, ಕೋಪ, ದ್ವೇಷ, ಹಠ, ಹಗೆತನ, ಪ್ರತಿಕಾರದ ಮನೋಭಾವನೆ ಕುಟುಂಬದ ಒಳಗಡೆ ಇರಕೂಡದು. ಅದು ಆಶೀರ್ವಾದದ ಬದಲು ಶಾಪವನ್ನು ತರುತ್ತದೆ. ಸೈತಾನನಿಗೆ ಲೀಗಲಿ ಎಂಟ್ರಿ ಕೊಡುತ್ತೆ ನಮ್ಮ ಜೀವಿತದಲ್ಲಿ, ಅದು ಹಾಳು ಮಾಡಲಿಕ್ಕೆ, ಸಮಸ್ಯೆ ತಂದು ಹಾಕುವುದಕ್ಕೆ. ಸಮಯ ದಾಡ್ತಾ ಇದೆ. ಅಲ್ಲಲ್ಲಿಯ ಎರಡನೇದಾಗಿ ಅರ್ಥ ಮಾಡಿಕೊಳ್ಳದೆ ಇರುವ ನಿಮಿತ್ತವಾಗಿ. ಮೂರನೇದಾಗಿ ಪರಸ್ಪರ ಸಮಯ ಕೊಡದೆ ಇರುವ ನಿಮಿತ್ತ. ಪರಸ್ಪರ ಸಮಯವನ್ನು ಕೊಡದೆ ಇರುವ ನಿಮಿತ್ತ. ಎಷ್ಟು ಜನ ಪತಿಯಂದರು ನಿಮ್ಮ ಪತ್ನಿಯರಿಗೆ ಸಮಯ ಕೊಡ್ತೀರಾ ಗೊತ್ತಿಲ್ಲ. ಎಷ್ಟು ಜನ ಒಟ್ಟಾಗಿ ನೀವು ಸೇರಿ ಹಾಲಲ್ಲಿಯ ಸ್ವಲ್ಪ ಮಾತಾಡ್ತೀರಿ, ಹೃದಯ ಬಿಚ್ಚಿ ಮಾತಾಡ್ತೀರಿ, ನನಗೆ ಗೊತ್ತಿಲ್ಲ. ಅಭ್ಯಾಸ ಇದೆಯಾ ಗೊತ್ತಿಲ್ಲ. ಏನಾದ್ರೂ ಹೃದಯ ಬಿಚ್ಚಿ ಮಾತಾಡುವಂಥದ್ದು, ಒಟ್ಟಿಗೆ ತಿರುಗಾಡ್ಲಿಕ್ಕೆ ಎಲ್ಲಿಯಾದ್ರೂ ವಾರಕ್ಕೊಮ್ಮೆ ಹೋಗುವಂಥದ್ದು, ಹೊರಗಡೆ ಹೋಗಿ ಒಂದು ರೌಂಡ್ ಹೋಗಿ ಬರುವಂಥದ್ದು, ಪ್ರೈಸ್ ಗಾಡ್, ಇಲ್ಲ ಪಾರ್ಕಲ್ಲಿ ಕೂತ್ಕೊಳ್ಳುವಂಥದ್ದು, ಅಥವಾ ಹೋಟೆಲ್ಗೆ ಹೋಗಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರುವಂಥದ್ದು, ಏನೋ ಅಭ್ಯಾಸ ಉಂಟಾ ಗೊತ್ತಿಲ್ಲ. ಪರಸ್ಪರ ಸಮಯ ಕೊಡಬೇಕು ನಾವು. ಅಲ್ಲಲ್ಯ, ಪತಿ ಪತ್ನಿಯವರು ಪರಸ್ಪರ ಸಮಯ ಕೊಡದಿದ್ದರೆ ಅದು ಕುಟುಂಬ ಜೀವಿತ ಅಲ್ಲ. ಅದು ಕುಟುಂಬ ಜೀವಿತ ಅಲ್ಲ, ಸಮಯದ ಕೊರತೆ. ಮೊನ್ನೆ ದಿವಸ ಕಳೆದ ವಾರದಲ್ಲಿ ನನಗೆ ಯುರೋಪಿಂದ ಇನ್ನೊಂದು ಕಾಲ್ ಬಂತು. ಅವರು ದುಃಖದಲ್ಲಿದ್ದಾರೆ, ಡಿಪ್ರೆಷನ್ ಅಲ್ಲಿ ಹೋಗ್ತಾ ಇದ್ದಾರೆ ಸಹೋದರ. ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಪತ್ನಿ ಏನ್ ಮಾಡ್ತಾರೆ? ಪತ್ನಿ ನರ್ಸ್ ಆಗಿದ್ದಾರೆ. ನನ್ನ ಕೇಳಿ, ಯಾವತ್ತಾದ್ರೂ ಒಟ್ಟಾಗಿ ನೀವು ಕೂತ್ಕೊಂಡು ಮಾತಾಡಿದ್ದೀರಾ ಅಂತ ಕೇಳಿದೆ. ಇಲ್ಲ, ನಾನು ಹಗಲಲ್ಲಿ ಮನೆಯಲ್ಲಿ ಎತ್ತುಕೊಂಡು ಕೆಲಸ ಮಾಡ್ತಾ ಇದ್ದೇನೆ, ಅವಳು ಶಿಫ್ಟ್ ವೈಸ್, ಆದ್ರೆ ನಮಗೆ ಅವಳಿಗೂ ಪುರ್ಸೊತ್ತಿಲ್ಲ, ನಮಗೂ ಪುರ್ಸೊತ್ತಿರಲ್ಲ ಅಂತ ಹೇಳಿದ್ರು. ನಾನು ಅವಳಿಗೆ ಸಲಹೆ ಕೊಟ್ಟೆ, ಕೂತ್ಕೊಂಡು ಸ್ವಲ್ಪ ಸಮಯ ಕಳೆಯಬೇಕು, ನೀವು ಮಾತಾಡಬೇಕು. ಹೊರಗೆ ಈಗ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅಲ್ಲೆಲ್ಲ ಸ್ವಲ್ಪ ಇದು ಉಂಟು, ಈಗ ಲಾಕ್ಡೌನ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಈಗ ಅಟ್ಲೀಸ್ಟ್ ಮನೆಯಲ್ಲಿ ಅದು ಸಮಯ ತಗೊಳ್ಳಿ, ಮಾತನಾಡಿ, ಸ್ವಲ್ಪ ಸಮಯ ಮಾತನಾಡಿ ಅಂತ ಹೇಳಿದ್ದೆ ನಾನು. ಎಷ್ಟು ನಾವು ಇವತ್ತು ಕುಟುಂಬವಾಗಿ ಮಾತಾಡ್ತಾ ಇದ್ದೇವೆ ಕೂತ್ಕೊಂಡು. ಒಂದು ಎಕ್ಸಾಂಪಲ್, ಕಚೇರಿಯಿಂದ ಗಂಡಸರು ಮನೆಗೆ ಹೋಗ್ತಾರೆ, ಅಲ್ಲಿ ಮಕ್ಕಳಿರ್ತಾರೆ, ಕೂತ್ಕೊಳ್ತಾರೆ, ಹೋಗಿ ಅವರ ಕೈಲಿ ಮೊಬೈಲ್. ಹೆಂಡತಿ ಮೊದಲಿಂದಲೇ ಮೊಬೈಲಲ್ಲಿ ಇರ್ತಾಳೆ ಅಲ್ಲಿ ಕೂತ್ಕೊಂಡು, ಮಕ್ಕಳು ಮೊಬೈಲಲ್ಲಿ ಇರ್ತಾರೆ. ಯಾವಾಗ ಮಾತಾಡ್ತೀರಿ? ಯಾವಾಗ ಮಾತಾಡ್ತೀರಿ? ಯಾವಾಗ ನಿಮ್ಮ ಅನ್ಯೋನ್ಯತೆ ಬೆಳೀತದೆ? ನೀವು ಯೋಚನೆ ಮಾಡಿ. ಉತ್ತರ ಹೇಗೆ ಕೊಡಿ? ಏನಾದ್ರೂ ಮಾತಾಡಿದ್ರೆ ನೋಡ್ತಿರುವಾಗಲೇ ಉತ್ತರ ಕೊಡುವಂಥದ್ದು. ಬಸ್ಸಲ್ಲಿ ಹೋಗಿ ಎಲ್ಲ ಮೊಬೈಲಲ್ಲೇ ಇರ್ತಾರೆ, ಒಬ್ಬರಿಗೊಬ್ರು ಮಾತಾಡಲ್ಲ. ನೋಡ, ಬಸ್ಸಲ್ಲಿ ಹೋಗುವಾಗ ನೋಡಿದಿರಲ್ಲ, ಫ್ಲೈಟಲ್ಲಿ ಹೋಗಿ, ಬಸ್ಸಲ್ಲಿ ಹೋಗಿ, ಯಾವುದಲ್ಲಿ ಬೇಕಾದ್ರೂ ಹೋಗಿ, ಈಗ ಕೈಯಲ್ಲಿ ಕಾಲು ಮೊಬೈಲಲ್ಲಿ ಇರುತ್ತೆ, ಪರಸ್ಪರ ಮಾತಾಡೋದೇ ಕಡಿಮೆ ಜನರು. ಅಟ್ಲೀಸ್ಟ್ ಪತಿ ಪತ್ನಿ ಸಮಯ ಕಳೆಯಬೇಕು. ಒಟ್ಟಿಗೆ ಸಮಯ ಕಳೆಯದಿದ್ದರೆ ನಿಮ್ಮ ಕುಟುಂಬ ಜೀವಿತದಲ್ಲಿ ಬಿರುಕು ಬರುತ್ತದೆ. ಒಂದು ವೇಳೆ ಪತ್ನಿ ಹೊರದೇಶದಲ್ಲಿದ್ರೆ, ಪತಿ ಹೊರದೇಶದಲ್ಲಿದ್ರೆ, ಇಲ್ಲಿ ಪತ್ನಿ ಇರೋದು ಅಲ್ಲಿ ಗಂಡ ಇರೋದು, ಅಥವಾ ಇಲ್ಲಿ ಗಂಡ ಇರೋದು ಅಲ್ಲಿ ಪತ್ನಿ, ಯಾರಾದ್ರೂ ಹೇಗೆ ಇದ್ರೆ ಅಂತ ಅನುಭವಗಳಿದ್ರೆ ಅಟ್ಲೀಸ್ಟ್ ಫೋನಲ್ಲಿ 2 ಸಲ ಆದ್ರೂ ಒಂದು ದಿವಸಕ್ಕೆ ನೀವು ಮಾತಾಡಬೇಕು, ಹೃದಯ ಬಿಚ್ಚಿ ಮಾತಾಡಿ. ನಾನು ಹೊರದೇಶಕ್ಕೆ ಸೇವೆಗೆ ಹೋದಾಗಲೂ ಪ್ರತಿದಿನ ಅಟ್ಲೀಸ್ಟ್ ಕಡಿಮೆ ಅಂದರೆ 2 ಸಲ ಆದರೂ ನನ್ನ ಮಿಸ್ಸಸ್ ಒಟ್ಟಿಗೆ ಮಾತಾಡ್ತೇನೆ ನಾನು ಫೋನಲ್ಲಿ. ಅವತ್ತಿನ ಸೇವೆ ಕುರಿತಾಗೆಲ್ಲ ಮಾತಾಡ್ತೇವೆ ನಾವು, ಇಲ್ಲಿಯ ವಿಷಯಗಳ ಕುರಿತಾಗಿ ಮಾತಾಡ್ತೇವೆ ನಾವು. ಸಂಪರ್ಕ ಇಟ್ಕೊಳ್ಬೇಕು ಪರಸ್ಪರ. ಇವತ್ತಿನ ಸಮಯ
ನಾವು ಕೊಡ್ತಾ ಇಲ್ಲ, ಹೃದಯ ಬಿಚ್ಚಿ ಒಬ್ಬರಿಗೂ ಮಾತಾಡಲಿಕ್ಕೆ ಆಗ್ತಾ ಇರಲ್ಲದಂತ ಒಂದು ಪರಿಸ್ಥಿತಿ ಕುಟುಂಬದಲ್ಲಿ ನಿರ್ಮಾಣವಾಗಿದೆ ಪ್ರಿಯರೇ. ಓಕೆ, ನಾಲ್ಕನೇದಾಗಿ ಕುಟುಂಬದಲ್ಲಿ ಒಡಕು ಬರಲಿಕ್ಕೆ ಕಾರಣ, ನಾಲ್ಕನೇದಾಗಿ ಸಂಶಯ. ಏನು? ಸಂಶಯ. ಪತಿಯನ್ನು ನೋಡುವಾಗ ಪತ್ನಿಗೆ ಸಂಶಯ, ಪತ್ನಿಯನ್ನು ನೋಡುವಾಗ ಪತಿಗೆ ಸಂಶಯ. ಈವನ್ 70-80 ವರ್ಷದ ಪ್ರಾಯದ ಮುದುಕಿ ಆದ್ರೂ ಕೂಡ ಗಂಡ ಯಾರ ಹತ್ರ ಪರಸ್ತ್ರೀಯೊಟ್ಟಿಗೆ ಮಾತಾಡಿಕೊಳ್ಳಿ ಸಂಶಯ ಅಲ್ಲಿ ಪಡುವಂಥವ್ರು ಹೆಂಗಸರಿದ್ದಾರೆ. ನಿಮಗೆ ಅನುಭವ ಆಗಿದೆ ಗೊತ್ತಿಲ್ಲ, ನನಗೆ ಅನುಭವ ಆಗಿದೆ, ನಾನು ನೋಡಿದ್ದೇನೆ ಎಷ್ಟೋ ಕಡೆ. ಈ ಸಂಶಯ ಒಂದೆಬ್ಬ ಪಿಚಾಚಿ ಏನ್ ಮಾಡ್ತದೆ, ಕುಟುಂಬದ ಸಮಾಧಾನವನ್ನು ಕೆಡಿಸಿ ಬಿಡ್ತದೆ ಪ್ರಿಯರೇ. ಅಲ್ಲಲ್ಲಿಯ ನಿಮ್ಮ ಪತ್ನಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಿಮ್ಮ ಪತಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಟ್ರಸ್ಟ್ ಎಂಬುವಂಥದ್ದು ಅತಿ ಪ್ರಾಮುಖ್ಯವಾದ ಸಂಗತಿ. ಅಲ್ಲಲ್ವಿಯ ಯಾರದ್ದು ಫೋನ್ ಬರ್ಲಿಕ್ಕಿಲ್ಲ, ಪತ್ನಿಗೆ ಸಂಶಯ ಸ್ಟಾರ್ಟ್ ಆಯ್ತು. ಪತಿಗೆ ಹೆಂಡತಿ ಫೋನ್ ಅನ್ನು ಚೆಕ್ ಮಾಡೋದು, ಗಂಡನ ಫೋನ್ ಅನ್ನು ಚೆಕ್ ಮಾಡೋದು, ಯಾರದ್ದು ಫೋನ್ ಬಂದಿದೆ, ಹೆಂಗಸದ್ದು ಫೋನ್ ಬಂದಿದೆ, ಗಂಡಸರದ್ದು ಫೋನ್ ಬಂದು ತೋಡ್ತಾ ಇರು, ಚೆಕ್ ಮಾಡೋದು. ಅಂತ ಗಂಡಂದಿರು, ಅಂತ ಹೆಂಡತಿರಿದ್ದಾರೆ. ಸಂಶಯವನ್ನು ತೆಗೆದು ಹಾಕಿರಿ. ಸಂಶಯ ಪಟ್ಟರೆ ನಿಮ್ಮ ಕುಟುಂಬ ಜೀವಿತ ತುಂಬಾ ದಿವಸ ಬೆಳೆಯುವುದಿಲ್ಲ. ಪತಿ ಪತ್ನಿಯಾಗಿ ಇರಬಹುದು, ನೀವು ಒಂದೇ ಮನೆಯಲ್ಲಿ ವಾಸ ಮಾಡೋದು, ಅಲ್ಲಿ ಅನ್ಯೋನ್ಯತೆ ಇರಲ್ಲ, ಸಮಾಧಾನ ಇರಲ್ಲ, ಅಲ್ಲಿ ಪ್ರೀತಿ ಇರಲ್ಲ ಪ್ರಿಯರೇ. ಅಲ್ಲಲ್ವಿಯ 5ನೇದಾಗಿ ವಿದ್ಯೆ ಮತ್ತು ಅಂತಸ್ತಿನ ಒಂದು ಸಮಸ್ಯೆಗಳು. ಅದರ ಅರ್ಥ ಹೇಳ್ತಾನೆ, ಹೆಂಡತಿ ಹೆಚ್ಚು ಕಲಿತಾ ಇರ್ತಾಳೆ, ಗಂಡನಿಗೆ ಹೆಚ್ಚು ವಿದ್ಯಾಭ್ಯಾಸ ಇರುವುದಿಲ್ಲ. ಅಥವಾ ಗಂಡ ಹೆಚ್ಚು ಕಲಿತಿದ್ದಕ್ಕೆಲ್ಲ ಅಷ್ಟೊಂದು ಸಮಸ್ಯೆ ಬರೋದು, ಅದೇ ಹೆಂಡತಿ ಹೆಚ್ಚು ಕಲಿತರೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಬರುವುದು ಕಲ್ಚ ಕಡೆ. ಈಗ ನನ್ನ ಮಿಸ್ಸಸ್ ಗ್ರಾಜುಯೇಟ್ ಮಾಡಿದ್ದಾಳೆ, ನಾನು 8ನೇ ಕ್ಲಾಸ್ ಅರ್ಧದಲ್ಲಿ ಬಿಟ್ಟಿದ್ದೇನೆ. ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಪ್ರೈಸ್ ಗಾಡ್. ಎಷ್ಟೋ ಕಡೆ ನೋಡಿದ್ದೇನೆ ನಾನು. ಇಂಥ ಸಮಸ್ಯೆ ಬರಬಾರದು. ಯಾರಲ್ಲಿ ಬರಬಾರದು? ದೇವರ ಮಕ್ಕಳಲ್ಲಿ ಬರಬಾರದು. ಲೋಕದಲ್ಲಿ ನನಗೆ ಗೊತ್ತಿಲ್ಲ, ದೇವರ ಮಕ್ಕಳಲ್ಲಿ ಬರದು. ದೇವರ ಮಕ್ಕಳು ವಿದ್ಯೆ ಗಿದ್ಯೆಯನ್ನು ನೋಡಲ್ಲ, ಪ್ರೀತಿಸುವಂತ ಹೃದಯ ಅದು ಇಂಪಾರ್ಟೆಂಟ್. ಕೆಲವೊಮ್ಮೆ ಮದುವೆ ಆಗುವಾಗ ಅತ್ತೆ ಮಾವ ಹೇಳಿರ್ತಾರೆ, ನಿನಗೊಂದು ಕಾರ್ ತೆಗೆದು ಕೊಡ್ತೇನೆ, ನಿನಗೊಂದು ಸೈಟ್ ಕೊಡ್ತೇನೆ, ಅಥವಾ ನಿನಗೊಂದು ಬೈಕ್ ಕೊಡ್ತೇನೆ ಒಂದು ಹೇಳಿರ್ತಾರೆ. ಅವರಿಗೆ ಮಾಡ್ಲಿಕ್ಕೆ ಆಗಲ್ಲ. ಸಾಯೋವರೆಗೂ ಪತಿಯಂದಿರು ಹೇಳ್ತಾ ಇರ್ತಾರೆ, ನಿನ್ನ ತಂದೆ ಹೇಳಿದ್ದು ಕೊಡ್ಲಿಲ್ಲ. ನಾನು ಮದುವೆ ಆಗುವಾಗ ನನ್ನ ಮಿಸ್ಸಸ್ ತಾಯಿ ಮತ್ತು ಅವರ ಪಾಸ್ಟ್ ಕರೆದು ಕೂತ್ಕೊಳಿಸಿದ್ರು. ನಾವು ನೋಡ್ಲಿಕ್ಕೆ ಹೋದಂತ ಸಂದರ್ಭ ಅದು. ಅವತ್ತೇ ನಮಗೆ ಎಂಗೇಜ್ಮೆಂಟ್ ಕೂಡ ಆಯಿತು. ಎಲ್ಲ ಮಾತುಕತೆ ಆದ್ಮೇಲೆ, ಇಷ್ಟೇ ಎಲ್ಲ ಆದ್ಮೇಲೆ ಅವರ ಪಾಸ್ಟ್ ಕೇಳಿದ್ರು ನನ್ನ ಹತ್ರ, ಈಗ ಕೊಡುವಂಥದ್ದು ಏನಾದ್ರು ಉಂಟಾ ಅಂತ ಕೇಳಿದ್ರು. ನನಗೆ ಅದು ಅರ್ಥ ಆಗಲಿ. ನಾನು ಎಣಿಸಿದೆ ಮದುವೆಯ ಖರ್ಚಿನ ಬಗ್ಗೆ ಏನಾದ್ರೂ ಮಾತಾಡ್ತಾ ಇದ್ದೆ. ಮದುವೆ ಇಲ್ಲೇ ಆಗತ್ತು. ನಾನು ಹೇಳಿದೆ, ಏನು ಅದು ಅರ್ಥ ಆಗಲಿಲ್ಲ. ಆಗ ಅವ್ರು ಹೇಳಿದ್ರು, ಈ ಡೌರಿ ಗಿವ್ರಿ ಅಂತ ಹೇಳಿ. ನಾನೇ ಡೌರಿಗೆ ನಾನು ವಿರೋಧವಾಗಿದ್ದೇನೆ. ನಮ್ಮ ಸಭೆಯಲ್ಲಿ ಡೌರಿ ಬಗ್ಗೆ ನಾನು ಎನ್ಕರೇಜ್ ಮಾಡುವುದಿಲ್ಲ. ನಾನು ಹೇಳಿದೆ, ನಾನು ಅವಳು ಹಾಕಿದ ಬಟ್ಟೆಯಲ್ಲಿ ಬರಲಿ ಅಷ್ಟೇ ಸಾಕು ಅಂತ ಹೇಳಿದೆ. ನಾನು ಹಾಕಿದ ಬಟ್ಟೆಯಲ್ಲಿ ಬರುವಾಗೆ ದೇವರು ಸಹಾಯ ಮಾಡಿದ. ಅದರ ನಂತರ ಹೇಳ್ತೇನೆ ಪ್ರಿಯರೇ, ಮದುವೆ ಇದೇ ಸೈಟಲ್ಲಿ, ಬಾವಿ ಇರುವಂಥ ಸೈಟಲ್ಲಿ ಶಾಮಿಯಾನ ಹಾಕಿ ಮಾಡಿದ ನಮ್ಮ ಚರ್ಚಲ್ಲಿ ಫಸ್ಟ್ ಮದುವೆ ನನ್ನದೇ ಆದದ್ದು. ಭಾರಿ ಕಷ್ಟದಲ್ಲಿ ನಮ್ಮ ಮದುವೆ ಆಯಿತು. ಅವಾಗ ಒಂದು ಸಾಹೇಬ್ರನ್ನು, ಇಲ್ಲಿ ಸರ್ಕಾರ ಗುಡಿ ಸಾಹೇಬ್ರನ್ನು ಕರೆಸಿ ಬಿರಿಯಾನಿ ಮಾಡಿಸಿದ್ದು. ನಮ್ಮ ಕೈಲಿ ಹಣ ಇರಲಿಲ್ಲ. ಅವಾಗ ಬಾಡಿಗೆ ಕಾರ್ ಕೂಡ ತರಲಿಕ್ಕೆ ಹಣ ಇಲ್ಲ. ನಾವು ಬೈಕಲ್ಲಿ ಮನೆಗೆ ಹೋದದ್ದು ಇಲ್ಲಿಂದ. ಎಲ್ಲರೂ ನೋಡ್ತಾ ಇದ್ರು. ಯಾಕೆ ಅದನ್ನು ಹೇಳ್ತೇನೆ ಅಂದ್ರೆ, ನನ್ನೊಟ್ಟಿಗೆ ಸಾಕರ ಸೇವೆಗೆ ಫುಲ್ ಸಪೋರ್ಟ್ ಕೊಟ್ಲು ಅವಳು. ಎಷ್ಟೋ ಸಮಯದ ಊಟ ಇಲ್ಲದಂತ ಪರಿಸ್ಥಿತಿ ಇತ್ತು, ಹಣ ಇಲ್ಲದ ಪರಿಸ್ಥಿತಿ ಇತ್ತು. ಒಂದು ಕಾಯಿನ್ ಬಾಕ್ಸ್ ಹಾಕಿದ್ದೆ, 1 ರೂಪಾಯಲ್ಲಿ ಹುಡುಕ್ತಿದ್ದೆವು. ಹಸಿ ಟೊಮೆಟೊಗೆ ನೀರು ಹಾಕಿ ಉಪ್ಪು ಹಾಕಿ ತಿಂದಂತ ದಿವಸಗಳುಂಟು ನಮ್ಮ ಜೀವಿತ. ಎಲ್ಲಕ್ಕೂ ಸಹಕಾರ ಕೊಟ್ಟಿದ್ದಾಳೆ. ಯಾವತ್ತೂ ಸೇವೆ ತೊಂದರೆ ಅಂತ ಹೇಳಿಲ್ಲ. ಪರಸ್ಪರ ಸಮಯವನ್ನು ಪರಿಸ್ಥಿತಿಗೆ ಅರ್ಥ ಮಾಡಿಕೊಂಡು ಕುಟುಂಬದ ಜೀವಿಸುವವನೇ ಪತಿ ಮತ್ತು ಪತ್ನಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆದ ಕಾರಣ ನಿಮ್ಮ ಅತ್ತೆ ಮಾವ ಏನು ಕೊಡ್ತೇನೆ ಅಂತ ಅವ್ರು ಕೊಡ್ಲಿಕ್ಕೆ ಆಗ್ಲಿಲ್ಲ, ಬೇಡ, ಅದು ಬೇಡ. ನಿಮಗೆ ದೇವರ ಪ್ರಾರ್ಥಿಸಿ, ನಮಗೆ ಬಲ ಕೊಡು, ಶಕ್ತಿ ಕೊಡು, ಅದನ್ನಕ್ಕೆಲ್ಲ ಆಸೆ ಪಡಬೇಡಿ.
ಅದನ್ನೆಲ್ಲ ಆಸೆ ಪಟ್ಟು ಅದನ್ನೇ ಮಾತಾಡಿ ನಿಮ್ಮ ಕುಟುಂಬ ಜೀವಿತವನ್ನು ಹಾಳು ಮಾಡ್ಕೋಬೇಡಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಮತ್ತು ಆರನೇದಾಗಿ, ಮೂರನೇ ವ್ಯಕ್ತಿಗೆ ಕುಟುಂಬದಲ್ಲಿ ಸಮಯವನ್ನು ಸ್ಥಳವನ್ನು ಕೊಡಬೇಡ್ರಿ. ಕುಟುಂಬದಲ್ಲಿ ಮೂರನೇ ವ್ಯಕ್ತಿಗೆ ಏನು ಕೊಡಬಾರದು? ಮೂರನೇ ವ್ಯಕ್ತಿ ಅಂದ್ರೆ ಹೇಗೆ? ಮತ್ತೆ 19:4-6 ಓದುವ ಸೇರಿಸಿ. ಮ್ಯಾಥ್ಯೂ 19:4-6. ಆತನು ಮನುಷ್ಯರನ್ನು ನಿರ್ಮಾಣ ಮಾಡಿದನು, ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ, ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವ. ಯಾರನ್ನು ಬಿಟ್ಟು? ಈಗ ಮದುವೆ ಆಗುವಾಗ ತಂದೆ ತಾಯಿಯನ್ನು ಬಿಟ್ಟು ಮದುವೆ ಆಗ್ಬೇಕಾ, ಹೆಂಡತಿ ಸೇರ್ಬೇಕಾ? ಹೇಗೆ ಈ ವಾಕ್ಯದ ಆಧಾರದಲ್ಲಿ ತಂದೆ ತಾಯಿಯನ್ನು ಬಿಟ್ಟು ಅಂದ್ರೆ ಅರ್ಥ ಏನು ಗೊತ್ತುಂಟಾ? ತಂದೆ ತಾಯಿ ಬಿಟ್ಟು ಹೆಂಡತಿ ಸೇರಿಕೊಳ್ಳುವ ಅರ್ಥ ಏನು ಗೊತ್ತುಂಟಾ? ಈಗ ನನಗೆ ಫೈತ್ ಮಗ ಇದ್ದಾನೆ, ಅವನು ನನ್ನ ಕುಟುಂಬ ಸದಸ್ಯ. ಈಗ ಅವನು ಬೆಳೀತಾನೆ, ಸಮಯ ಬಂದಾಗ ಅವನಿಗೊಂದು ಮದುವೆ ಆಗ್ತದೆ. ಆವಾಗ ನನ್ನ ಕುಟುಂಬದ ಸದಸ್ಯತ್ವದಿಂದ ಅದನ್ನು ಬಿಡುಗಡೆ ಹೊಂದಿ ಅವನದೇ ಆದ ಚಿಕ್ಕ ಕುಟುಂಬ ಸ್ಥಾಪಿಸಲ್ಪಡುತ್ತದೆ. ಎಷ್ಟು ಅರ್ಥ ಆಯ್ತು? ಅದು ತಂದೆ ತಾಯಿಯನ್ನು ಬಿಟ್ಟು ಹೆಂಡತಿನ ಸೇರಿಕೊಳ್ಳೋದು, ಅದು ಅದರ ಅರ್ಥ. ನಮ್ಮ ತಂದೆ ತಾಯಿಯೊಂದಿಗೆ ರಿಲೇಷನ್ ಏನಾಗ್ಲಿಲ್ಲ, ಹಾಳಾಗ್ಲಿಲ್ಲ. ತಂದೆ ತಾಯಿ ಕೊಡುವಂತ ರೆಸ್ಪೆಕ್ಟ್ ಕೊಡಬೇಕು, ಅವ್ರನ್ನ ಪ್ರೀತಿ ಮಾಡಬೇಕು, ಅವ್ರಿಗೆ ಕೊಡುವಂಥದ್ದು ಕೊಡಬೇಕು, ಎಲ್ಲಾ ರೀತಿಯಲ್ಲಿ ಇರ್ತದೆ. ಅಲ್ಲಿ ರಿಲೇಷನ್ ಅಲ್ಲಿ ಒಳ್ಳೆ ಇರ್ತದೆ. ಅದೀಗ ಮದುವೆ ಆಗುವಾಗ ನನ್ನ ಮಗನಿಗೆ ಅವನದೇ ಸಪರೇಟ್ ಒಂದು ಕುಟುಂಬ, ಚಿಕ್ಕ ಕುಟುಂಬ ಸ್ಥಾಪಿಸಲ್ಪಟ್ಟು ಅವನಿಗೆ ಮಕ್ಕಳಾದಾಗ ಅವನ ಕುಟುಂಬ ಸದಸ್ಯರು ಅವರು. ಎಷ್ಟು ಅರ್ಥ ಆಯ್ತು? ಇದೇ ವಾಕ್ಯದ ಅರ್ಥ. ಮುಂದೆ ಓದಿ. ಅವರಿಬ್ಬರು ಒಂದೇ ಶರೀರವಾಗುವರು, ಅವರಿಬ್ಬರು ಒಂದೇ ಶರೀರವಾಗುವರು ಎಂದು ಹೇಳಿದ್ದಾನೆಂಬುದಾಗಿ ನೀವು ಓದಲಿಲ್ಲವೋ? ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಮನುಷ್ಯರು ಅಗಲಿಸಬಾರದು. ಪ್ರೈಸ್ ಗಾಡ್. ಮೂರನೇ ವ್ಯಕ್ತಿಗೆ ಅಂದರೆ ಮೂರನೇ ವ್ಯಕ್ತಿ ಒಂದು ವೇಳೆ ಕುಟುಂಬದ ಮಧ್ಯೆ, ನಾವು ಎಷ್ಟೋ ಕುಟುಂಬಗಳಲ್ಲಿ ನೋಡಿದ್ದೇನೆ, ಮಕ್ಕಳಿಗೆ ಮದುವೆ ಆದ ಮೇಲೆ ತಂದೆ ತಾಯಿಯೇ ಕಂಟ್ರೋಲ್ ಮಾಡೋದು ಮಕ್ಕಳನ್ನು. ತಂದೆ ತಾಯಿಗೆ ದಯಮಾಡಿಗೆ ಮಾಡ್ಲಿಕ್ಕೆ ಹೋಗಬೇಡಿ. ಅವರ ಕುಟುಂಬ ಜೀವಿತ ಅವರಿಗೆ ಲೀಡ್ ಮಾಡ್ಲಿಕ್ಕೆ ಬಿಡಿ. ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಸೊಸೆ ಅತ್ತೆ ಮಾವನ ಹತ್ರನೇ ಪರ್ಮಿಷನ್ ಕೇಳ್ಬೇಕು, ಗಂಡನದ್ದಲ್ಲ. ಕೆಲವು ಕಡೆ ಕೇಳಿದ್ದೇನೆ, ಖರ್ಚಿಗೆ ಹಣ ಬೇಕಾದ್ರೆ ಸೊಸೆ ಅತ್ತೆ ಮಾವ ಹತ್ರ ಕೇಳ್ಬೇಕು, ಗಂಡನ ಹತ್ರ ಅಲ್ಲ. ಈ ರೀತಿ ಆಗ್ತಾ ಉಂಟು. ಇದರಿಂದ ಏನಾಗ್ತದೆ? ನಿಮ್ಮ ಮಕ್ಕಳ ಕುಟುಂಬವು ನೀವೇ ಹಾಳು ಮಾಡ್ಲಿಕ್ಕೆ ಕಾರಣರಾಗ್ತೀರಿ. ಅವರಿಗೆ ಗೈಡ್ ಮಾಡಿ, ಅವ್ರನ್ನ ಪ್ರೀತಿ ಮಾಡಿ, ಅವರಿಗೆ ಬೇಕಾದೆಲ್ಲ ಮಾರ್ಗದರ್ಶನ, ಸಲಹೆ, ಸೂಚನೆ ಎಲ್ಲ ಕೊಡಿ, ತೊಂದರೆ ಇಲ್ಲ. ನಿಮ್ಮ ಮಕ್ಕಳವರು ಅದು ಅವರ ಕುಟುಂಬದಲ್ಲಿ ನೀವು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಅರ್ಥ ಆಗ್ತಾ ಇದೆಯಾ? ತಂದೆ ತಾಯಂದಿರ ಬೇಸರ ಮಾಡಿಕೊಳ್ಬೇಡಿ. ವಾಕ್ಯದ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಮೂರನೇ ವ್ಯಕ್ತಿಗೆ ಇದು ಯಾರಾಗಲಿ, ಅತ್ತೆ ಆಗಲಿ, ಮಾವ ಆಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಸಹೋದರರಾಗಲಿ, ಇನ್ಯಾರು ಮೂರನೇ ವ್ಯಕ್ತಿಗೆ ನಿಮ್ಮ ಕುಟುಂಬ ಜೀವಿತದಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಆಯ್ತಾ, ಸಾರಿ ಹೇಳಿ ಒಬ್ಬಿಗೊಬ್ಬರು, ಒಪ್ಪಿಕೊಳ್ಳಿ. ಸಾರಿ ಆಯ್ತು, ಮುಗೀತಾ. ಇಲ್ಲಿ ಸಾರಿ ಹೇಳಿಕ್ಕೆ ದೊಡ್ಡ ವಿಷಯ ಅಲ್ಲ. ಸಾರಿ ಮುಗೀತು, ತಪ್ಪು ಒಪ್ಪಿಕೊಳ್ಳಿ, ನನ್ನ ತಪ್ಪಾಯ್ತು, ದಯಮಾಡಿ ಕ್ಷಮಿಸು. ಅನೇಕ ಸಲ ಏನಾಗ್ತದೆ, ಹೆಂಡತಿ ಹೋಗಿ ತನ್ನ ತಂದೆ ತಾಯಿಗೆ ಹೇಳ್ತಾಳೆ, ಗಂಡನು ಬೇರೆ ಕಡೆ ಸ್ನೇಹಿತರಿಗೆ ಹೇಳ್ತಾನೆ, ಬೇರೆ ಯಾರಿಗೆ ಹೇಳ್ತಾನೆ. ಅದು ಏನಾಗ್ತದೆ, ನಿಮ್ಮ ಕುಟುಂಬದ ಮರ್ಯಾದೆ ನೀವೇ ತೆಗಿಲಿಕ್ಕೆ ಕಾರಣ ಆಗುತ್ತದೆ. ಅದು ಪರಸ್ಪರ ಸಹಕಾರಿ ಗೊತ್ತಾಗುವಾಗ ಇನ್ನೂ ಒಡಕು ಹೆಚ್ಚಾಗುತ್ತದೆ. ಅಲ್ಲಿ ನಿಮ್ಮ ಪತಿಯ ದೂರನ್ನು ಬೇರೆಯವರಿಗೆ ಹೇಳಿಕ್ಕೆ ಹೋಗಬೇಡಿ. ಅವರಿಗೆ ಮಧ್ಯಪ್ರವೇಶ ಮಾಡಲಿಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿ. ನಿಮ್ಮ ಕುಟುಂಬ ಜೀವಿತವು ಆಶೀರ್ವದಿಸಲ್ಪಟ್ಟದ್ದಾಗಿರುತ್ತದೆ. ನೋಡಿ, ಕೊಲೊಸ್ಸೆ 3:18-19 ನಾವು ಓದುವುದಾದರೆ ಎರಡು ವಿಷಯ, ಪತ್ನಿಗೆ ಸಂಬಂಧಪಟ್ಟ ಎರಡು ವಿಷಯ ಉಂಟು. ಒಂದು, ಪತ್ನಿ ಎಂದರೆ ನಿಮ್ಮ ಗಂಡನಿಗೆ ಅಧೀನರಾಗಿರಿ. ಎರಡನೇದು, ಪತಿ ಎಂದರೆ ನಿಮ್ಮ ಗಂಡತಿಯರಿಗೆ ನಿಷ್ಠುರರಾಗಬೇಡಿ. ಓದಿ. ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ, ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ. ಪುರುಷರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ನಿಮ್ಮ ಹೆಂಡತಿಯರನ್ನು ಏನ್ ಮಾಡ್ಬೇಕು ನೋಡಿ? ಫಸ್ಟ್ ಹೆಂಡತಿ ಗಂಡನಿಗೆ ಏನಾಗಿರ್ಬೇಕು? ಅಧೀನಳಾಗಿರಬೇಕು. ಎರಡನೇದಾಗಿ ಹೆಂಡತಿಯನ್ನು ಗಂಡ ಏನ್ ಮಾಡ್ಬೇಕು? ಪ್ರೀತಿಸಬೇಕು. ಹೆಂಡತಿ ಆದವಳು ತನ್ನ ಗಂಡನಿಗೆ
ಯಾವಾಗ ಅಧೀನಳಾಗಿರ್ತಾಳೆ? ಗಂಡ ಪ್ರೀತಿ ಮಾಡುವಾಗ. ಗಂಡ ಪ್ರೀತಿ ತೋರಿಸಬೇಕು. ಗಂಡ ಪ್ರೀತಿ ತೋರಿಸದಿದ್ರೆ ನೀವು ನನಗೆ ಅಧೀನಳಾಗಿರ್ಬೇಕಂತ ಹೇಳಿದ್ರೆ ಏನಾಗ್ತದೆ ಅಲ್ಲಿ? ಸರಿ ಬಿಡಲ್ಲ. ಪ್ರೈಸ್ ಗಾಡ್. ಓಕೆ, ಮುಂದೆ ಓದಿ. ಅವರಿಗೆ ನಿಷ್ಠೂರವಾಗಿರಬೇಕು. ಅವರಿಗೆ ನಿಷ್ಠೂರವಾಗಿರಬಾರದು. ಖಂಡಿತವಾಗಿ ಹೇಳುವಂಥದ್ದು, ಎಲ್ಲರ ಮುಂದೆ ಬೈಯುವಂಥದ್ದು, ನಿಷ್ಠುರ ಆಗಿರುವಂಥದ್ದು. ನೀನು ಹಾಗೆ ಮಾಡಿದಿ, ನೀನು ಹೀಗೆ ಮಾಡಿದಿ, ತಪ್ಪೋರಿಸುವಂಥದ್ದು, ನಿಷ್ಠುರರಾಗಿರುವಂಥದ್ದು. ಇನ್ನೊಂದು ವಾಕ್ಯ ಕೂಡ ನೋಡಿ, 19ನೇ ಅಧ್ಯಾಯ, 1 ಪೇತ್ರ 3ನೇ ಅಧ್ಯಾಯದಲ್ಲಿ 1-7 ವಾಕ್ಯ ಓದಿದ್ರೆ, 1-6 ವಾಕ್ಯ ಹೆಂಡತಿಗೆ ಸಂಬಂಧವಾದಂಥ ವಾಕ್ಯಗಳು, 7ನೇ ವಾಕ್ಯ ಗಂಡನಿಗೆ ಸಂಬಂಧವಾದ ವಾಕ್ಯ. ಅಂದ್ರೆ ಗಂಡನ ಕರ್ತವ್ಯವನ್ನು ಅಲ್ಲಿ 7ನೇ ವಾಕ್ಯ ಹೇಳ್ತದೆ, 1-6 ಹೆಂಡತಿ ಕರ್ತವ್ಯ ಎಲ್ಲ ಹೇಳ್ತದೆ. ಬೇಗ ಓದುವ. ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯ ಉಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಎಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ರಕ್ಷಣೆ ಹೊಂದದ ಪತ್ನಿ ಇದ್ದರೆ ಅವನೊಂದು ಸಾಕ್ಷಿ ಆಗಿರಬೇಕು. ಒಂದು ಪತ್ನಿ ರಕ್ಷಣೆ ಹೊಂದದ ಪತಿ ಇದ್ದರೆ ಅವನು ಆ ಮನೆಯಲ್ಲಿ ಸಾಕ್ಷಿ ಆಗಿರಬೇಕು. ಅವರ ಸಾಕ್ಷಿ ಮೂಲಕ ಅವ್ರ ರಕ್ಷಣೆ ಹೊಂದೋದು ಸಾಧ್ಯ. ಅದಕ್ಕೆ ಬದಲು ಪ್ರಾರ್ಥನೆ ಮಾಡ್ತಾ ಇರ್ತೀರಿ, ಚರ್ಚಿಗೆ ಬರ್ತಾ ಇದ್ದೀರಿ, ಮತ್ತೆ ಇಲ್ಲಿ ಒಳ್ಳೆ ಅನ್ಯ ಭಾಷೆ ಮಾತಾಡೋದು, ಮನೆಗೆ ಹೋಗಿ ಅನ್ಯ ಭಾಷೆ ಮಾತಾಡೋದು, ಏನಾಗ್ತದೆ ಅಲ್ಲಿ? ಅವ್ರು ಯಾವತ್ತೂ ರಕ್ಷಣೆ ಹೊಂದೋದಿಲ್ಲ. ಮುಂದೆ ಬನ್ನಿ. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ, ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಿನ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ನಿಮ್ಮ ಅಲಂಕಾರವಾಗಿರಬೇಕು. ಸ್ತ್ರೀಯರಿಗೆ ಹೇಳ್ತದೆ, ಇದು ಶಾಶ್ವತವಾದದ್ದು, ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆ ಉಳ್ಳದು ಆಗಿದೆ. ದೇವರ ದೃಷ್ಟಿಗೆ ಬಹು ಬೆಲೆ ಉಳ್ಳದಾಗಿದೆ. ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತಿಯರಾದ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು ಮತ್ತು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರ ಪಡದೆ ಒಳ್ಳೆಯದನ್ನೇ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಭಯಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ಸಾರಳು ಹಾಗೆ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದದೆ. ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು, ಬಲವನ್ನು ನೋಡಿದ್ರೆ ಸ್ತ್ರೀಯಾದವಳು ಪುರುಷನಿಗಿಂತ ತುಂಬಾ ಬಲಹೀನಳಾಗಿರ್ತಾಳೆ. ಶಾರೀರಿಕ ಬಲದಲ್ಲಿಯೂ ಕೂಡ ಏನಾಗಿರ್ತಾಳೆ? ತುಂಬಾ ಬಲಹೀನಳಾಗಿರುತ್ತಾಳೆ. ಓಕೆ, ಮುಂದೆ ಓದಿ. ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ವಿಷಯ ಹೇಳ್ತೇನೆ. ಇದರ ಆಧಾರದಲ್ಲಿ ಪುರುಷನಿಗೆ ಕೋಪ ಬರುವುದಿಲ್ಲ ಅಂತ, ಕೋಪ ಬರುವಾಗ ಪುರುಷ ತೋರಿಸ್ತಾನೆ ಮನೆಯಲ್ಲಿ. ಮಕ್ಕಳನ್ನು ಹೊಡೆಯುವುದು, ಹೆಂಡತಿಯ ಮೇಲೆ ಕೈ ಮಾಡುವುದು, ದೇವರ ಮಕ್ಕಳಾಗಿ ಮಾಡುವುದಿಲ್ಲ, ಕೈ ಮಾಡುವುದಿಲ್ಲ. ಹಲಲುಯ ಕೈ ಮಾಡುವಂಥದ್ದು ಅಥವಾ ಯಾವುದೇ ವಸ್ತುಗಳನ್ನು ಒಡೆದಾಕುವಂಥದ್ದು, ಈ ರೀತಿಯಲ್ಲಿ ತನ್ನ ಕೋಪವನ್ನು ಹೊರಗೆ ತರ್ತಾನೆ. ಹೆಂಡತಿಯರಿಗೆ ಕೋಪವನ್ನು ಹೊರಗೆ ತರಲಿಕ್ಕೆ ಅವಕಾಶ ಸಿಗಲ್ಲ. ಅವಳು ಹಠ ಮಾಡ್ತಾಳೆ, ಅಳುತ್ತಾಳೆ, ಕೋಪಗೊಳ್ತಾಳೆ, ಅಷ್ಟೇ. ಬೇರೆ ಏನು ಮಾಡ್ಲಿಕ್ಕೆ ಅವಳಿಗೆ ಆಗಲ್ಲ. ಅನೇಕ ಸಲ ಆ ಸ್ವಾತಂತ್ರ್ಯ ಕೂಡ ಎಷ್ಟೋ ಸ್ತ್ರೀಯರಿಗೆ ಇರಲ್ಲ, ತಮ್ಮ ಭಾವನೆಗಳನ್ನು ಹೊರಗೆ ಹಾಕ್ಲಿಕ್ಕೆ. ಓಕೆ, ಮುಂದೆ ಓದಿ. ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಸಾಧಾರಣವಾಗಿ ಹೀಗೆ ಅಂದ್ರೆ ಸಾಧಾರಣವಾಗಿ ಮಾನ ಯಾರಿಗೆ ಸಲ್ಲಿಸ್ತೇವೆ? ನಮಗಿಂತ ಪದವಿಯಲ್ಲಿ ಉನ್ನತವಾಗಿರುವವರಿಗೆ, ಅಧಿಕಾರಿಗಳಿಗೆ, ನಾವು ವಿದ್ಯಾವಂತರಿಗೆ ಒಳ್ಳೆ ಮಾನ ಸಲ್ಲಿಸ್ತೇವೆ. ನಮಗಿಂತ ಕೀಳಾದವರಿಗೆ ನಾವು ಮಾನ ಸಲ್ಲಿಸುವುದಿಲ್ಲ ಅಲ್ವಾ? ಅದ್ರ ವಾಕ್ಯ ಹೇಳ್ತಾ ಉಂಟು, ನಿಮ್ಮ ಹೆಂಡತಿಗೆ ನೀವು ಮಾನವನ್ನು ಕೊಡಬೇಕು, ಮಾನವನ್ನು ಸಲ್ಲಿಸಬೇಕೆಂಬುದಾಗಿ ವಾಕ್ಯ ಹೇಳ್ತಾ ಉಂಟು. ಪ್ರೈಸ್ ಗಾಡ್. ಓಕೆ, ಮುಂದೆ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ನಾನು ಹೆಚ್ಚಿಗೆ ಮುಂದೆ ಹೋಗ್ಲಿಕ್ಕೆ ಸಮಯದ ಅಭಾವ ಇದೆ ಪ್ರಿಯರೇ. ಈ ಸಮಯದಲ್ಲಿ ಪತಿ ಪತ್ನಿ ಆದವರು ಬಂದವರು ಇದ್ದೀರಾ? ಇಲ್ಲಿ ಯಾರಾದರೂ ಪತಿ ಪತ್ನಿ ಆದ ಒಟ್ಟಿಗೆ ಬಂದವರು ಇದ್ದೀರಾ? ಅವರು ಒಟ್ಟಿಗೆ ಕೂತ್ಕೊಳ್ಳಿ. ಈಗಲೇ ಒಂದು ಆ ಬಾಂಡೇಜ್ ನಾವು ಬ್ರೇಕ್ ಮಾಡ್ಲಿಕ್ಕೆ ಹೋಗ್ತೇವೆ. ದಯಮಾಡಿ ಬೇಗ ಮಾಡಿ, ಅದನ್ನು ಬೇಗ ಮಾಡಿ.
ಪತಿ ಪತ್ನಿ ಯಾವುದು ಒಟ್ಟಿಗೆ ಬಂದವರು. ಮದುವೆ ಆದವರು ಒಂಟಿಯಾಗಿ ಬಂದಿದ್ರೆ ನೀವು ಇರುವ ಸ್ಥಳದಲ್ಲೇ ನಿಲ್ಲಿ. ಮದುವೆ ಆದವರು ಒಂಟಿಯಾಗಿ ಬಂದು ಅಲ್ಲಿ ಸ್ಥಳ ನಿಲ್ಲಿ. ಪತಿ ಪತ್ನಿ ಒಟ್ಟಿಗೆ ಬಂದರೆ ಒಟ್ಟಿಗೆ ನಿಲ್ಲಿ. ರಬ ಶಿಕ್ಕಿತು ರೋಂದೋ ಲಿಬಾಕ ಸಕರಬ. ಹಲ್ಲೆಲೂಯಾ, ಗ್ಲೋರಿ ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಒಂದು ಮಾತ್ರ ಹೇಳುವುದಕ್ಕೆ ಸಾಧ್ಯ, ಒಬ್ಬರಿಗೊಬ್ಬರು ಒಟ್ಟಿಗೆ ನಿಂತಿದ್ದೀರಾ? ಪತಿ ಪತ್ನಿ ಬಂದ್ರ ನಿಮ್ಮ ಸಂಗಾತಿ ನಿಮ್ಮ ಜೊತೆ? ಓಕೆ, ಪ್ರೈಸ್ ಗಾಡ್. ಮದುವೆ ಆಶೀರ್ವದಿಸಲ್ಪಡಬೇಕು, ಆ ದೇವರ ಚಿತ್ತ. ಮದುವೆಯನ್ನು ದೇವರು ಆಶೀರ್ವದಿಸಿದ್ದಾನೆ ಪ್ರಿಯರೇ. ಮದುವೆಯಲ್ಲಿರುವ ಎಲ್ಲ ಕುಂದು ಕೊರತೆಗಳು ಬಿಟ್ಟು ಹೋಗಬೇಕು. ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ತಪ್ಪ ಸಂಗತಿ ಬಿಟ್ಟು ಹೋಗಬೇಕು, ಜಗಳ ಬಿಟ್ಟು ಹೋಗ್ಬೇಕು, ಮನಸ್ತಾಪ ಬಿಟ್ಟು ಹೋಗ್ಬೇಕು, ತಪ್ಪು ಹೊರಿಸುವಂಥದ್ದು ಬಿಟ್ಟು ಇವತ್ತಿನ ದೂಷಣೆ ಎಲ್ಲ ಬಿಟ್ಟು ಹೋಗಬೇಕು ಪ್ರಿಯರೇ. ಅದಕ್ಕಾಗಿ ಒಪ್ಪಿಸಿಕೊಳ್ಳಿ. ಮೊದಲು ಪರಸ್ಪರ ಏನಾದರೂ ಇದ್ರೆ ನಿಮ್ಮ ಸಂಗತಿ ಹತ್ರ ಕ್ಷಮಾಪಣೆ ಕೇಳ್ಕೊಳ್ರಿ. ಮುಖವನ್ನು ನೋಡಿ ಸಾರಿ ಎಂಬುದು ಹೀಗೆ ಹೇಳ್ಬೇಡಿ. ಕಳೆದ ದಿವಸಗಳಲ್ಲಿ ಒಂದು ಪತಿ ಪತ್ನಿಗೆ ನಾನು ಕೌನ್ಸಿಲಿಂಗ್ ಮಾಡಿ, ಎಲ್ಲಿ ಹೇಗೆ ಅಂತ ಹೇಳುವುದಿಲ್ಲ ನಾನು. ಹಲ್ಲೆಲೂಯಾ, ಈ ಸ್ಥಳದಲ್ಲಿ ನಿಂತು ನಾನು ಮಾತಾಡ್ತಾ ಇದ್ದೇನೆ. ಇಬ್ಬರ ಹತ್ರ ಮಾತಾಡಿದ್ದೆ ನಾನು. ಕೊನೆಗೆ ಎಲ್ಲ ಮಾತುಕತೆ ಆದ ನಂತರ ನಾನು ಇಬ್ಬರಿಗೆ ಹೇಳಿದೆ, ಕ್ಷಮೆ ಕೇಳಿ ಅಂತ. ನಾನು ಬಾಯಿಂದ ನನ್ನ ವಾರ್ತೆ ಬರಕ್ಕೆ ಮುಂಚೆ ಮುಗಿಲಿಲ್ಲ, ಆ ಸ್ತ್ರೀ ಹೇಳಿಬಿಟ್ರು, ನಾನು ಕ್ಷಮೆ ಕೇಳಿದ್ರು, ಅವರೇ ನನ್ನ ಕ್ಷಮೆ ಕೇಳಿಕೊಳ್ಳಲಿ ಅಂತ. ಪಾಪ ಗಂಡ ಕ್ಷಮೆ ಕೇಳಿಬಿಟ್ಟ. ಹಾಗೆ ಆಗಬಾರದು. ದೇವರ ಮಕ್ಕಳು ತಮ್ಮ ತಗ್ಗಿಸಿಕೊಳ್ತಾರೆ, ಅವರ ದೇವರು ಆಶೀರ್ವಾದ ಮಾಡ್ತಾನೆ. ಪರಸ್ಪರ ಕ್ಷಮಾಪಣೆ ಕೇಳಿ ಮುಖವಾಗಿ ನೋಡಿ, ಮುಖವಾಗಿ ತಿರುಗಿ. ನೀವು ನಿಮ್ಮ ಒಬ್ಬೊಬ್ಬರ ಮುಖ ನೋಡಿ, ಹೀಗೆ ತಿರುಗಿರಿ ಪರಸ್ಪರ. ದೇವರ ಕೈಗೆ ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಕ್ಷಮಾಪಣೆ ಕೇಳಿ. ಈ ಸಮಯದಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆ ಕೇಳಿ. ಅವರಿಗೆ ದುಃಖ ಕೊಟ್ಟದ್ದಕ್ಕಾಗಿ, ಅವರಿಗೆ ನೋವು ಕೊಟ್ಟದ್ದಕ್ಕಾಗಿ. ಅಲ್ಲಿ ಮುಖ ನೋಡಿ, ಮುಖ ಗಂಡ ಹೆಂಡತಿದ್ರೆ ಮುಖ ನೋಡಿ. ಹೀಗೆ ಕೈ ಹಿಡ್ಕೊಳ್ಳಿ, ಇಬ್ಬರದ್ದು ಎರಡು ಕೈ ಇಟ್ಕೊಂಡು ಹಾಗೆ ಮುಖ ನೋಡಿ. ಹೀಗೆ ತಿರುಗಿ ಮುಖಾಮುಖಿಯಾಗಿ ತಿರುಗಿ, ಮುಖಾಮುಖಿಯಾಗಿ ಹಾಗೆ. ಎಲ್ಲರೂ ಮುಖಾಮುಖಿಯಾಗಿ, ನಾಚಿಕೆ ಬಡಬೇಡಿ, ಮುಖಾಮುಖಿಯಾಗಿ ತಿರುಗಿ. ಹೀಗೆ ಈಗ ಇಲ್ಲಿಬ್ಬರು ನಿಂತಿದ್ದಾರಲ್ಲ, ಹಾಗೆ ತಪ್ಪು ಇದ್ರೆ ದಯವಿಟ್ಟು ಕ್ಷಮಾಪಣೆ ಕೇಳಿಕೊಳ್ಳ್ರಿ. ನಾನು ನಿನ್ನ ಪ್ರೀತಿ ಮಾಡ್ತೇನೆ ಹೇಳಿ. ನನ್ನ ಹೃದಯದಿಂದ ಪ್ರೀತಿ ಮಾಡ್ತೇನೆ ಹೇಳಿ. ನಾನು ನಿನ್ನ ಹೃದಯದಿಂದ ಪ್ರೀತಿ ಮಾಡ್ತೇನೆ, ನನ್ನ ಹೃದಯದಿಂದ ನಿನ್ನ ಪ್ರೀತಿ ಮಾಡ್ತೇನೆ, ನನ್ನ ತಪ್ಪುಗಳನ್ನು ಕ್ಷಮಿಸು. ನಿಮಗೆ ದೇವರು ಕೊಟ್ಟಂತ ಸಂಗಾತಿ ಉಂಟಲ್ಲ, ಅದಕ್ಕಿಂತ ದೊಡ್ಡ ಗಿಫ್ಟ್ ಇಲ್ಲ ಪ್ರಿಯರೇ. ದೇವರು ದೊಡ್ಡ ಗಿಫ್ಟ್ ಅದು ನಿಮಗೆ ದೇವರು ಕೊಟ್ಟದ್ದು. ಹಲ್ಲೆಲೂಯಾ. ಜ್ಞಾನೋಕ್ತಿ 18:22 ಹೇಳ್ತದೆ, ಪತ್ನಿ ಲಾಭ ರತ್ನ ಲಾಭ, ಅದು ಯೆಹೋವನ ಅನುಗ್ರಹವೇ. ನನ್ನ ಪತ್ನಿಯ ಬಗ್ಗೆ ನಾನು ಧೈರ್ಯವಾಗಿ ಎಲ್ಲರ ಮುಂದೆ ಹೇಳಿಕೆ ಸಾಧ್ಯ. ನನ್ನ ಪತ್ನಿ ನನಗೆ ದೇವರು ಕೊಟ್ಟಂತ ರತ್ನಕ್ಕಿಂತ ಬೆಳ್ಳಿ ಬಂಗಾರಕ್ಕಿಂತಲೂ ಅಮೂಲ್ಯವಾದ ಗಿಫ್ಟ್. ಹಲ್ಲೆಲೂಯಾ. ನೀವು ಹೇಳ್ಕೊಳ್ಳಿ, ನನ್ನ ಹೃದಯದಿಂದ ನಿನ್ನ ಪ್ರೀತಿ ಮಾಡ್ತೇನೆ. ನಿನ್ನ ದುಃಖಪಡಿಸಿದ್ರೆ, ಯಾವುದೇ ಕಾರಣಕ್ಕೆ ನೋವು ಪಡಿಸಿದ್ರೆ, ಪತ್ನಿಯು ಕೇಳಿ ಪತಿಯು ಕೇಳಿ, ದಯಮಾಡಿ ನನ್ನ ಕ್ಷಮಿಸು ಕೇಳಿಕೊಳ್ಳ್ರಿ. ಕ್ಷಮಾಪಣೆ ಕೇಳಿಕೊಳ್ಳ್ರಿ. ಹೃದಯ ಬಿಚ್ಚಿ ಮಾತನಾಡಿ. ಇಲ್ಲಿ ಬಲವಾದ ದೇವರ ಸಾನ್ನಿಧ್ಯ ನಾನು ಅನುಭವಿಸ್ತಿದ್ದೇನೆ. ಆ ಸಾನ್ನಿಧ್ಯವನ್ನು, ಆ ದೈವಿಕ ಸಾನ್ನಿಧ್ಯದಲ್ಲಿ ಅನುಭವಿಸಿ. ಇಲ್ಲಿ ಯೇಸಪ್ಪ ಇದ್ದಾರೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಮದುವೆಯಲ್ಲಿ ಕಾರ್ಯ ಮಾಡಲಿಕ್ಕೆ ದೇವರು ಹೋಗ್ತಾ ಇದ್ದಾರೆ. ಹೃದಯದಿಂದ ಕೇಳಿ, ಹೃದಯದಿಂದ ಕ್ಷಮಾಪಣೆ ಕೇಳ್ರಿ. ಇನ್ನು ನಾನು ನಿನಗೆ ದುಃಖ ಕೊಡುವುದಿಲ್ಲ, ಇನ್ನು ನಾನು ನಿನಗೆ ನೋವು ಕೊಡುವುದಿಲ್ಲ. ಹೊಸದಾಗಿ ನಾವು ಇವತ್ತಿನಿಂದ ಹೊಸ ಜೀವನ ಆರಂಭಿಸೋಣ. ಓ ರಕಶಕ್ ಮಾತಾಡಿ. ಥ್ಯಾಂಕ್ ಯು ಜೀಸಸ್. ಯಾರನ್ನು ಗಮನಿಸಬೇಡಿ. ಈಗ ಇವತ್ತು ನೀವು ಮತ್ತು ನಿಮ್ಮ ಪತ್ನಿ ಮಾತ್ರ ಇಬ್ಬರು ಇರುವುದಿಲ್ಲ, ನಿಮ್ಮಿಬ್ಬರೇ ನೀವು ನೋಡಬೇಕು. ನಿಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್.
ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅದು ಬಂದ ಮಾರ್ಗವನು, ಯಾರು ಹಾಡಬೇಡಿ, ಅದು ಬಂದ ಮಾರ್ಗವನು ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತನೆ ವಂದಿಸುವೆ, ವಂದಿಸುವೆ. ಅದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತನೆ ವಂದಿಸುವೆ, 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 ವಂದಿಸುವೆ. ಅಪ್ಪ ನಿನಗೆ ಸ್ತೋತ್ರ, ರಾಜ ನಿನಗೆ ಸ್ತೋತ್ರ, ಅಪ್ಪ ನಿನಗೆ ಸ್ತೋತ್ರ, ರಾಜ ನಿನಗೆ ಸ್ತೋತ್ರ. ದಿಕ್ಕಿಲ್ಲದೆ ಎಲ್ಲೆಲ್ಲೂ ಅಲೆದಾಡಿದೆನು, ದಿಕ್ಕಿಲ್ಲದೆ ಎಲ್ಲೆಲ್ಲೂ ಅಲೆದಾಡಿದೆನು, ಅಳಬೇಡ ಎಂದು ಹೇಳಿ ಅಪ್ಪಿಕೊಂಡೆ, ಅಳಬೇಡ ಎಂದು ಹೇಳಿ ಅಪ್ಪಿಕೊಂಡೆ. ಅಪ್ಪ ನಿನಗೆ ಸ್ತೋತ್ರ, ರಾಜ ನಿನಗೆ ಸ್ತೋತ್ರ, ಅಪ್ಪ ನಿನಗೆ ಸ್ತೋತ್ರ, ರಾಜ ನಿನಗೆ ಸ್ತೋತ್ರ. ದೇವರ ಕೈಯಲ್ಲಿ ಪ್ರಿಯರೇ ನಮ್ಮನ್ನು ಒಪ್ಪಿಸಿಕೊಡುವ ನಿಮ್ಮ ಮದುವೆಯನ್ನು ದೇವರು ಆಸ್ವಾದ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಥಾರ್ಥವಾಗಿ ಹೃದಯದ ಆಳದಿಂದ ಪರಸ್ಪರ ನಾವು ಒಬ್ಬರಿಗೊಬ್ಬರು ಕ್ಷಮಿಸೋಣ. ನಿಮ್ಮ ಸಂಗತಿ ಏನೇ ತಪ್ಪು ಮಾಡಿರಬಹುದು, ಅದು ನಿಮ್ಮ ಹೃದಯದಲ್ಲಿ ಕೊಳೆಯುತ್ತಾ ಇರಬಹುದು. ನಿನ್ನ ಹೆಂಡತಿಯ ತಪ್ಪು, ಗಂಡ ಮಾಡಿದ ತಪ್ಪನ್ನು ಮನಪೂರ್ವಕವಾಗಿ ಕ್ಷಮಿಸು. ಆ ಬಲವನ್ನು ದೇವರ ಹತ್ರ ಕೇಳಿಕೊ, ದೇವನಿಗೆ ಬಲ ಕೊಡ್ತಾನೆ ಕ್ಷಮಿಸುವುದಕ್ಕಾಗಿ. ಯಾಕಂದ್ರೆ ನಿನ್ನ ಪತ್ನಿ ನಿನಗೆ ದೇವರು ಕೊಟ್ಟಂತ ಒಳ್ಳೆ ವರವಾಗಿದ್ದಾಳೆ, ನಿನ್ನ ಪತಿ ನಿನಗೆ ದೇವರು ಕೊಟ್ಟ ಒಳ್ಳೆ ವರವಾಗಿದ್ದಾನೆ. ದೇವರ ಗಿಫ್ಟ್ ಇದಕ್ಕಿಂತ ದೊಡ್ಡ ಗಿಫ್ಟ್ ಇಲ್ಲ ಪ್ರಿಯರೇ. ದೇವರು ನಿನಗೆ ಕೊಟ್ಟಂತ ಸಂಗಾತಿ, ಅವನು ಯಥಾರ್ಥವಾಗಿ ಪ್ರೀತಿ ಮಾಡಬೇಕು. ಸೈತಾನ ನಮ್ಮ ಕುಟುಂಬ ಜೀವಿತದಲ್ಲಿ ಅವಕಾಶ ಕೊಡೋದು ಬೇಡ. ಯಥಾರ್ಥವಾಗಿ ಇವತ್ತಿನ ಅವಳನ್ನು ಪ್ರೀತಿಸ್ತೇನೆ, ಅವನನ್ನು ಪ್ರೀತಿಸ್ತೇನೆ ಎಂಬುದಾಗಿ ತೀರ್ಮಾನ ತಗೊಳ್ರಿ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಇಲ್ಲಿರುವಂತಹ ಎಲ್ಲ ದಂಪತಿಗಳನ್ನು ಕೈಗೆ ಒಪ್ಪಿಸಿಕೊಡ್ತಾನೆ. ಅವತ್ತು ಅನೇಕರು ಒಬ್ಬಂಟಿಗರಾಗಿ ಬಂದಿದ್ದಾರೆ, ಅವ್ರ ಪತ್ನಿಯಂದಿರಿಲ್ಲ, ಅವ್ರ ಪತಿಯಂದಿರಿಲ್ಲಪ್ಪ. ಅವನು ಕೂಡ ಕೈಗೆ ಒಪ್ಪಿಸಿಕೊಡ್ತಾನೆಪ್ಪ. ಅವರ ಜೀವಿತದಲ್ಲಿ ನೀನು ಕಾರ್ಯ ಮಾಡಬೇಕಪ್ಪ. ಕುಟುಂಬದಲ್ಲಿ ಇರುವಂತ ಅಸಮಾಧಾನ ಆತ್ಮ ಬಿಟ್ಟು ಹೋಗಲಿ, ನಿರಾಶೆ ತಂದು ಹಾಕುವಂತ ಆತ್ಮ ಬಿಟ್ಟು ಹೋಗಲಿ, ಇಲ್ಲ ಡಿಪ್ರೆಷನ್ ಆತ್ಮ ಬಿಟ್ಟು ಹೋಗಲಿ, ಜಗಳ ತಂದು ಹಾಕುವಂತ ಆತ್ಮ ಬಿಟ್ಟು ಹೋಗಲಿ, ಪ್ರತಿಕಾರದ ಆತ್ಮ ಬಿಟ್ಟು ಹೋಗಲಿ, ದ್ವೇಷದ ಆತ್ಮ ಬಿಟ್ಟು ಹೋಗಲಿ, ಎಲ್ಲ ಕೊರತೆ ಆತ್ಮ ಬಿಟ್ಟು ಹೋಗಲಿ, ಅನ್ಯೋನ್ಯತೆ ಕೆಡಿಸುವಂತ ಆತ್ಮ ಬಿಟ್ಟು ಹೋಗಲಿ. ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಒಬ್ಬೊಬ್ಬರ ಜೀವಿತಗಳು, ಇವನ್ ಆನ್ಲೈನ್ ಅಲ್ಲಿ ಯಾರಲ್ಲಿ ನೋಡ್ತಾ ಇದ್ದಾರೋ ಅವರ ಕುಟುಂಬ ಜೀವಿತಗಳನ್ನು ಕರ್ತಾನೆ ನಿನ್ನ ಪವಿತ್ರ ಕರಗಳಿಗೆ ಒಪ್ಪಿಸಿಕೊಡ್ತಾನೆ. ಅವರ ಕುಟುಂಬಗಳಿಗೆ ಒಂದು ಬಿಡುಗಡೆ ಕಾಣಲು ಕೃಪೆ ತೋರಿಸಬೇಕಂತಲೇ ಕೇಳ್ಕೊಡ್ತಾ ಇದ್ದಾನೆ. ನಿನ್ನ ಸಮಾಧಾನವನ್ನು ಅವರ ಕುಟುಂಬ ಜೀವಿತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾನೆ. ಐಕ್ಯತೆಯನ್ನು ಬಿಡುಗಡೆ ಮಾಡ್ತೇನೆ, ಅನ್ಯೋನ್ಯತೆ ಅವರ ಕುಟುಂಬ ಜೀವಿತದಲ್ಲಿ ಬಿಡುಗಡೆ ಮಾಡ್ತೇನೆ. ಸಮಾಧಾನವನ್ನು ಯೇಸುವಿನ ಹೆಸರಿನಲ್ಲಿ ಅವರ ಕುಟುಂಬ ಜೀವಿತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾನೆ. ಇಲ್ಲಿವರೆಗೆ ಸೈತಾನ ತಂದು ಹಾಕಿದ ಎಲ್ಲ ಕಾರ್ಯಗಳು, ಅವರ ಕುಟುಂಬ ಜೀವಿತ ತಂದು ಹಾಕುವುದ ಎಲ್ಲ ಕಾರ್ಯಗಳು ಬುಡ ಸಮೇತವಾಗಿ ಯೇಸುವಿನ ಹೆಸರಲ್ಲಿ ಕಿತ್ತು ಹೋಗಲಿ. ಎಲ್ಲ ಪಾರಂಪರ್ಯ ಶಕ್ತಿಗಳು ಅವರ ಕುಟುಂಬ ಜೀವಿತ ಬಿಟ್ಟು ಹೋಗಲಿ. ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ವಿಷ ಬೇರುಗಳು ಬುಡ ಸಮೇತ ಕಿತ್ತು ಹೋಗಲಿ. ಇವರ ಕುಟುಂಬ ಜೀವಿತಗಳು ಯೇಸು ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ಅಬ್ರಾಮ ಸಾರರಾಗೆ, ಈಸಕ ರಬೆಕ್ಕರಾಗೆ, ಯಾಕೋಬ ರಾಯಲರಾಗೆ, ಬೋವಜ ರೂತರಾಗೆ, ಆಕ್ವಿಲ ಪ್ರಿಸ್ಕರಾಗೆ ಇವರ ದಾಂಪತ್ಯ ಜೀವಿತವು ಆಶೀರ್ವದಿಸಲ್ಪಡಲಿ. ಎಲ್ಲ ಕೈಗಳು ಬಿಟ್ಟು ಹೋಗಲಿ, ಎಲ್ಲ ಕೋಪ ದ್ವೇಷಗಳು ಬಿಟ್ಟು ಹೋಗಲಿ. ಸಮಾಧಾನ ಉಂಟಾಗಲಿ, ಸಂತೋಷ ಉಂಟಾಗಲಿ. ಕುಟುಂಬ ಜೀವಿತದಲ್ಲಿ ಸಂತೋಷ ಅನುಭವಿಸುವುದಕ್ಕೆ ಇವರಿಗೆ ಕೃಪೆ ಕೊಡುವುದಕ್ಕಾಗಿ ಕರ್ತನೆ ನಿನಗೆ ವಂದನೆ ಹೇಳ್ತಾನೆ. ದ್ವೇಷ ಮುಂದುವರಿಯಬಾರದು, ಜಗಳ ಮುಂದುವರಿಯಬಾರದು, ಮನಸ್ತಾಪ ಮುಂದುವರಿಯಬಾರದು, ತಪ್ಪಾದ ತಿಳುವಳಿಕೆ ಮುಂದುವರಿಯಬಾರದು. ಇವತ್ತಿನಿಂದ ಕರ್ತನೆ ಇವರನ್ನು ಒಂದು ಮಾಡಿ
ಆಶೀರ್ವಾದದಲ್ಲಿ ನಡೆಸಬೇಕಾಗಿ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ ರಾಜ. ಸೈತಾನನಿಗೆ ಇವರ ಜೀವಿತದ ಅಧಿಕಾರ ಇಲ್ಲ, ಅವಕಾಶ ಇಲ್ಲ. ಇನ್ ದ ನೇಮ್ ಆಫ್ ಜೀಸಸ್. ಒಂದು ಮಾಡಿದಕ್ಕಾಗಿ ಸ್ತೋತ್ರ, ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ತಂದೆಯೇ, ನಿಮ್ಮ ಪತಿಯನ್ನು ಅಪ್ಪಿಕೊಳ್ಳಿ ನೋಡುವ ಸಾಧ್ಯವೋ? ಆಮೆನ್. ಇಲ್ಲಕ್ಕೆ ಒಳ್ಳೆ ಮಾಡಿದ್ರು. ಪ್ರೈಸ್ ಗಾಡ್. ಅಪ್ಪಿಕೊಳ್ಳಿ. ಆಮೆನ್. ಪ್ರೈಸ್ ಗಾಡ್. ದೇವರು ಇದೇ ಪ್ರೀತಿ ನಿಮ್ಮ ಜೀವಿತದಲ್ಲಿ ಯೇಸು ಬರುವವರೆಗೂ ಮುಂದುವರಿಸಲಿ. ಅದೇ ನಿನ್ನ ಆಸೆ ಮತ್ತು ಬಯಕೆ ಆಗಿದೆ. ಹಲ್ಲೆಲೂಯಾ. ಇವತ್ತು ನೀವು ಮನೆಗೆ ಊಟಕ್ಕೆ ಹೋಗಬಾರದು, ಹೋಟೆಲ್ಗೆ ಊಟ ಮಾಡಿ ಹೋಗ್ಬೇಕು ಒಟ್ಟಿಗೆ ಮನೆಗೆ ಹೋಗುವಾಗ, ಆಯ್ತಾ? ಓಕೆ. ಪ್ರೈಸ್ ಗಾಡ್. ದೇವರಿಗೆ ಮಹಿಮೆ ಆಗಲಿ. ಯಾವಾಗಾದ್ರೊಮ್ಮೆ ಸಂಗತಿ ಕರ್ಕೊಂಡು ಹೋಟೆಲ್ಗೆ ಹೋಗಿ ಅಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡಿ ಊಟ ಮಾಡಿ ಪ್ರೀತಿ ಹೆಚ್ಚುತ್ತದೆ. ಈಗ ಇನ್ನೊಂದು ವಿಷಯ ಹೇಳ್ತೇನೆ, ನಿಮ್ಮ ಸಂಗಾತಿಗೆ ಒಂದು ಗಿಫ್ಟ್ ಕೊಡಬೇಕು ನೀವು ಈ ವಾರದಲ್ಲಿ. ಬೆಲೆ ಬಾಳುವಂಥದ್ದು ಸಾಧ್ಯ ಇಲ್ಲದ್ರೂ ಚಿಕ್ಕದ ಒಟ್ಟಾರೆ ಗಿಫ್ಟಿಗೆ ಬೆಲೆ ಇಲ್ಲ ಪ್ರಿಯರೇ. ಅದು ₹1 ತಂದು ಕೊಟ್ಟರು ಕೂಡ ಅದು ಗಿಫ್ಟ್, ಅದಕ್ಕೆ ಬೆಲೆ ಉಳ್ಳದಾಗಿರ್ತದೆ. ನಿಮ್ಮ ಪತ್ನಿಗೆ ನಿಮ್ಮ ಪತಿಗೆ ನಿಮಗೆ ಇಷ್ಟವಾದ ಒಂದು ಗಿಫ್ಟ್ ಅನ್ನು ಈ ವಾರದಲ್ಲಿ ತಂದು ಕೊಡಬೇಕು ನೀವು, ಆಯ್ತಾ? ಬರುವ ವಾರ ನಾನು ಕೇಳ್ತೇನೆ, ಯಾರು ಕೊಡ್ಲಿಲ್ಲ ಅವ್ರನ್ನ ಬೆಂಚಿನ ಮೇಲೆ ನಿಲ್ಲಿಸ್ತೇನೆ. ಓಕೆ ಓಕೆ. ಯಾರಿಗಾದ್ರೂ ಪ್ರಾರ್ಥನೆ ಅವಶ್ಯಕತೆ ಇದೆ ಮುಂದೆ ಬನ್ನಿ, ನಿಮಗಾಗಿ ಪ್ರಾರ್ಥಿಸ್ತೇನೆ. ಸಮಯ ದಾಟ್ತಾ ಉಂಟು. ಪ್ರಾರ್ಥನೆ ಅವಶ್ಯಕತೆ ಮುಂದೆ ಬನ್ನಿ. ಹಲ್ಲೆಲೂಯಾ. ಶಿಖರಿ ಬಲ ತರ ತಲ ಬಕರ. ಓ ಹಲ್ಲೆಲೂಯಾ. ರಾಜಾ ರಾಜಾ ನಿಮಗೆ ಆರಾಧನೆ, ಯೇಸು ದೇವಾ ನಿಮಗೆ ಆರಾಧನೆ. ನನ್ನ ರಾಜಾ ರಾಜಾ ನಿಮಗೆ ಆರಾಧನೆ, ಯೇಸು ದೇವಾ ನಿಮಗೆ ಆರಾಧನೆ. ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ಪಾದಕ್ಕೆ ಬಂದ ಸಹೋದರನ ಕೈಗೊಪ್ಪಿಸಿಕೊಂಡರೆ ಆತ್ಮ ಪ್ರಾರ್ಥನೆಗೆ ಅಂಧಕಾರ ಬಲಗಳಿಗೆ ದೈವಿಕವಾದ ಸೌಖ್ಯ ಉಂಟಾಗಲಿ. ರೋಗದ ಆತ್ಮವನ್ನು ಸಂಪೂರ್ಣ ಕೈ ಬೆರಳುಗಳ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ, ಪೀಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಹೊಟ್ಟೆಯಲ್ಲೆಲ್ಲ ವೇದನೆಗಳು ಬಿಟ್ಟು ಹೋಗಲಿ, ಕೈಯಲ್ಲಿರುವ ಭುಜದಲ್ಲಿರುವ ರೈಟ್ ನಾವು ಸತ್ಯವನ್ನು ಯೇಸುವಿನ ಹೆಸರಲ್ಲಿ ಬಿಡುಗಡೆ ಮಾಡ್ತೇವೆ. ಸಕಟ ರಕಟ ಲಮಸಕತುರು ರೀಮಾತ ಸಂತಲ ಎಲ್ಲ ಬಂಧನ ಅಡಿಯಲ್ಪಡಲಿ, ಬಂಧನ ಬಿಚ್ಚಲ್ಪಡಲಿ. ರೈಟ್ ನಾವು ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ರೋಗಾತ್ಮ ಶಕ್ತಿಗಳು ಗುಣ ಸಮೇತ ಕಿತ್ತು ಹೋಗಲಿ. ರೈಟ್ ನಾವು ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಸೌಖ್ಯ ಉಂಟಾಗಲಿ, ಸೌಖ್ಯ ಉಂಟಾಗಲಿ. ರಿಬಾ ಶಿಕಟ ರಕಟ ಲಬ ರೇತು ಲಿಮಾ ಸೆಕೆತುರು ರಿಮಂತ ಸಂದೋ ರೋಕೋತು ಲಿಯತಲ ಅರ್ಕಟ ರಕಟ ಲಮಸೆ ಅರ್ಮಂದ ಸೆಬ್ರೆಂತು ಲಿಯಂತು. ಎಲ್ಲ ಕತ್ತುಗಳಲ್ಲಿ ಭುಜದ ಮೇಲೆ ನೋವನ್ನುಂಟು ಮಾಡುವ ದುಷ್ಟನ ಬಲ ಅರಿಯಲಿ. ರೈಟ್ ನಾವು ಬಿಟ್ಟು ಬಿಡು, ಕೈಯಲ್ಲಿ ಬಿಡು, ಕೈಯಲ್ಲಿ ಬಿಟ್ಟು ಯೇಸು ನಾಮದಲ್ಲಿ ಜಪಿಸ್ತೇನೆ. ಯೇಸು ನಾಮದಲ್ಲಿ ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ರೋಬಾ ಶಿಕಟ ರಕಟ ನಮ ಅರ್ಬಾದ ಸೆಬ್ರೆಂತು ಲಿಯಂತು ಒಪ್ಪಿಸಿಕೊಡ್ತಾ ಇದ್ದೇನೆ. ಅಪ್ಪ, ಈ ಕುಟುಂಬ ಆಶೀರ್ವದಿಸಬೇಕೆಂಬುದಾಗಿ ದೈವಿಕವಾದ ಸತ್ಯ ಪ್ರಕಟವಾಗಲಿ, ದೈವಿಕವಾದ ಕಾರ್ಯ ಪ್ರಕಟವಾಗಲಿ. ರೋತು ಲಿಮಾಸಕತ್ತು ರೋಂದಿಯ ದೇವರಾತ್ಮ ಹೇಳುವಂತೆ ಎದುರು ನೋಡುವಂತ ಬಿಡುಗಡೆ ಕರ್ತ ನಿಮ್ಮ ಜೀವಿತ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ರೀಮಾಕ ಸಕತ್ತು ರೀಮಾಕ ಸಂತ ಲೇಖೆತು ಎಂದಲ್ಲ ದೇವರ ವಿಶೇಷ ಕಾರ್ಯವನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೀರಾ. ಯೇಸುವಿನ ಕರ ನಿಮ್ಮ ಮೇಲೆ ಹಿಡಿದು ಬರುವಂತದನ್ನು ಆತ್ಮದಲ್ಲಿ ಕಾಣ್ತಾ ಇದ್ದೇನೆ. ಓ ಹಲ್ಲೆಲೂಯಾ. ದೇವರ ಕಾರ್ಯಗಳನ್ನು ಆರಂಭಿಸಿದ್ದಾನೆ. ರೀಬಾ ಶಾಂತ ರೋಕೋತು ಲಿಯಂದಲ ಆತ್ಮನ ಕಾಬಾ ಸೆಕೆತು ರೋಕೋತು ಲಿಯಾಂತ ಲಮನೆ ವೇದ ಲೆಮೆಸೆಕು. ಸತ್ಯ ಪ್ರಕಟವಾಗಲಿ, ಬಿಡುಗಡೆ ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ನೇಮ್ ಆಫ್ ಜೀಸಸ್. ಆಮೆನ್. ಕರ್ತನೆ ಸಹೋದರ ಕೈಗೊಂಡಿರುವಂತದ್ದು ಒಂದು ಬಿಡುಗಡೆ ಪ್ರಕಟವಾಗಲಿ ರಾಜ, ಯೇಸುವಿನ ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೆ ಮುಟ್ಟಿ ಅದು ಕರ್ತನೆ ಒಂದು ಬಿಡುಗಡೆಯೊಂದಿಗೆ ನಿಲ್ಲಲು ಇವರಿಗೆ ಸಹಾಯ ಮಾಡಬೇಕಂತಲೇ ಕೇಳ್ಕೊಳ್ತಾರೆ. ಸಂಪೂರ್ಣ ಸಂಪತ್ತು ನಿಲ್ಲಲು ಯೇಸುವಿನ ತಂದೆ. ಆಮೆನ್. ರಬ ಲಕ ಸೆಕೆತುರು ರೀಬಾ ಸಂತ ರೇತು ರೋಕೋತುರಿಯ ಅರ್ಕಟ ರಕಟ ಲಮಕ ಸಂತ ರೇತಿಯಲ್ಲಿ ಮನಸಕತ್ತು ಹೊಂದಲು
ಅರ್ಬೋಂದ ಲಮಾಸಕ್ಕೆ ಯೇಸುವಿನ ನಾಮದಲ್ಲಿ ಎಲ್ಲ ಅಂಧಕಾರದ ಬಲಗಳನ್ನು ಮುರಿತಾ ಇದ್ದೇನೆ. ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನ ಯೇಸು ಕೊಟ್ಟಿದ್ದಾನೆ. ಆದ್ರಿಂದ ಕೇಳು ಮಾಡುವುದೆಂಬುದಾಗಿ ಯೇಸು ಹೇಳಿದ್ದಾನೆ. ಸಂಪೂರ್ಣವಾದ ಬಿಡುಗಡೆ ಉಂಟಾಗಲಿ, ಸಂಪೂರ್ಣ ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಪೂರ್ಣ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೆ ಮಗಳನ್ನು ಮುಟ್ಟುವುದಕ್ಕೆ ಸ್ತೋತ್ರ. ದೈವಿಕವಾದ ಹಸ್ತಸ್ಪರ್ಶ ಉಂಟಾಗಲಿ right now in the name of Jesus, in the name of Jesus, in the name of Jesus, in the name of Jesus. Shaka raka raba armana sente rukoto touch Lord, touch Lord. ರೋಗ ಸೌಖ್ಯ ನಡೆಯಲಿ ಯೇಸುವಿನ ನಾಮದಲ್ಲಿ. in the name of Jesus, in the name of Jesus. ಸಂಪೂರ್ಣ ಸೌಖ್ಯವನ್ನು ಯೇಸುವಿನ ನಾಮದ ಶಬ್ದದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ. in the name of Jesus, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಆರ್ಮಲ್ ಶಾಂತ ರೂಪದಲ್ಲಿ ಅಂತಲ್ಲ ಶಿಮ್ರಾತ ಲಕತ ರಂದಲ. ಥ್ಯಾಂಕ್ ಯು ಜೀಸಸ್. ಶರೀರದಲ್ಲಿ ಸೌಖ್ಯ ಬಿಡುಗಡೆ ಮಾಡ್ತಾ ಇದ್ದೇನೆ, ಸೌಖ್ಯ ಬಿಡುಗಡೆ ಮಾಡ್ತಾ ಇದ್ದೇನೆ, ಸೌಖ್ಯ ಬಿಡುಗಡೆ ಮಾಡ್ತಾ ಇದ್ದೇನೆ, ಸೌಖ್ಯ ಬಿಡುಗಡೆ ಮಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ, ಯೇಸು ನಾಮದಲ್ಲಿ. ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಎಲ್ಲ ಬಲಗಳು ಅಳಿಯಲಿ, ಎಲ್ಲ ಬಂಧನಗಳು ಬಿಚ್ಚಲ್ಪಡಲಿ, ಎಲ್ಲ ಬಂಧನ ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ರೋಗ ಸೌಖ್ಯ ನಡೆಯಲಿ, ರೋಗ ಸೌಖ್ಯ ನಡೆಯಲಿ ಯೇಸುವಿನ ನಾಮದಲ್ಲಿ. ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಶರೀರ ಬಂಧಿಸಿರುವ ಬಂಧನ ಅಡಿಯಲಿ, ರೋಗದ ಮೂಲಕ ಬಂಧಿಸಿರುವ ಬಂಧನ ಅಡಿಯಲಿ, ಅಡಿಯಲಿ ಯೇಸು ನಾಮದಲ್ಲಿ, ಅಡಿಯಲಿ ಯೇಸು ನಾಮದಲ್ಲಿ. ರಬ ಶಕಟ ರಕತಲ ಅರ್ಮನ ಸೆಂಡೆ ರಕತಲು ರಿಬ ಶಕರ. That's Holy Spirit, that's Holy Spirit, that's Jesus. ಪರಿಪೂರ್ಣ ಸೌಖ್ಯವನ್ನು ಇವರ ಶರೀರದಲ್ಲಿ ಯೇಸುವಿನ ಹೆಸರಿನಲ್ಲಿ ಬಿಡುಗಡೆ ಮಾಡ್ತಾರೆ. ಹೊಸ ಬಲದೊಂದಿಗೆ ನಿಲ್ಲಲು ಕೃಪೆ ಮಾಡುವುದಕ್ಕೆ ಸ್ತೋತ್ರ ಕರ್ತನೆ ಯೇಸುವಿನ ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್, ಆಮೆನ್. ಹಲ್ಲೆಲೂಯಾ. ಕರ್ತನೆ ಈ ಮಗುವನ್ನು ಈ ಸಹೋದರನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ದೈವಿಕವಾದ ಹಸ್ತವು ಹಿಡಿಯಲ್ಪಡಲಿ, ಪೂರ್ಣವಾದ ಸೌಖ್ಯ ನಿಲ್ಲಲು ಕೃಪೆ ಮಾಡಬೇಕೆಂಬ